ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣದ ವಿಭವಾಯ ಅವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಧರ್ಮದೃಢಬದ್ಧಮೂಲಃ ವೇದಸ್ಕಂಧಃ ಪುರಾಣಶಾಖಾಢ್ಯಃ ಕ್ರತುಕುಸುಮಃ ಮೋಕ್ಷಫಲಃ ಸಜಯತಿ ಕಲ್ಪದ್ರುಮೋ ವಿಷ್ಣುಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸುರ ಗರುಡ ಪುರಾಣದ ಪ್ರೇತಖಂಡದ ಚಿಂತಕರಿಗೆ ಮತ್ತೆ ವಂದನೆಗಳು. ಮುಖ್ಯವಾಗಿ ಪುರಾಣಗಳ ಅಧ್ಯಯನ ಯಾರು ಮಾಡಬಹುದು ಯಾರು ಮಾಡಬಾರದು ಎನ್ನುವ ಹಿನ್ನೆಲೆಯಲ್ಲಿ ನಿನ್ನೆ ನಾನು ಸ್ವಲ್ಪ ವಿಶೇಷವಾಗಿ ವೇದವ್ಯಾಸರ ಪ್ರಮಾಣಾಧಾರಿತವಾಗಿ ಮಾತಾಡಿದ್ದೆ. ಅದರೊಟ್ಟಿಗೆ ಅನಧ್ಯಯನದ ಕಾಲವನ್ನು ಗುರುತಿಸಿದ್ದೆ. ವೇದವನ್ನು ಓದುವ ದಿನಗಳು ಕೆಲವು ರಜೆ ಇದೆ. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯಾದ್ಯಂ ಸಮಭ್ಯಸೇತ್ ಅಂತ ನಾರಾಯಣ ಪಂಡಿತರು ಹೇಳಿಕೊಂಡಿದ್ದಾರೆ. ಭಾರತಾದಿಗಳನ್ನು ಅಂದು ಓದಬೇಕು. ವೇದಗಳಿಗೆ ರಜೆ, ಇತರಗಳಿಗೆ ಪುರಾಣ ಇತಿಹಾಸಾದಿಗಳಿಗೆ ಅಧ್ಯಯನಕ್ಕೆ ಅವಕಾಶ ಇದೆ ಅಂತ. ಈಗ ಆಶೋಚಗಳಲ್ಲಿ ಮೈಲಿಗೆಯಲ್ಲಿ ಹೊತ್ತಗೆಗಳನ್ನು ಶಾಸ್ತ್ರಗಳನ್ನು ಓದಬಹುದೇ ಹೇಗೆ ಅಂತ. ಈಗ ಓದುವುದು ಅಂದಾಗ ಎರಡು ರೀತಿ, ಒಂದು ಅಧ್ಯಯನ, ಒಂದು ಪಾರಾಯಣ, ಒಂದು ಕಲಿಕೆ, ಒಂದು ಓದುವುದು. ನೀನು ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳುವಾಗ ಹೇಳಿದೆ, ಜ್ಞೇಯಂ ಪಾಠ್ಯಂಚ ತದ್ವಯಂ. ಪಾರಾಯಣದಲ್ಲಿ ತರಬೇಕೆನ್ನುವುದು ಸತ್ಯ, ಅದನ್ನು ಅಧ್ಯಯನದಲ್ಲಿಟ್ಟುಕೊಳ್ಳಬೇಕೆನ್ನುವುದು ಮುಖ್ಯ. ಅದು ಅರ್ಥ ಏನಾಗಿದೆ, ಏನು ವಿಷಯ ಬಂದಿದೆ, ಎಲ್ಲಿಂದ ಏನು, ದೇವರನ್ನು ಯಾಕೆ ಅಪ್ರಮೇಯ ಅಂತ ಕರೀತಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಆದರೂ ತಲೆಯಲ್ಲಿ ಧಾರಣ ಮಾಡಿಕೊಂಡು ಹೋಗ್ಬೇಕು. ಹೇಳಬೇಕು ದೇವರ ನಾಮಗಳನ್ನು. ಹೀಗಾಗಿ ಕಲೀಲಿಕ್ಕೆ ಅನಧ್ಯಯನಗಳು ಅಂತ ಇರೋದು, ಪಾರಾಯಣಕ್ಕಲ್ಲ. ಪಾರಾಯಣ ನಿತ್ಯ ಮಾಡಲಿಕ್ಕುಂಟು, ದೇವರ ನಾಮಸ್ಮರಣೆ, ದೇವರ ಪಾರಾಯಣ ಎಲ್ಲ ಮಾಡಲಿಕ್ಕುಂಟು. ಆದರೆ ಆಶೋಚಗಳು ಅಂದಾಗ ಆಶೋಚದ ಬಗ್ಗೆ ಒಂದು ಗ್ರಡೇಷನ್, ತಾರತಮ್ಯದ ಬಗ್ಗೆ ನಿಮಗೆ ಆಶೋಚ ಸಿದ್ಧಾಂತಗಳಲ್ಲಿರುವಂತೆ ಹೇಳುತ್ತೇನೆ. ಇದೆಲ್ಲ ವೇದವ್ಯಾಸರ ದೇವರದ್ದೇ ಪುರಾಣ ಪುಟಗಳಲ್ಲಿ ಇದ್ದದ್ದೇ. ಸುಮಾರಾಗಿ ನಾನು ಶ್ರಾದ್ದ ಸಮೀಕ್ಷಾ ಅಂತ ಒಂದು ಸೀರೀಸ್ ಕೊಟ್ಟಿದ್ದೇನೆ, 16 ಪ್ರವಚನ. ಶ್ರಾದ್ದ ಸಮೀಕ್ಷಾ ಅಂತ ಶ್ರಾದ್ದದ ಆಚೀಚಿನ ಅಂಗಾಂಗಗಳ ಬಗ್ಗೆ ಹೆಚ್ಚು ಮಾತು ಕೊಟ್ಟದ್ದು ನಾನಲ್ಲಿ. ಅದರಲ್ಲಿ ಕೆಲವು ಅಂಶಗಳನ್ನು ಮುಟ್ಟಿದ್ದೇನೆ. ಆಶೋಚ ಅಂದರೆ ಒಂದು ಹೆತ್ತ ಮನೆಯಲ್ಲಿರತಕ್ಕಂತಹ ಮೈಲಿಗೆ, ಸಂಬಂಧಪಟ್ಟವರೇ ಬರತಕ್ಕಂತಹ ಅಮೆ ಅಂತ ಇಲ್ಲಿ ಕರೀತಾರೆ. ಸಂಸ್ಕೃತದ ಪದ ಅದಕ್ಕೆ ಸೂತಕ ಅಂತ. ಸೂತಕ ಅಂದ್ರೆ ಇಲ್ಲಿ ಸತ್ತದ್ದಕ್ಕೆ ಹೇಳುತ್ತಾರೆ, ಆದರೆ ನಿಜವಾಗಿ ಸೂತಕ ಅಂದ್ರೆ ಹೆತ್ತದ್ದಕ್ಕೆ ಅಂತ ಅರ್ಥ. ಸೂತಿ ಅಂದ್ರೆ ಪ್ರಸೂತಿ. ಇವತ್ತು ನಮಗೆ ಪ್ರಸೂತಿ ತಜ್ಞರು ಅಂತ ಅರ್ಥ ಗೊತ್ತಿರೋದ್ರಿಂದ ಸೂತಕ ಅಂದ್ರೆ ಹೆತ್ತ ಮೈಲಿಗೆ, ಹೆತ್ತಬ್ಬೆಗೆಂತೂ ಸತ್ಯ. ಮನೆಯಲ್ಲಿದ್ದವರಿಗೆಲ್ಲ, ಕುಟುಂಬದವರಿಗೆಲ್ಲ 10 ದಿನದ ದಶಾಹ ಶುದ್ಧತೆ ವಿಪ್ರಹ ಅಂತ ಬ್ರಾಹ್ಮಣನಿಗೆ 10 ದಿನದ ಮೈಲಿಗೆ ಕುಟುಂಬದಲ್ಲಿ ವಿಷಯ. ಇದಕ್ಕಿಂತ ಡಬ್ಬಲ್ ಮೈಲಿಗೆ ಸತ್ತತ್ತು. ಇದನ್ನು ಮೃತಕ ಅಂತ ಕರೀತಾರೆ. ಸೂತಕ ಮೃತಕ ಅಂತ ಸಂಸ್ಕೃತದಲ್ಲಿ ಹೆತ್ತದ್ದು ಸತ್ತದ್ದು ಅಂತ. ಇವತ್ತು ನಾವು ಸೂತ ಶಬ್ದವನ್ನು ಸಾಯಿಸುವುದಕ್ಕೆ ಹಾಕಿ ಬಿಡುತ್ತೇವೆ, ಹೆತ್ತದ್ದಕ್ಕೆ ಅಮೆ ಅಂತ ಹೇಳುತ್ತೇವೆ. ಇರಲಿ, ಅಮೆ ಪೋರಡು ಯಾರು ಸುಮಾರು ಶಬ್ದಗಳನ್ನೆಲ್ಲ ಬಳಸ್ತಾರೆ, ಅದು ಸಂಸ್ಕೃತ ಅಲ್ಲ ಶಬ್ದ. ಇರಲಿ, ಸೂತಕ ದ್ವಿಗುಣಂ, ಹೆತ್ತದ್ದಕ್ಕಿಂತ ಹೆತ್ತ ಮೈಲಿಗೆಗಿಂತ 2 ಪಟ್ಟು ಮೈಲಿಗೆ ಮೃತಕ, ಮೃತಾಶೌಚ. ಸತ್ತ ಮನೆಯವರಿಗೆ ಸಂಬಂಧಪಟ್ಟಂತೆ ಕುಟುಂಬದವರಲ್ಲಿರತಕ್ಕಂಥ ಮೈಲಿಗೆ ಇದಕ್ಕಿಂತ 2 ಪಟ್ಟು. ಇದಕ್ಕಿಂತಲೂ 2 ಪಟ್ಟಿರುವಂಥದ್ದು ಸೂತಕ ದ್ವಿಗುಣಂ. ವಿಶೇಷವಾಗಿ ಈ ಹೆತ್ತದ್ದು ಶಾವ ದ್ವಿಗುಣಂ ಆರ್ತವಂ ಅಂತ. ಋತುಮತಿಯಾದವಳು ರಜಸ್ವಲೆ, ಮುಟ್ಟಾದವಳು ಮೃತಕಕ್ಕಿಂತ, ಮೃತಾಶೋಚಕ್ಕಿಂತ ಡಬಲ್ ಮೈಲಿಗೆ ರಜಸ್ವಲೆ. ಹಾಗಾಗಿ ನಾವು ರಜಸ್ವಲೆಯನ್ನು ಊಟದ ವ್ಯವಸ್ಥೆಗೆ, ವಸ್ತ್ರಾದಿಗಳ ವಿಷಯದಲ್ಲಿ ದೇವಸ್ಥಾನಗಳಿಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರವೇಶ ನಿಷಿದ್ಧ ಮಾಡಿತ್ತು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಬೋರ್ಡ್ ಹಾಕಿರ್ತಾರೆ, ಅಮೆಸೂತಗದವರು ಬರಲಿಕ್ಕಿಲ್ಲ ಅಂತ. ನೀವು ನೋಡಿಕೊಳ್ಳಿ, ತೀರ್ಥಗಳನ್ನು ಅಮೆಸೂತಗದವರು ಮುಟ್ಲಿಕ್ಕಿಲ್ಲ ಅಂತ ಮಾಡಿರ್ತಾರೆ. ಈ ಅಮೆಸೂತಗದವರಿಗಿಂತ ಡಬಲ್ ಮೈಲಿಗೆ ರಜಸ್ವಲೆ ಅಂದಾಗ ಅವರು ಬರಲಿಕ್ಕಿಲ್ಲ ಅಂತ ಬೋರ್ಡ್ ಹಾಕಬೇಕಾಗಿಲ್ಲ ತಾನೆ. ಒಂದೊಮ್ಮೆ ಗೊತ್ತಿಲ್ಲದೆಯೋ ಅಥವಾ ಬಂದ ನಂತರ ರಜಸ್ವಲೆಯೋ ಆಗಿಬಿಟ್ರೆ
ಸಂಪ್ರೋಕ್ಷಣೆ ಆಡಬೇಕು ಅಂತ ಕ್ರಮ. ಚೋರ ಚಂಡಾಲ ಪತಿತ ಶೋಧಕ್ಯಾದಿ ಪ್ರವೇಶನೆ ಸ್ತಪನೋಕ್ತೇನ ಮಾರ್ಗೇಣ ಪ್ರಾಯಶ್ಚಿತ್ತ ವಿಧಿಸ್ಮೃತಃ ಅಂತ. ಇದು ಆಗಮಗಳ ತಂತ್ರಗಳ ಚಿಂತನೆ. ನಾಯಿ ಬಂದರೆ ಹೇಗೆ ಮೈಲಿಗೆಯೋ ಹಾಗೆಯೇ ಉದಕ್ಕಿಯ ರಜಸ್ವಲೆ ಬಂದರು ಮೈಲಿಗೆ ಅಂತ ಹೇಳಿ ಇದನ್ನು ದ್ರೌಪದಿಯ ಗುಡುಗಿ ಹೇಳಿದ್ದಾಳೆ. ನಾನು ರಜಸ್ವಲಾಚಾಸ್ಮಿ ಏಕಾಂಬರಾಚಾಸ್ಮಿ, ನಾನು ರಜಸ್ವಲೆ ಇದ್ದೇನೆ, ನಾನು ಸಭಾಂ ನೇತುಂ ನಾರ್ಹಸಿ ಮಾಮನಾರ್ಯ, ಏ ಕೆಟ್ಟವನೇ, ನನ್ನನ್ನು ಸಭೆಗೆ ಎಳೆದು ತರುವುದರಲ್ಲಿ ಸರಿ ಇಲ್ಲ ಅಂತ ಗುಡುಗಿದ್ದಾಳೆ ಅವಳು. ಆದ್ರಿಂದ ಬರಲಿಕ್ಕಿಲ್ಲ, ಸಭೆಗೆ ಚಾವಡಿಗೆ ಬರಲಿಕ್ಕಿಲ್ಲ, ಸಭೆಗೆ ಬರಲಿಕ್ಕಿಲ್ಲ ಎನ್ನುವುದನ್ನು ದ್ರೌಪದಿ ಹೇಳಿಕೊಂಡಿದ್ದಾಳಲ್ಲಿ. ಹೀಗೆ ರಜಸ್ವಲೆ ದೇವಸ್ಥಾನಗಳಿಗೂ ಅನಧಿಕಾರಿ ಇದ್ದಾಳೆ, ಬರಲಿಕ್ಕೆ ಬರುವುದಿಲ್ಲ. ಇತ್ತೀಚೆಗೆ ಅನಂತೇಶ್ವರದಲ್ಲಿ ಒಬ್ಬಾಕೆ ಬಂದಿದ್ದಾಳೆ, ಆದ ನಂತರ ಅವಳು ಡಿಸ್ಚಾರ್ಜ್ ಆಗಿದ್ದಾಳೆ. ಕೂಡಲೇ ಗಮನಿಸ, ತಾಯಿ ಇದ್ರು ಕಾಣುತ್ತೆ, ಹೇಳುತ್ತಾಳೆ ಅವಳು. ಕೂಡಲೇ ಒಳಗೆ ತಿಳಿಸ್ತಾರೆ. ಆವತ್ತು ಮತ್ತೆ ಅವರು ಸಂಪ್ರೋಕ್ಷಣೆ ಮಾಡುತ್ತಾರೆ ಮರುದಿನ ಕ್ರಮಬದ್ಧವಾಗಿ. ಅದರ ಖರ್ಚು ವೆಚ್ಚ ಅವರು ಕೊಟ್ಟಿದ್ದಾರದ ವಿಷಯ ಅಲ್ಲ. ಅಂದ್ರೆ ಗಮನಕ್ಕೆ ಬಂದಾಗ ಮಾಡಿಸುವವರು ಇವತ್ತು ಇದ್ದಾರೆ ಅಂತ ನಾನು ನಿಮಗೆ ಗಮನಕ್ಕೆ ತಂದೆ ಅಷ್ಟೇ. ಸುಮ್ಮನೆ ರೀಸೆಂಟ್ಲಿ ಉದ್ದೇಶಪೂರ್ವಕ ಏನು ಬಂದದ್ದಲ್ಲ, ಬಂದಾಗೆ ಆಗಿ ಹೋಗುತ್ತೆ. ಕೆಲವೊಮ್ಮೆ ದಿವಸಗಳು ಹೆಚ್ಚು ಕಡಿಮೆ ಇರ್ತವೆ. ಇವತ್ತಿನ ಆಹಾರದ ದೋಷ, ಪ್ರಯಾಣದ ದೋಷ, ಜರ್ಕ್ಗಳಲ್ಲೆಲ್ಲ ಹೆಚ್ಚು ಕಡಿಮೆ ಆಗುವುದೇ ಆಗ್ತದೆ, ಆಗುವುದಿಲ್ಲಲ್ಲ. ಆಗಿ ಹೋಯ್ತು ಅಂತ ಆಕೆ ಪಶ್ಚಾತ್ತಾಪಟ್ಟಾಗ ಅದಕ್ಕೆ ಈಗ ರೀತಿ ಇದೆ ಅಂತ ಮಾಡಿಕೊಂಡು ಮುಗಿಸಿದ್ರು. ಇದು ವ್ಯವಸ್ಥೆ. ವಾಸ್ತವವಾಗಿ ಇನ್ನೇನಾಯ್ತು ಅಲ್ಲಿ ಬಂದು ಏನಾಯ್ತು ಅಂತ ಗಲಾಟೆ ಬೀಸಲಿಕ್ಕೇನು ವಿಷಯ ಇಲ್ಲ. ಅವರು ಹೇಳುವ ಹಂತಗಳನ್ನು ನಾವು ಗುರುತಿಸ್ಲಿಕ್ಕೆ ಬರ್ತದೆ. ಅದನ್ನು ನಾವು ಇವತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದನ್ನೇ ಹೇಳಲಿಕ್ಕೆ ಆಗತ್ತೆ ಹೇಳಿದೆ. ಇನ್ನೂ ನಿಮಗೆ ಬೇಕಾದ್ರೆ ಒಂದು 2 ದೃಷ್ಟಾಂತ ಹೇಳುತ್ತೆ. ಒಂದು, ಇವತ್ತು ಬೆಂಗಳೂರಿನಂಥ ದೊಡ್ಡ ದೊಡ್ಡ ಆಪರೇಷನ್ ಥಿಯೇಟರ್ಸ್ಗಳಲ್ಲಿ ನರ್ಸ್ಗಳನ್ನು ಮೆನ್ಸಸ್ ಡೇಸ್ಗಳಲ್ಲಿ ಎಲ್ಲವೂ ಮಾಡೋದಿಲ್ಲ, ಬಾಯ್ಬಿಟ್ಟು ಹೇಳುತ್ತಾರೋ. ಅದು ಯಾಕೆಂದು ಅವ್ರು ಹೇಳೋದಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ ಅಂತ ಆಪರೇಷನ್ ಥಿಯೇಟರಲ್ಲಿ. ಅದನ್ನು ಇವತ್ತು ನೋಡಿಕೊಂಡಿದ್ದಾರೆ ಅವರು. ಅದನ್ನು ಪ್ರಚಾರ ಮಾಡೋದಿಲ್ಲ, ಪಬ್ಲಿಕ್ ಮಾಡೋದಿಲ್ಲ. ಇನ್ನೊಂದಿದೆ ಆಯುರ್ವೇದ ಶಾಲೆಯಲ್ಲಿ, ಇಲ್ಲೇ ಕಾಲೇಜ್ ಉದ್ಯಾವರದಲ್ಲಿ ನನಗೆ ವಿದ್ಯಾರ್ಥಿಗಳಿದ್ದವರು, ಕೆಲವರು ಅಧ್ಯಾಪಕರು ನನಗೆ ಅಲ್ಲಿದ್ದಾರೆ. ಅವರು ಹೇಳಿದ್ದು, ಅವರು 4-5 ಟೀಮ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಯಾವುದೋ ಲೇಹವನ್ನು ಮಾಡಲಿಕ್ಕೆ ಹೇಳಿಕೊಡ್ತಾರೆ. ತುಂಬ ಎಲ್ಲ ಸ್ವಲ್ಪ ಪ್ರಾಕ್ಟೀಸಿಗಾಗಿ. ಅದನ್ನು ಅವರು ಕೆಲವರು ಟೇಸ್ಟ್ ಮಾಡ್ತಾರೆ, ಮತ್ತು ಕೆಲವು ಎಸಿತಾರೆ, ಕೆಲವು ದನಕ್ಕೆ ಹಾಕ್ತಾರೆ. ಅಲ್ಲಿ ದನ ಎಲ್ಲ ಇದೆ. ಒಂದು ಟೀಮ್ ಹಾಕಿದ್ದು ದನ ಮುಟ್ಲಿಲ್ಲ ಅಂದು. ಅದು ಯಾಕೆ ಏನು ಅಂತ ವಿಚಾರಣೆ ಆದಾಗ ಅದರಲ್ಲಿ ಒಬ್ಬಳು ಪೀರಿಯಡ್ ಇದ್ಲಂತೆ. ಅಂದರೆ ಅವುಗಳಿಗೆ ಸೆನ್ಸಿಟಿವ್ ಗೊತ್ತಾಗುತ್ತೆ. ಈಗ ತುಳಸಿ ಗಿಡದ ಪಕ್ಕದಲ್ಲಿ ಹೋದರೆ ಅದು ಮಾಡುತ್ತೆ, ಅದು ಸ್ಪಷ್ಟ ಕಾಣುತ್ತೆ ನಮಗೆ ಕೆಲವೊಮ್ಮೆ. ಹಾಗೆ ಇನ್ನೊಂದು ಸತಿ ಅವರು ಪಾರದದ್ದು ಮರ್ಕ್ಯೂರಿ ಇದ್ದು ಲಿಂಗ ಮಾಡಿದ್ದು, ಲಿಂಗವೋ ಏನೋ ಒಂದು ಸಮಥಿಂಗ್, ಅದು ಹೀಗೆ ಒಬ್ಬರ ಕೈಗೆ ಒಬ್ಬರು ಪಾಸ ಆಗುವಾಗ ಒಂದು ಕೈಯಲ್ಲಿ ಹುಡಿ ಆಯಿತು. ಅದು ಎಂತಾಯ್ತು ಅಂತ ಕೇಳಿದ್ರು. ಕೊನೆಗೆ ಅವಳು ಹೇಳ್ತಾಳೆ, ನನಗೆ ಪೀರಿಯಡ್ ಸರ್ ಅಂತ. ಅಂದರೆ ಅಷ್ಟು ವಿಚಿತ್ರವಾದ ಧಾತು ವಿಷಯಗಳಲ್ಲಿ, ಜೈವಿಕ ಮಾತ್ರ ಅಲ್ಲ, ದನ ಮುಟ್ಲಿಲ್ಲ ಏನೋ, ದನ ತುಂಬ ಜೋರು, ಭಾರಿ ಜೋರು ಅದು ದನ. ಅದಕ್ಕಿಂತ ದೇವತಾ ಅಧಿಷ್ಠಾನ ಆದ್ರಿಂದ ದನದ ಬಗ್ಗೆ ಮಾತ್ರ. ಇದು ದನ ಅಲ್ಲ, ಇದು ಪಾರದ ಕಾರಿ ಮರ್ಕುರಿ. ಅದರಲ್ಲಿಯೂ ಮನುಷ್ಯನ ಸ್ಪರ್ಶದಲ್ಲಿ ಹಾಳಾಗುವ ವಿಧಾನಗಳನ್ನು ನಾವು ಗುರುತಿಸಲಿಕ್ಕೆ ಬರ್ತದೆ. ಹೀಗಾಗಿ ರಜಸ್ವಲೆ ಏನು ಎನ್ನುವುದು ಎಲ್ಲರಿಗೂ ಗೊತ್ತಿದೆ, ಅದನ್ನು ನಾನು ವಿವರಿಸಬೇಕಾಗಿಲ್ಲ. ಅಂತೂ ಶಾಸ್ತ್ರಕಾರರು ಮೃತಾಶೌಚಕ್ಕಿಂತ ಡಬಲ್ ಆಶೌಚವನ್ನು, ಮೈಲಿಗೆಯನ್ನು ಆಕೆಗೆ ಹೇಳಿದರು. ರಜಸ್ವಲೆಗಿಂತಲೂ ಡಬಲ್ ಮೈಲಿಗೆ ಹೆತ್ತವಳು, ಹೆತ್ತ ತಾಯಿ, ಮಗುವನ್ನು ಕೊಟ್ಟವಳು, ಅವಳು ಎಲ್ಲಿದ್ದಾಳೆ? ಆಗ ನಾನು ಹೇಳಿದ್ದು ಹೆತ್ತವರ ಮನೆಯಲ್ಲಿನ ಆಶೋಚವನ್ನು ಹೇಳಿದ್ದು ಉಳಿದವರಿಗೆ. ಆದರೆ ಹೆತ್ತವ್ವಗೆ ರಜಸ್ವಲೆಗಿಂತ, ಯಾಕೆಂದ್ರೆ ಅವಳೆ 10-20 ದಿವಸ ನಾರ್ಮಲ್ ಡೆಲಿವರಿ ಆದರೆ ಎಲ್ಲರಿಗೂ ಗೊತ್ತಿದೆ ಅದು ಡಿಸ್ಚಾರ್ಜ್ ಆಗ್ತಾ ಇರಬಹುದು ಅಂತ. ಹಾಗಾಗಿ ಅವಳಿಗೆ 30-40 ದಿನದವರೆಗೆ ಅವಳು ಮೈಲಿಗೆ. ಕೆಲವು ಕರ್ಮಾಂಗಳಿಗೆ ಅವಕಾಶ ಇದೆ, ಅದನ್ನು ಪ್ರತಿನಿತ್ಯ ಸ್ನಾನ ಮಾಡ್ತಾಳೆ. ಆದರೂ ಅವಳನ್ನು ಹಾಗೆ ಶಾಸ್ತ್ರಕಾರ ನೋಡಿದ್ದಾರೆ. ಹೆತ್ತವಳು ಅನ್ನುವುದು ವಿಶೇಷವಾಗಿ ರಜಸ್ವಲೆಗಿಂತ ಡಬಲ್ ಮೈಲಿಗೆ. ಇವಳ 2 ಪಟ್ಟು ಮೈಲಿಗೆ ಶವದಾಹಕ ಅಂತ. ಸೂತೆಸ್ತು ಶವದಾಹಕ. ಹೆತ್ತವಳಿಗಿಂತಲೂ ಡಬಲ್ ಮೈಲಿಗೆ ಆದವ ಹೆಣವನ್ನು ಸುಟ್ಟು ಬಂದವ ಅಂತ. ಅವನನ್ನು ಪ್ರತ್ಯೇಕ ಸಂಸ್ಕಾರ ಮಾಡಿದ ವೇಳೆ ಪ್ರತ್ಯೇಕವಾಗಿ ಅವನನ್ನು ಕಡೆಯ ಘಟ್ಟದಲ್ಲಿ ತೋರಿಸಿದ. ಈ ವಿಷಯವನ್ನಿಟ್ಟುಕೊಂಡೇ ಜಪ, ತಪ, ಅನುಷ್ಠಾನ, ಪೂಜೆ, ಪುನಸ್ಕಾರ, ಪಾರಾಯಣ ಇವನ್ನೆಲ್ಲ ಅರ್ಥ ಮಾಡಿದ್ದಾರೆ. ಹಾಗಾಗಿ ಜಪ ಮಾಡಲಿಕ್ಕೆ ಇದು ನಿತ್ಯ ಮತ್ತು ನೈಮಿತ್ತಿಕ ಕರ್ಮವನ್ನು ಗರುಡನಿಗೆ ಹೇಳ್ತಾನೆ ಕೃಷ್ಣ. ನಿತ್ಯಂ ನೈಮಿತ್ತಿಕಂ ಕಾರ್ಯಂ ಅಂತ. ನಿತ್ಯವಾದ ಕೆಲಸವನ್ನು ಬಿಡ್ಲಿಕ್ಕಿಲ್ಲ, ಬಿಟ್ಟರೆ ಪಾಪ ಬರ್ತದೆ. ನೈಮಿತ್ತಿಕ ಕೆಲಸವನ್ನು ಬಿಟ್ಟರೆ ಅಂತ ಇಲ್ಲ, ಮಾಡಿದರೆ ಖುಷಿ. ನೈಮಿತ್ತಿಕ ಅಂದ್ರೆ ಹಬ್ಬಗಳೆಲ್ಲ ನೈಮಿತ್ತಿಕಗಳೇ ನಮಗೆಲ್ಲ ಸಾಮಾನ್ಯವಾಗಿ. ಅದನ್ನು ಮಾಡಿದ್ರೆ ಒಳ್ಳೆಯದು, ಮಾಡದಿದ್ರೆ ತಪ್ಪಿಲ್ಲ ಅಷ್ಟೆ. ಮಾಡಿದ್ದಷ್ಟು ಪುಣ್ಯ ಬರ್ತದೆ. ನೈಮಿತ್ತಿಗಳನ್ನು ನಿರಂತರವಾಗಿ ಮಾಡಲಿಕ್ಕೆ ಉಂಟು. ಆದ್ರಿಂದ ಯಾವುದೇ ಆಶೌಚಗಳಿದ್ದರೂ ನಿತ್ಯ ಮಾಡಬೇಕಾದ ಹರಿಸ್ಮರಣೆ,
ಜಪ, ಸ್ನಾನ ಮಾಡ್ಲಿಕ್ಕೆ ಆಗದಿದ್ರೆ ಸ್ಪಾಂಜ್ ಬಾತ್ ಅಷ್ಟೇ, ಮೈ ಒರೆಸಿಕೊಳ್ಳಬಹುದು. ಇದನ್ನೆಲ್ಲ ಇಟ್ಕೊಳ್ತಾರೆ. ಇದನ್ನು ಮಾಡ್ಲಿಕ್ಕೆ ಉಂಟು. ಮಾನಸ ಸ್ನಾನ, ದೇವರ ಚಿಂತನೆ, ಅದು ನಿತ್ಯ ಮಾಡುವ ಜಪಕ್ಕೆ ವಿಶೇಷವಾಗಿ ಎಲ್ಲಿಯೂ ಸಹ ರಿಸ್ಟ್ರಿಕ್ಷನ್ ಇಲ್ಲ. 1000 ಎಲ್ಲ ಮಾಡ್ತಾ ಇದ್ರೆ 100 ಸಂಖ್ಯೆಗೆ 10 ಸಂಖ್ಯೆಗೆ ತನ್ನಿ ಅಂತ. ಅದು ನಾವು ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ರೆ ಅದನ್ನು ಆಶೋಚದಲ್ಲಿ ಬಿಡಬೇಕು ಅಂತ ಯಾರು ಹೇಳುವುದಿಲ್ಲ. ಮಾಡದೇ ಇದ್ರೆ ಪರವಾಗಿಲ್ಲ, ಮಾಡಿದ್ರೆ ತಪ್ಪಾಗುವುದಿಲ್ಲ. ಅದರಿಂದ ಏನು ಮಂತ್ರಕ್ಕೆ ದೋಷ ಬರುವುದಿಲ್ಲ, ನಮಗೆ ದೋಷ ಬರುವುದಿಲ್ಲ. ನಿತ್ಯ ಮಾಡ್ತಾ ಬಂದವರಿಗೆ ಸ್ಪೆಷಲ್ ಮಾತ್ರ ಮಾಡ್ಲಿಕ್ಕೆ ಆಗುವುದಿಲ್ಲ. ಇದು ಆಶೋಚಗಳ ನಿಯಮ. ವಾಸ್ತವವಾಗಿ ರಜಸ್ವಲೆ ಏನ್ ಮಾಡಬಹುದು? ರಜಸ್ವಲೆ ನಾಮಸ್ಮರಣೆ ಮಾಡ್ಲಿಕ್ಕೆ ತಪ್ಪಿಲ್ಲ. ನಾರಾಯಣ ನಾರಾಯಣ ಹೇಳೋದು, ಹರೇ ರಾಮ ಹೇಳೋದು ಗಟ್ಟಿಯಾಗಿ ಹೇಳ್ಬೇಕಾಗಿಲ್ಲ, ಮಾಡೋದು ತಪ್ಪಲ್ಲ. ತಪ್ಪು ಯಾಕಲ್ಲ ಅಂದ್ರೆ, ದ್ರೌಪದಿ ಸಭೆಯಲ್ಲಿ ನಿಂತವಳು, ರಜಸ್ವಲೆ ಆದವಳು, ಆ ಕೃಷ್ಣ ದ್ವಾರಕಾವಾಸಿನ್ ಕಾಸಿ ಯಾದವನಂದನ ಅಂತ, ಕೃಷ್ಣ ದ್ವಾರಕಾವಾಸಿನ್ ಯಾದವನಂದನ ಎಲ್ಲ ಕರೆದಿದ್ದಾಳೆ ಹೆಸರು. ದೇವರದ್ದು ಬೇರೆ ಬೇರೆ ಹೆಸರುಗಳನ್ನೆಲ್ಲ ಕರೆದಿದ್ದಾಳೆ. ಆದ್ರಿಂದ ಕರೀಲಿಕ್ಕಿಲ್ಲ ಅಂತ ತಪ್ಪಿಲ್ಲ, ಗಟ್ಟಿಯಾಗಿ ಕರಿಬೇಕಾಗಿಲ್ಲ. ಜಪ ಮಾಡ್ಲಿಕ್ಕೇನು ತಪ್ಪಿಲ್ಲ. ಅವರು ಮಾಮೂಲಿ. ಹಾಗಾಗಿ ಶವದಾಹ ಮಾಡಿ ನೋಡಿ, ಎಲ್ಲಿವರೆಗೂ ಶವದಾಹ ಮಾಡಿದವನಿಗೂ ಜಪ ಬಿಡ್ಲಿಕ್ಕಿಲ್ಲ. 3 ಹೊತ್ತು ಸಂಧ್ಯಾವನೆ ಮಾಡ್ಬೇಕು. ಅವನು ಅರಿಗೆ ಕೊಡಬೇಕು, ಗಾಯತ್ರಿ ಜಪ ಮಾಡಬೇಕು, ಮನಸ್ಸಿನಲ್ಲೇ 10 ಮಾಡಲಿಕ್ಕೆ ಉಂಟು. ಈಗೇನು ಎಲ್ಲಿಗೆ ಬರುವ? ಈಗ ಆಶೋಚಗಳ ಪ್ರಕ್ರಿಯೆಯಲ್ಲಿ ಪುರಾಣಗಳ ಪಠನ ಮಾಡಬಹುದೇ ಅಂತ. ನಿತ್ಯ ಪುರಾಣ ಓದ್ತಾ ಇದ್ದವನಿಗೆ ಅವತ್ತು ನಿಲ್ಲಿಸುವುದಂದಾಗ ಬಹಳ ಕಷ್ಟ ಆಗ್ಬಹುದು. ಆದರೆ ಹಳತ್ತನ್ನು ನೋಡಬಹುದು, ಮುಂದಿನದ್ದು ಓದಲಿಕ್ಕಿಲ್ಲ ಅಂತ ಇದು ಪ್ರಶ್ನೆ. ಆಶೋಚದ ಕತೆ ಬಂದಾಗ ದಿನ ಒಂದು ಅಧ್ಯಾಯ ಹೋಗ್ತಾ ಬರ್ತಾ ಇದ್ರೆ ಆವತ್ತು ಮುಂದೆ ಅಧ್ಯಾಯ ಓದಲಿಕ್ಕಿಲ್ಲ, ಹಿಂದಿನದ್ದನ್ನು ನೋಡಬಹುದು. ಮುಂದೆ ಹೋಗ್ಲಿಕ್ಕೆ ಹೇಗೆ ಮೈಲಿಗೆ ಓದ್ತಾ ಇದ್ದಾನೆ ಅಂತ ಅಧ್ಯಯನ ಹೊಸತ್ತು ಮಾಡ್ಲಿಕ್ಕಿಲ್ಲ, ಹಳತ್ತು ಮಾಡಬಹುದು. ಇನ್ನು ಕೇಳಲಿಕ್ಕೆ ಯಾವತ್ತೂ ತಪ್ಪಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಆಶೋಚಗಳಲ್ಲಿ ಬರ್ತಾರೆ, ಪಾಠ ಆಗುವುದಿಲ್ಲ, ಪ್ರವಚನ ಆಗ್ತದೆ. ಮಾಸು ಹೇಳುವುದನ್ನು ಕೇಳಬಹುದು, ಎಕ್ಸ್ಕ್ಲೂಸಿವ್ ಒಬ್ಬನಿಗೆ ಹೇಳಿಕೊಡುವುದು ಮಾತ್ರ ಇಲ್ಲ. ಪುಸ್ತಕ ತೆಗೆದು ಪಾಠ ಮಾಡಲಿಕ್ಕೆ ಇಲ್ಲ. ಅಧ್ಯಯನ ಮಾಡುವವನಿಗೆ ಯೋಗ್ಯತೆ ಇಲ್ಲ. ಆಶೋಚದಲ್ಲಿ ಕೂತವರಿಗೆ ಪಾಠ ಮಾಡಲಿಕ್ಕಿಲ್ಲ, ಪ್ರವಚನ ಮಾಡಲಿಕ್ಕೆ ಬರುತ್ತೆ. ಇನ್ನು ಓದಿಕೊಳ್ಳಿಕ್ಕೆ ಗರುಡ ಪುರಾಣದ ಬಗ್ಗೆ ಹೇಳುವ, ಎಲ್ಲ ಪುರಾಣ ಓದುವುದು ಒಂದೇ. ಪುರಾಣಗಳಲ್ಲಿ ಏನು ವೇರಿಯೇಷನ್ಸ್ ಇಲ್ಲ. ಗರುಡ ಪುರಾಣ ಒಂದು ಪ್ರತ್ಯೇಕ ಅಲ್ಲ, ಅದು ಮೈಲಿಗೆಯ ಪುರಾಣ ಅಲ್ಲ, ಮಡಿ ಪುರಾಣವೇ. ಯಾಕೆ ಕೃಷ್ಣ ಹೇಳಿದ್ದು ಗರುಡನಿಗೆ ಶುದ್ಧ ಇದ್ದಾಗಲೇ, ಅವನೇನು ಆಶೋಚದಲ್ಲಿ ಕೇಳಿದ್ದಲ್ಲ. ಅವನ ಅಪ್ಪಮ್ಮ ಸತ್ತಾಗ ಕೃಷ್ಣ ಹೇಳಿದ್ದೇನಲ್ಲ. ಗರುಡನ ಅಪ್ಪ ಕಶ್ಯಪ, ಅಮ್ಮ ವಿನತೆ, ಕಶ್ಯಪನ ಹೆಂಡತಿ ವಿನತ ಅಂತ. ಆದ್ರಿಂದ ಅವನನ್ನು ವೈನತೆಯ ಅಂತ ಕರೆಯುವುದು. ಅವನೇನು ಸತ್ತಿಲ್ಲ, ಹಾಗೇನು ಗರುಡ ಅವನ ಪುರಾಣ ಕೇಳಿದ್ದಲ್ಲ. ಆದ್ರಿಂದ ಮೊದಲ ಬಾರಿಗೆ ಗರುಡ ಕೇಳುವ ಪುರಾಣ ಅದು ಆಶೋಚದ ಮನೆಯಲ್ಲಿ ಅಲ್ಲಾದ್ರಿಂದ ಒಳ್ಳೆಯವರೆಲ್ಲರೂ ಓದಬಹುದು ಅಂತ ಅರ್ಥ. ಮತ್ತೆ ಮನೆಯಲ್ಲಿ ಪುರಾಣ ಇರಬಾರದು, ಮತ್ತೆ ಕೆಲವರ ಮನೆಯಲ್ಲಿ ದರ್ಬೆ ಇರಬಾರದು, ಇನ್ನು ಕೆಲವರ ಮನೆಯಲ್ಲಿ ಎಳ್ಳು ಇರಬಾರದು. ಇದೆಲ್ಲ ಬರೇ ದಡ್ಡವಾದ ನಂಬಿಕೆ. ಶಾಸ್ತ್ರದಲ್ಲಿ ಹೇಳಲಿಲ್ಲ. ಪ್ರತಿನಿತ್ಯ ನಮಗೆ ದರ್ಬೆ ಅವೈಲೇಬಲ್ ಆಗಲೇಬೇಕು ಮನೆಯಲ್ಲಿ. ಪ್ರತಿನಿತ್ಯ ದರ್ಬೆ ಆಸನದಲ್ಲಿ ಕೂತ್ಕೊಳ್ಬೇಕು ಜಪ ಮಾಡುವವರು, ಹೆಂಗಸರು ಗಂಡಸರು ಎಲ್ಲರೂ. ದರ್ಬೆ ಅಡಿಯಲ್ಲಿ ಇರಬೇಕು, 3 ಎಸಳಾದ್ರೂ ಇರಬೇಕು. ಅದರದ್ದು ತುದಿ ಇರಬೇಕು, ಕತ್ತರಿಸಿ ಹೋಗಬಾರದು. ಅದು ಪೂರ್ವಕದ ಉತ್ತರಕ್ಕೆ ತುದಿ ಬರುವಾಗಿರ್ಬೇಕು ಮತ್ತೆ ನಾವು ಕೂತ್ಕೊಳ್ಳುವಾಗ. ಹಾಗಾಗಿ ದರ್ಬೆ ಎಲ್ಲರಿಗೂ ಬೇಕು. ದರ್ಭ ಮೂಲೆ ಸ್ಥಿತೋ ಬ್ರಹ್ಮ, ದರ್ಭ ಮಧ್ಯೆ ಜನಾರ್ದನ, ದರ್ಭಾಗ್ರೇ ಶಂಕರ ಪ್ರೋಕ್ತ, ಸರ್ವೇ ದೇವ ಸವಾಸುವಾಹ ಅಂತ ಇಲ್ಲಿದ್ದೇ ವಾಕ್ಯ. ಗರುಡ ಪುರಾಣದ್ದೇ ವಾಕ್ಯ. ಯಾಕೆಂದ್ರೆ ಗರುಡನೇ ಕೇಳ್ತಾನೆ, ಕೃಷ್ಣ ದರ್ಬೆ ಯಾಕೆ ಬೇಕು ಕೇಳುತ್ತಾನೆ. ಆಗ ಕೃಷ್ಣ ಹೇಳುವಂಥದ್ದು ಅದು ವಿಶೇಷವಾಗಿ ದರ ಅಂದ್ರೆ ಹೊಡೆಯುವುದು ಅಂತ ಅರ್ಥ, ಬಾ ಅಂದ್ರೆ ಭಯ ಅಂತ ಅರ್ಥ. ನಮಗೆ ಬರತಕ್ಕ ಸಂಕಟಗಳನ್ನು, ಭಯವನ್ನು, ಉಪದ್ರವಗಳನ್ನು ನಿವೃತ್ತಿ ಮಾಡೋದ್ರಿಂದ, ಹೊಡೆಯುವುದರಿಂದ, ವಿದಾರಯತಿ ಅಂತ ವಿದಾರಣೆ ಅಂತ ಧಾತು. ಹೊಡೆದಾಗತ್ತೆ, ದೂರ ಮಾಡುತ್ತೆ, ಹರಿದು ಬಿಡುತ್ತೆ. ಆದ್ರಿಂದ ಭಯ ನಿವಾರಣೆ ಮಾಡುವಂಥದ್ದು ದರ್ಬೆ. ದರ್ಭ ಪವಿತ್ರ ವಿಜ್ಞೇಯ ಅಂತ ಎಲ್ಲ ಕಡೆಯಲ್ಲಿ ವಿಶೇಷವಾಗಿ ದರ್ಬೆಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ದರ್ಬೆಯಲ್ಲಿ 3 ದೇವತೆಗಳು ಕೂತಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಇದ್ದಾರೆ. ಸಕಲ ದೇವತೆಗಳ ಆವಾಸ ದರ್ಬೆಯಲ್ಲಿದೆ. ಆದ್ರಿಂದ ಮನೆಯಲ್ಲಿ ದರ್ಬೆ ಇರುವುದು ಚಂದ, ಇರಲೇಬೇಕು. ಆದರೆ ಅದನ್ನು ನಾನು ತುಂಬ ವಿಷಯ ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ ದರ್ಬೆಯ ಬಗ್ಗೆ. ಅಂದರೆ ವರ್ಷದಲ್ಲಿ ಒಮ್ಮೆ ಶ್ರಾವಣದ ಅಮಾವಾಸ್ಯೆಯಲ್ಲಿ ಎಲ್ಲ ಗ್ರಹಣ ಮಾಡಲಿಕ್ಕೆ ಕುಶಗ್ರಹಣಂ ಅಂತ ಪಂಚಾಂಗದಲ್ಲಿ ಬರೀತಾರೆ. ನಮ್ಮಲ್ಲಿ ಒಬ್ರು ಕೇಳಿದ್ರು, ಗ್ರಹಣ ಉಂಟಾಚಾರ್ಯ ಅಂತ. ಗ್ರಹಣ ಇಲ್ಲ, ಅದು ಕುಶಗ್ರಹಣಂ ಅಂದ್ರೆ ದರ್ಬೆ ತರಲಿಕ್ಕೆ ಬರ್ತದೆ. ನಾವು ಆ ದಿವಸ ಒಟ್ಟು ಮಾಡಿ ಇಡೀ ವರ್ಷಕ್ಕೆ ಬರ್ತದೆ ಅಂತ. ಮತ್ತೆ ಪ್ರತಿ ತಿಂಗಳು ಅಮಾವಾಸ್ಯೆ ತೆಗೆದದ್ದು ಆ ತಿಂಗಳಿಗೆ ಬರ್ತದೆ. ತಿಂಗಳು ತೆಗೆದದ್ದು ತಿಂಗಳಿಗೆ, ಆ ಸಮಯದಲ್ಲಿ ತೆಗೆದ್ರೆ ವರ್ಷಕ್ಕೆ. ಇನ್ನೊಂದು ಸಮಯ ತೆಗೆದ್ರೆ 6 ತಿಂಗಳಿಗೂ ಬರುತ್ತೆ. ಅದನ್ನು ಮೆನ್ಷನ್ ಮಾಡಿದ್ದೇನೆ. ಮತ್ತು ವಾರದಲ್ಲಿ ಬರಬೇಕಾದ್ರೆ ಆದಿತ್ಯವಾರ ತೆಗಿಬೇಕು. ಆದಿತ್ಯವಾರ ತೆಗೆದ್ರೆ ಆ ವಾರಕ್ಕೆ ಬರ್ತದೆ. ಹೀಗೆ ದರ್ಬೆಗೆ ಆಯುಷ್ಯವೂ ವ್ಯವಸ್ಥೆ ಉಂಟು. ನಾವು ಅದನ್ನೆಲ್ಲ ನೋಡುವುದಿಲ್ಲ. ಈಗ ಅಂಗಡಿಯಿಂದ ತರುವುದರಿಂದ ನಮಗೆ ಅರ್ಥವೇ ಆಗುದಿಲ್ಲ. ಅವನು ಎಲ್ಲಿಂದ ತಂದ, ಯಾವತ್ತು ತಂದ, ಹೇಗೆ ತಂದ, ಎಲ್ಲಿ ತಂದ ಗೊತ್ತಿಲ್ಲ. ಆದ್ದರಿಂದ ತಂದು ಇಡುವಾಗಲೂ ಒಂದು ಪೂರ್ವಕ್ಕೆ ಒಂದು ಉತ್ತರಕ್ಕೆ ಅದರ ತುದಿ ಬರುವಂತಿಟ್ರೆ ಅದು ಯೋಗ್ಯ, ಉಪಯೋಗಕ್ಕೆ ಬರ್ತದೆ. ಇಲ್ಲಾದ್ರೆ ಆಚೀಚೆ ಇಟ್ಟು ಬಿಟ್ರೆ ಮತ್ತೆ ಪುನಃ ಹೊಸತು ತರಬೇಕಾಗ್ತದೆ. ಅಂದ್ರೆ ದರ್ಬೆ ಹೇಗೆ ಮನೆಯಲ್ಲಿ ನಿತ್ಯ ಇರಲಿಕ್ಕೆ ಯೋಗ್ಯವೇ, ಸಗಣಿ ಹೇಗೆ ಮನೆಯಲ್ಲಿ ನಿತ್ಯ ಇರಬೇಕೇ,
ಹಾಗೆ ಗರುಡ ಪುರಾಣಾದಿಗಳು ಪುಸ್ತಕಗಳು ಮನೆಯಲ್ಲಿ ಇರುವುದರಲ್ಲಿ ಏನು ತಪ್ಪಿಲ್ಲ. ಪುಸ್ತಕ ಮನೆಯಲ್ಲಿ ಇರುವುದರಿಂದ ಏನು ಸಂಕಟ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ನಮಗೆ ಒಳ್ಳೆ ಆಪತ್ತು ನಿವೃತ್ತಕ ಅಂತ ಅರ್ಥ. ಇದ್ದಷ್ಟು ಒತ್ತಗೆಗಳು ಶಾಸ್ತ್ರಗಳು ಯಾವ ಮನೆಯಲ್ಲಿ ದೇವರ ಚಿಂತನೆ ಉಳ್ಳ ಪುಸ್ತಕಕ್ಕೆ ಪೂಜೆ ಪುನಸ್ಕಾರಗಳು ನಿತ್ಯ ಆಗ್ತಾವೋ ಅವನಿಗೆ ಯಾವುದೇ ರೀತಿಯಾದ ಬಾಧೆಗಳು ಇಲ್ಲ ಅಂತ ಘೋಷಣೆ ಮಾಡ್ತಾರೆ. ಹಿಂದೆಲ್ಲ ಅದನ್ನು ಒಟ್ಟು ಮಾಡ್ತಿದ್ರು, ಅಟ್ಟದಲ್ಲಿಡ್ತಿದ್ರು, ಎಲ್ಲಿಯಾದ್ರೂ ಸಿಕ್ಕಿದ್ರೆ ದೇವರ ಕೋಣೆಯಲ್ಲಿ ಇಡ್ತಿದ್ರು, ಪೂಜೆ ಮಾಡ್ತಿದ್ರು. ಕೇವಲ ನವರಾತ್ರಿಗೆ ಶಾರದಾ ಪೂಜೆಗೆ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಪೂಜೆ, ಪುಸ್ತಕ ಪೂಜೆ ಅಂತ ಪ್ರತಿನಿತ್ಯವೂ ಬೇಕು ಇತ್ತು. ಅಟ್ಟದಲ್ಲಿತ್ತು, ಒಂದು ಸರ್ತಿ ಆರತಿ ತೋರಿಸಿದ್ರು, ದೇವರ ಗುಡಿ ಆದ್ರೆ ಅದರ ಮೇಲೆಲ್ಲ ಇರ್ತಿತ್ತು ಹಿಂದೆ. ಈಗೆಲ್ಲ ಪುಸ್ತಕ ಜಾಗ ಇಲ್ಲ, ಪುಸ್ತಕ ಬೇಡ, ಆದ್ರಿಂದ ನಮಗೆ ಆರತಿ ಮಾಡಲಿ ಬರೋದಿಲ್ಲ. ಕೊನೆಗೆ ಬಹಳ ಖುಷಿ ಇತ್ತು ಅಂದ್ರೆ ಕೆಲವು ಹಳೆಯ ಮನೆಯಲ್ಲಿ ಕೆಲವು ಪುಸ್ತಕಗಳು ಇಡ್ತಾರೆ ಅಟ್ಟದಲ್ಲಿ, ಒಂದು ತಾಡವಾಲೆದ್ದು, ಅದಕ್ಕೆಲ್ಲ ಪೂಜೆ ಮಾಡ್ತಾರೆ, ಕುಂಕುಮ ಎಲ್ಲ ಹಾಕಿ ಶಾರದಾ ಪೂಜೆ ದಿವಸ ಎಲ್ಲ. ಒಂದ್ಸತಿ ನಾನು ಎಂತ ಪುಸ್ತಕ ನೋಡುವ, ಅದು ತಾಡವಾಲೆ ಮಡಿಯಲ್ಲಿ ನಾನಿದ್ದೇನೆ ನೋಡುವ ಅಂತೇಳಿ ಮಡಿಯಲ್ಲಿ ಮಾಡಿ ಹಂಗೆಲ್ಲ ತೆಗೆದು ನೋಡ್ಲಿಕ್ಕೆ ಹೋದ್ರೆ ಅದು ಹಳೆಯವರು ಹಾಕಿದ ಲೆಕ್ಕಾಚಾರದ ಪುಸ್ತಕ, ಕೂಡಿಸು ಕಳೆ ಎಲ್ಲ ಅವರೇನು ಖರ್ಚು ಮಾಡಿದ್ದಕ್ಕೆಲ್ಲ ಬರೆದಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಏನು ಕಟ್ಟಿದ್ದಾರೆ ಗೊತ್ತಿಲ್ಲ, ನೋಡ್ಲಿಲ್ಲ, ಹಾಗೆ ಕಟ್ಟಿಟ್ಟಿದ್ದಾರೆ. ಆದ್ರೆ ನಾವು ಮತ್ತೆ ಅವರಿಗೆ ಭ್ರಮ ನಿರಸನ ಮಾಡಬಾರದು. ಸುಮ್ಮನೆ ಕೊನೆಗೆ ಏನಾದ್ರು ಅಕ್ಷರ ಉಂಟಲ್ಲ, ಅಕ್ಷರದ ಕೆರೆಯನ್ನಾದ್ರೂ ಕೊಟ್ಟು. ಇದು ನಮ್ಮ ಮನೆಗೆ ಒಬ್ಬ ಬುಡುಬುಡಿಕೆ ಬಂದಿದ್ದ, ಒಬ್ಬ ಒಂದಿಷ್ಟು ಪುಸ್ತಕ ತಗೊಂಡ್ಬಂದಿದ್ದ. ಎಲ್ಲ ಇದರಲ್ಲಿ ಇದೆ, ನಾಡಿ ಭವಿಷ್ಯ ಹೇಳುತ್ತೇನೆ ಆಗೀಗೆಲ್ಲ ತುಂಬ ಮಾತಾಡಿದ. ಮತ್ತೆ ಹೇಳಿದ್ದೆ, ನಾನು ಹೇಳಿದ್ದೆ ನನಗೆ ಸ್ವಲ್ಪ ನೋಡ್ಲಿಕ್ಕೆ ಕೊಡ್ತೇನೆ, ನಾನು ಓದ್ಲಿಕ್ಕೆ ಬರುತ್ತೆ ನನಗೆ, ಅದೆಲ್ಲ ಬರೋದಿಲ್ಲ, ನಮ್ಮ ಅಜ್ಜಯ್ಯನ ಕಾಲದ್ದೆಲ್ಲ ಹಾಗೀಗೇನು ಸುಮಾರು ಹೇಳಿದೆ. ನಮ್ದು ವಂಶ ಪರಂಪರೆ ಕಸುಬು ಎಲ್ಲ ಹೇಳಿದೆ. ಎಲ್ಲ ಆಯ್ತು ಮಾರ ಹೇಳಿ ನಾನು ಮನೆ ಒಳಗಿಂದ ನಂದು ಇಷ್ಟುದ ತಾಡವಾಲೆ ಒಂದು ಇಷ್ಟು ದಪ್ಪದ್ದು ಕಟ್ಟುತ್ತಂತ ತೋರಿಸಿದೆ. ಎದುರಿ ಹೋದು, ಇಷ್ಟೆಲ್ಲ ಉಂಟಾ? ಅವನ ಕೈಯಲ್ಲಿ ಇರೋದು ಇಷ್ಟು ಹಂಗೆ ಆಗಲದ್ದು, 2 ಇಂಚ್ ಆಗಲದ್ದು ಇಟ್ಕೊಂಡಿದ್ದ, 4-5 ಹಾಳೆ. ನಂದಿಷ್ಟು ಹಾಳೆ ನೋಡಿ, ಇಂಥದ್ದು 100 ಗಟ್ಟಲೆ ಪುಸ್ತಕ ನನ್ನ ಮನೆಯೊಳಗಿದೆ ಅಂದೆ. ಅವನು ಕಂಗಾಲಾಗಿ ಹೋದವನು. ಇನ್ನೆಲ್ಲ ಭವಿಷ್ಯಲ್ಲಿ ಏನಿಲ್ಲ, ಇದರಲ್ಲಿ ಶಾಸ್ತ್ರಗಳೆಲ್ಲ ಇರೋದು, ಪುರಾಣ ವೇದ ಎಲ್ಲ ಇರುವ ಪುಸ್ತಕಗಳಿವು. ನಂಗೆ ಕೊಡ್ತೀರಾ ಅಂದವ. ನೀನೇನು ಮಾಡ್ತೀವಿ, ಇದನ್ನು ತೋರಿಸಿ ದುಡ್ಡು ಮಾಡ್ತೀಯಲ್ಲ ಅಷ್ಟೇ ಅಲ್ಲ, ನೀನು ಓದ್ಲಿ ಬರತ್ತ. ಹಾಗಾಗಿ ಮನುಷ್ಯ ಎಷ್ಟೆಲ್ಲ ಹೊಳೆಗೆಲ್ಲ ಬಿಸಾಡಿದ್ದಾರೆ ಹಿಂದಿನವರು, ಒಲೆಗೂ ಹಾಕಿದ್ದಾರೆ, ಒಲೆಗೂ ಹಾಕಿದ್ದಾರೆ. ತಾಡವಾಲೆಗಳಲ್ಲಿ ಅನೇಕ ಅಪೂರ್ವ ಅಂಶಗಳಿದ್ದು, ಅದ್ರ ಮನೆಯಲ್ಲಿ ಪುಸ್ತಕ ಇರುವುದು ತಪ್ಪಿಲ್ಲ, ಪುಸ್ತಕ ಇರಬೇಕು, ಇದ್ದರೆ ಚಂದ, ಓದುವುದು ತಪ್ಪಲ್ಲ. ಆದರೆ ಆಶೋಚದ ಪೀರಿಯಡ್ಸ್ಗಳಲ್ಲೆಲ್ಲ ಅಧ್ಯಯನ ನಿಷಿದ್ಧ. ವಾಸ್ತವವಾಗಿ ಮೈಲಿಗೆ ಹೊತ್ತಲ್ಲಿ ಶಾಸ್ತ್ರಕ್ಕೆ ಅಪಚಾರ ಮಾಡಬಾರದು ಹೇಳುವ ನೆಲೆಯಲ್ಲಿ ಬೇರೆ ಉಂಟಲ್ಲ ಅಂತೇಳಿ ಬಿಟ್ಟಿದ್ದಾರೆ. ಬಲಾತ್ಕಾರದಲ್ಲಿ, ಯಾಕೆಂದ್ರೆ ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ಆಕಾಶ ನೋಡಬಾರ್ದು ಹೇಳಿದ್ರೆ ಆವತ್ತೇ ಓಡುದು ನೋಡ್ಲಿಕ್ಕೆ, ಗ್ರಹಣದ ಹೊತ್ತಿನ ನೋಡಬಾರ್ದು ಹೇಳಿದ್ರೆ ಆವಾಗ ನಮಗೆ ಕ್ಯೂರಿಯಾಸಿಟಿ ಏನಾಗಿದೆ ನೋಡುವ ಅಂತ. ಹಾಗಾಗಿ ಮಾಡಬಾರ್ದು ಹೇಳಿದ್ರ ಮೇಲೆ ನಮಗೆ ಹೆಚ್ಚು ಒತ್ತಡ ಆಗಿದೆ. ಬೇರೆ ಸಮಯ ಇದ್ರೂ ಸಹ ಅದನ್ನು ಉಪಯೋಗಿಸಿಕೊಳ್ಳುವುದಿಲ್ಲ, ಅದರಿಂದ ಅದಕ್ಕೆ ಹೆಚ್ಚಿನ ಮಹತ್ವಕ್ಕೆ ಇಲ್ಲ. ಮತ್ತು ಎಲ್ಲರೂ ಓದ್ಲಿಕ್ಕೇನು ತಪ್ಪಿಲ್ಲ. ಈ ಹೊತ್ತಿನಲ್ಲಿ ಓದ್ಲಿಕ್ಕೆ ಅಂತ ಅದಲ್ಲ, ಈ ಹೊತ್ತಿನಲ್ಲಿ ಓದುವುದಾದ್ರೆ ಭಾಗವತಾದಿಗಳ ಅಂದ್ರೆ ವಿಶೇಷವಾಗಿ ದೇವರ ಎಚ್ಚರವನ್ನು ಕೊಡುವ ಕೃತಿಗಳನ್ನು ಓದಬೇಕಷ್ಟೇ ಹೊರತು ಮತ್ತೆ ಇತರ ಅಧ್ಯಯನಗಳಿಗಾಗಿ ಓದ್ಲಿಕ್ಕಿಲ್ಲ. ನಾವು ಓದಿಕೊಂಡದ್ದನ್ನೇ ಮೆಲುಕು ಹಾಕ್ಲಿಕ್ಕೆ ಬರುತ್ತೆ. ಇನ್ನೊಮ್ಮೆ ಹೀಗೆ ಬಹಳ ಚಂದವಾಗಿ ಕೃಷ್ಣ ಹೇಳಿದ ಗರುಡನಿಗೆ ಒಂದು ಮಾತು ಹೇಳುತ್ತಾನೆ, ನೀವು ಸೋಮಾರಿಗಳಾಗಿದ್ದೀರಿ ಅಂತ ಹೇಳಿಬಿಟ್ಟ. ಯಾವ ಸ್ವಸ್ಥಮಿದಂ ಶರೀರ ಮರುಷಂ ಯಾವ ಜರಾ ದೂರತಃ ಯಾವಚ್ಚ ಇಂದ್ರಿಯ ಶಕ್ತಿ ಅಪ್ರತಿಹತ ಯಾವ ಕ್ಷಯೋ ನಾಯುಷ್ಯ ಆತ್ಮಶ್ರೇಯಸಿ ತಾವದೇವ ವಿದುಷಾ ಕಾರ್ಯ ಪ್ರಯತ್ನ ಮಹಾನ್. ನೀವು ಆದಷ್ಟು ಬೇಗ ಜಾಸ್ತಿ ಕೆಲಸ ಮಾಡಬೇಕಂತೆ ಗರುಡನಿಗೆ ಕೃಷ್ಣ ಹೇಳುದು. ಯಾಕೆ ಕೇಳಿದ್ರೆ, ಮನುಷ್ಯನಿಗೆ ಮೊದಲಿಗೆ ಏನು ಕೇಳಿದ್ರೆ ಆಯುಷ್ಯ ಎಷ್ಟು ಅಂತ ಗೊತ್ತಿಲ್ಲ. ಆದ್ರಿಂದ ಪ್ರತಿ ಕ್ಷಣದಲ್ಲಿಯೂ ಧರ್ಮವನ್ನು ಆಚರಿಸಬೇಕಂತೆ. ಬೆನ್ನ ಹಿಂದೆ ಮೃತ್ಯು ಕರಿತಾ ಇರ್ತಾನಂತೆ, ಆಯ್ತಾ ಹೋಗುವ ಇವ ಹಾಗೆ ಎಲ್ಲ ಆಡಿಸ್ತಾ ಇರ್ತಾನೆ ಭುಜವನ್ನು, ಸ್ವಲ್ಪ ತಡಿ ಅಂತೇಳಿ. ಅವನು ಯಾರು ಕರಿತಾ ಇರೋದು ಗೊತ್ತಿಲ್ಲ, ನೋಡಿದ್ರೆ ಯಮ ಕರೆಯುದು, ಹೋಗುವ ಆಯ್ತಾ ಇಲ್ವಾ ಅಂತ. ಆಗ್ಲಿಲ್ಲ, ಬಾಕಿ ಉಂಟು, ಮತ್ತೊಂದು ಕೆಲಸ ಉಂಟು, ಇನ್ನೊಂದು ಕೆಲಸ ಉಂಟು. ನಾವು 100 ಕೆಲಸವನ್ನು ನಂಬಿಕೊಂಡವರು, ಅವನು ಕರೀಲಿಕ್ಕೆ ತಡ ಮಾಡ್ತಾ ಇದ್ದಾನೆ. ಹಾಗಾಗಿ ಹೇಳ್ತಾರೆ, ನಿನಗೆ ಆಯುಷ್ಯ ಯಾವತ್ತು ಮುಗಿತದೆ ಗೊತ್ತಿಲ್ಲದೆ ಇರುವುದರಿಂದ ಈಗಿಂದೀಗ ಒಳ್ಳೆಯ ಕೆಲಸ ಮಾಡು. ಆಯ್ತು ಮಾಡ್ತೇನೆ ಹೊರಟ್ರೆ ನಮಗೆ ಇನ್ನು ಕೆಲ ಉಂಟು ಆತಂಕಗಳು. ಏನು ಕೇಳಿದ್ರೆ, ನಮ್ಮ ಇಂದ್ರಿಯಗಳು ಎಲ್ಲ ಯಾವುದು ಸರಿ ಇಲ್ಲ, ಗಟ್ಟಿ ಇಲ್ಲ, ಯಾವುದು ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ ಪೂರ್ತಿ. ಸ್ವಲ್ಪ ಹೊತ್ತು ಕೂತ್ರೆ ಕಾಲು ಇರುವೆ ಹತ್ತದದೆ, ಸ್ವಲ್ಪ ಜಾಸ್ತಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರೆ ಸೊಂಟ ಸಾಯ್ತದೆ. ಆಯ್ತು ಪಾರಾಯಣ ಆದ್ರೂ ಗಟ್ಟಿ ಮಾಡಿದ್ರೆ ಬಾಯಿ ನೋವು ಬರ್ತದೆ, ಕಣ್ಣು ಸರಿ ಕಾಣುವುದಿಲ್ಲ. ಹೀಗೆ ಎಲ್ಲ ಇಂದ್ರಿಯಗಳು ಸ್ಟ್ರೈಕ್ ಮಾಡ್ತಾರೆ. ಯಾವ ಚೇಂದ್ರಿಯ ಶಕ್ತಿ ಅಪ್ರತಿಹತ ಅಂತ ಕೃಷ್ಣ. ಎಲ್ಲಿಯವರೆಗೆ ನಿನ್ನ ಇಂದ್ರಿಯಗಳಿಗೆ ಸಾಮರ್ಥ್ಯ ಗಟ್ಟಿ ಉಂಟಾ ಆಗಲೇ ನಿನ್ನ ಕೆಲಸ ಮುಗಿಸು. ಯಾವ ಕ್ಷಯೋ ನಾಯುಷ, ಎಲ್ಲಿವರೆಗೆ ನಿನಗೆ ಆಯುಷ್ಯ ನಾಶ ಆಗಲಿಲ್ಲ ಆವತ್ತಿನವರೆಗೆ ಮುಗಿಸು. ಮತ್ತೊಂದು ಹೇಳ್ತಾನೆ, ಎಲ್ಲಿಯವರೆಗೆ ಸ್ವಸ್ಥಮಿದಂ ಶರೀರಂ ಅರುಷಂ,
ಗಟ್ಟಿ ಮುಟ್ಟಾಗಿ ದೇಹ ಇರ್ತದೆ, ಆವತ್ತೇ ಮಾಡಿಬಿಡು. ಮತ್ತೆ ಹೇಳ್ತಿಡಬೇಡ. ಯಾವ ಜರಾ ದೂರತಃ, ನಮಗೆ ಶರೀರ ಚೆನ್ನಾಗಿದ್ರು ಮುದಿತನ ಉಂಟಲ್ಲ, ಮುಪ್ಪು ಉಂಟಲ್ಲ, ಅದು ಪೆಟ್ಟುಕೊಡ್ತದೆ. ಯಾವಾಗ ಬರ್ತದೆ ಗೊತ್ತಿಲ್ಲ. ಹಾಗಾಗಿ ನಾವು ಯಾವತ್ತು ಸೋಲ್ತೇವೆ, ಯಾವ ಕೈಕಾಲುಗಳಿಗೆಲ್ಲ ನಮ್ಮದು ಶಕ್ತಿ ಹಾಳಾಗ್ತದೆ ಗೊತ್ತಿಲ್ಲ. ಆದ್ರಿಂದ ಗಟ್ಟಿ ಮುಟ್ಟಿದ್ದಾಗ ಕೆಲಸ ಮಾಡು. ಯಾವುದಕ್ಕೆ? ಆತ್ಮಶ್ರೇಯಸ್ಸಿ. ಚೆನ್ನಾಗಿ ಹೇಳುತ್ತಾನೆ. ಆತ್ಮದ ಶ್ರೇಯಸ್ಸಿಗಾಗಿ ಇಷ್ಟೇ ಹೇಳಿದ. ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ದೇಹವೂ ಹೌದು. ಆತ್ಮ ಅಪಿ ಸರ್ವದೇಹ ಸ್ಯಾತ್. ಆತ್ಮಹತ್ಯೆ ಅಂತ ನಾವು ಕರೀದಿಲ್ವ? ಆತ್ಮಹತ್ಯೆ ಅಂದ್ರೆ ಜೀವ ಸಾಯ್ತಾನೆ? ಇಲ್ಲ, ದೇಹ. ದೇಹವೂ ಸರಿ, ದೇಹದ ಒಳಿತಿಗಾಗಿ ಮಾಡು. ನಿನ್ನ ದೇಹ ಇವತ್ತು ಹಾಳಾಗ್ತಾ ಇದೆ, ನೋಡಿಕೊಳ್ತಾ ಇಲ್ಲ ನೀನು ಅಂತಾನೆ. ಒಳ್ಳೆ ಆಹಾರ ತಿನ್ನುತ್ತಾ ಇಲ್ಲ, ಒಳ್ಳೆ ವಿಹಾರ ಮಾಡ್ತಾ ಇಲ್ಲ, ಒಳ್ಳೆ ವಿಚಾರಗಳು ಬರ್ತಾ ಇಲ್ಲ, ಒಳ್ಳೆ ಆಚರಣೆಗಳಿಲ್ಲ, ಒಳ್ಳೆಯವರ ಜೊತೆಯಲ್ಲಿ ಸಂಪರ್ಕ ಇಲ್ಲ, ನಿನ್ನದು ದೇಹ ಹಾಳಾಗ್ತಾ ಉಂಟು ಅಂದ. ಅದರ ಜೊತೆಯಲ್ಲಿ ಹೇಳ್ತಾನೆ ಆತ್ಮ ಅಂದ್ರೆ ಮನಸ್ಸು. ಮನಸ್ಸು ಚೆನ್ನಾಗಿಲ್ಲ. ಚೆನ್ನಾದ ಮನಸ್ಸನ್ನು ಮಾಡಲಿಕ್ಕೋಸ್ಕರ ಪ್ರಯತ್ನಿಸಿ ನೀನು. ಆತ್ಮ ಅಂದ್ರೆ ಜೀವ. ನಾವು ಜೀವವನ್ನು ಯೋಚನೆ ಮಾಡ್ತಾ ಇಲ್ಲ. ಜೀವ ಉಂಟು ಅಂತ ಕೆಲವರಿಗೆ ಗೊತ್ತಿಲ್ಲ. ನಾನು ನಿನ್ನೆ ಮೊನ್ನೆ ಕೊಬ್ಬರಿ ಎಲ್ಲ ತೋರಿಸಿಕೊಟ್ಟೆ, ಹೇಗೆ ಉದ್ದಾನೆ ಜೀವ ಅಂತ ಹೇಳಲಿಕ್ಕೆ, ಹೊರಗೆ ಹೇಗೆ ಒಳಗೆ ಹೇಗೆ ಅಂತ. ಹೆಚ್ಚಿನವರೆಲ್ಲ ದೇಹವೇ ಜೀವ ಅಂತ ತಿಳ್ಕೊಂಡಿದ್ದಾರೆ. ನಾನೇ ಅಲ್ವಾ, ಮತ್ತೆ ಯಾರಿದ್ದಾರೆ ಅಂತ. ಹಾಗಾದ್ರೆ ಹೋದವನು ಯಾರು? ವಿಜ್ಞಾನಿಗಳು ಇವತ್ತು ಕೋಟೆ ಕಟ್ಟಿ ಹುಡುಕಿ ನೋಡಿದ್ದಾರೆ ಸಾಯುವಾಗ. ಎಲ್ಲಿ ಕಾಣ್ತದೆ ಜೀವ ಅಂತ? ಕಾಣುವುದಿಲ್ಲ. ಒಂದ್ಸರ್ತಿ ಗ್ಲಾಸ್ ಕೇಸ್ ಎಲ್ಲ ಹಾಕಿ ಒಬ್ಬ ಸಾಯುವವನನ್ನಿಟ್ಟು ಎಲ್ಲಿ ಹಿಡಿದಾಗ್ಬೇಕು ಅವನನ್ನು ಅಂತ ಎಲ್ಲ ಫೋಟೋಗ್ರಾಫರ್ ಎಲ್ಲ ನಿಂತು ಎಲ್ಲ ಮಾಡ್ತಾ ಇದ್ದಾರೆ. ಗಮ್ಮತ್ತು ಏನು ಕೇಳಿದ್ರೆ, ಅವನು ಮೀಟರ್ ಇಟ್ಟಿದ್ದಾನೆ ಅವನಿಗೆ. ಆ ಮೀಟರ್ ಕಮ್ಮಿ ಆಯ್ತು ಡೌನ್ ಆಯ್ತು, ನಿಂತು ಬಿಟ್ಟಿದ್ದು. ಹಾರ್ಟ್ ಬೀಟ್ಸ್ ನಿಂತಿತು ಅಂದಾಗ ಇವರು ಅಲರ್ಟ್ ಆಗಿದ್ದಾರೆ, ಜೀವ ಸಿಗ್ತದೆ ಕ್ಯಾಚ್ ಮಾಡಲಿಕ್ಕೆ ಅಂದರೆ ಡಬ್ಬ ಒಡೆದದ್ದು ಕೇಳಿದೆ ಗ್ಲಾಸ್ ಕೇಸ್. ಅದ್ಭುತ. ಜೀವ ಹೋಗಿದ್ದಾನೆ, ಇವರಿಗೆ ಕಾಣೋದಿಲ್ಲ. ಅಂದ್ರೆ ಶಕ್ತಿಪೂರ್ಣವಾಗಿ ಜೀವಕ್ಕಿದೆ, ನಿರ್ಗಮನ ಮಾಡಿದೆ ಜೀವ. ಇವರಿಗೆ ಆಶ್ಚರ್ಯ ಆಗ್ತಿದೆ, ಎಂಥದ್ದು ಅಂತ, ಚೇಂಬರ್ ಹಳದಿದಲ್ಲ ಅಂತ. ಆ ಮೀಟರ್ ನಿಂತಿತ್ತು ಅಂದಾಗ, ನಾರ್ಮಲಿ ಬಂತು ಅಂದಾಗ ಗ್ಲಾಸ್ ಹೊಡೆದಿದೆ ಅಂದ ಅವರಿಗೆ ಹಿಡಿಲಿಕ್ಕೆ ಸಿಗುವುದಿಲ್ಲ. ಎಷ್ಟೋ ಜನ ಜ್ಯೋತಿ ಸ್ವರೂಪದಲ್ಲಿ ನೋಡಿದ್ದನ್ನು, ಆಗುವುದನ್ನು, ಬೆಳಕಾದ್ದನ್ನು ಗಮನಿಸಿದ್ದಾರೆ. ಇದೇ ಎಂದು ಗೊತ್ತಿದೆ. ಅದ್ಭುತವಾದಂತಹ ಜ್ಯೋತಿ ಸ್ವರೂಪದಲ್ಲಿ ಜೀವ ಇದ್ದಾನೆ, ಕಾಣುವುದಿಲ್ಲ. ಹಾಗೆ ಜೀವ ಬೇರೆ ಇದ್ದಾನೆ, ದೇಹ ಬೇರೆ ಇದ್ದಾನೆ. ಪುನರ್ಜನ್ಮದ ಎಷ್ಟೋ ಕೇಸುಗಳು ನಾವು ನೋಡ್ತಾ ಇದ್ದೇವೆ, ಬಂದು ಹಾಕಿದ್ದು. ಅವರಲ್ಲ ಇವರು, ಮತ್ತೆ ಬಂದದ್ದು ಇವರು ಬಂದದ್ದು ಅಂತ ಬಹಳಷ್ಟು ಹೋಗುವುದನ್ನು ಗಮನಿಸುವುದನ್ನು ಎಲ್ಲ ಹೇಳುತ್ತಾರೆ, ಗುರುತಿಸಿಕೊಳ್ತಾರೆ. ಹೋಗುವುದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಬನ್ನಂಜಿಯವರು ಹೇಳುವ ಹಾಗೆ ಹೇಳ್ತಿದ್ರಂತೆ ಮಗಳ ಹತ್ರ. ನನಗೆ ರೂಮ್ ನಂಬರ್ ಕಾಣ್ತಾ ಇಲ್ಲ ಅವ್ರು ಹೇಳೋದಂತೆ, ಡೋರ್ ನಂಬರ್ ಕಾಣ್ತಾ ಇಲ್ಲ. ವಿಚಿತ್ರ, ಇದು ಎಂತ ಡೋರ್ ನಂಬರ್ ಎಂತ ರೂಮ್ ನಂಬರ್ ಅಂತ ಕೇಳ್ತಾಳೆ ಇವಳು. ವಿಚಿತ್ರ ಹೇಳ್ತಾ ಇದ್ದಾರೆ, ನನಗೆ ಡೋರ್ ನಂಬರ್ ಕಾಣ್ತಾ ಇಲ್ಲಲ್ಲ ಅಂತ. ಅದ್ಭುತ. ನಾನು ಅಪ್ಪನ ಹತ್ರ ದೇವರು ತಂದಾಗಿತ್ತು ಹುಣ್ಣಿಮೆ ಮರುದಿನ ತಂದೆ ದೇವರು. ಆಗ ಅಪ್ಪನ ಹತ್ರ ನಾನು ಶಾಲಿಗ್ರಾಮ ಇತ್ತು ಅಲ್ಲಿ, ನಾನು ತಗೊಂಡೋಗ್ಲಿ ಯಾಕೆ ಹೇಳಿದೆ, ಅವನಿಗೆ ಕಷ್ಟ ಆಗುತ್ತೆ ಅವ್ರಿಗೆ ಪೂಜೆ ಮಾಡಲಿಕ್ಕೆ, ತಗೊಂಡೋಗ್ಲಿ ಅಂತ. ಅಪ್ಪ ನನಗೆ ಬೇಡ ಅಂದ್ರಷ್ಟೇ, ಮತ್ತೆ ಮಾತಾಡಲಿಲ್ಲ ನನ್ನ ಹತ್ರ. ನಾನು ಹೋದ ನಂತರ ಅಮ್ಮನ ಹತ್ರ ಹೇಳಿದ್ರಂತೆ. ಅಮ್ಮ ಹೇಳಿದ್ರು, ನಾನೊಂದು 2 ದಿನ ಪೂಜೆ ಮಾಡೋದಿಲ್ವಾ, ಅದಕ್ಕೆ ನಾನು ಅವನಿಗೆ ತಗೊಂಡೋಗ್ಲಿಕ್ಕೆ ಬೇಡ ಹೇಳಿದೆ ಅಂದು. 2 ದಿನ ಪೂಜೆ ಮಾಡಿತ್ತು, ಮತ್ತೆ ನಾನು ತಗೊಂಡೆ, ಮತ್ತೆ ಇರಲಿಲ್ಲ. ಸರಿ, ಗೊತ್ತಿರುತ್ತೆ ನಾನು 2 ದಿನ ಪೂಜೆ ಮಾಡೋದಿಲ್ಲ ಹೇಳಿದ್ದ. ಕೆಲವರಿಗೆ ಅಭ್ಯಾಸ ಆಗಿರುತ್ತೆ, ಏನಾಗತ್ತೆ ಅಂತ. ನನ್ನ ತಾಯಿ ಅಕ್ಕ ಮಗ ಬಂದ ನೋಡ್ಲಿಕ್ಕೆ, ಸೂಡದಲ್ಲಿದ್ಲು. ಅಮ್ಮ ಹೇಗಿದ್ದಿ ಕೇಳಿಲ್ಲ. ನನಗೆ ನೀನು ನಾಳೆ ಚೆನ್ನಾಗಿ ಎಣ್ಣೆ ತಿಕ್ಕಿ ಸ್ನಾನ ಮಾಡಿ ಸಾಯ್ತಾ. ಮರುದಿನ ಸತ್ಲು. ಡೆಡ್ ಬಾಡಿಗೆ ಎಣ್ಣೆ ಹಾಕಿದೆವ. ಕರೆಕ್ಟ್ ಗೊತ್ತಿರುತ್ತೆ ಅವರಿಗೆ. ನಮ್ಮ ಹೇಳ್ತಿದ್ಲಂತೆ, ಗಾಡಿ ಬಂತು ನಾನು ಹೋಗ್ತೇನೆ ಅಂತ. ಗಾಡಿ ಬಂತಂತೆ ಅವಳಿಗೆ. ಗಾಡಿಲಿ ಹೋದ್ಲು ಕಣ್ಣು ಮುಚ್ಚಿದ್ದೆ, ಮಾತಾಡ್ತಾ ಇದ್ಲಂತೆ ಕೂತು ಅಜ್ಜಿ. ಹೀಗೆ ಮನುಷ್ಯನಿಗೆ ನಾನು ಇದರಲ್ಲಿ ಕೆಲವು ಲಕ್ಷಣ ಹೇಳಿದ್ದೆ ನಿಮಗೆ ಹೇಗಿರುತ್ತೆ ಅಂತ. ಒಬ್ಬ ಅಂತೂ ಅಜ್ಜ ಬಹಳ ಚೆನ್ನಾಗಿ, ನಾನು ಗೊತ್ತಾಯ್ತು ಅವನಿಗೆ. ಅವನು ನಿತ್ಯ ಪೂಜೆ ಮಾಡಿ ಹೊರಗೆ ಬರುದು. ಬಂದ ನಂತರ ಎಲ್ಲರೊಟ್ಟಿಗೆ ಸೇರಿ ಟಿಫಿನ್ ಮಾಡ್ತಾನೆ 8-9 ಗಂಟೆಗೆ. ಆವತ್ತು ಹೊರಗೆ ಬಂದವ ಅಜ್ಜ ಅಂದ್ರೆ ಅವನು 96 ವರ್ಷ ಆಗಿದೆ. ಹೊರಗೆ ಬಂದವ ಮತ್ತೆ ಪುನಃ ಬಾವಿ ಕಟ್ಟೆ ಹೋದ್ನಂತೆ, ಸ್ನಾನ ಮಾಡಿದ್ನಂತೆ, ನೀರು ತಂದಂತೆ. ಎಂಥದ್ದೋ ಬಿಟ್ಟಿರ್ಬೇಕು ದೇವರ ಕೋಣೆಯಲ್ಲಿ, ಮೇಲಿಗೆ ಆಯ್ತೇನೋ ತರ್ಲಿಕ್ಕೆ ಹೋಗ್ತಾರೆ ಅಂತ. ಯಥಾ ಪ್ರಕಾರ ಪೂಜೆ ಶುರು ಮಾಡಿದ್ರಂತೆ. ಬತ್ತಿ ಹಾಕು, ಸಮರ್ಪಣೆ ಇಡು ಹೇಳಿಕೊಂಡು. ಅಜ್ಜ ಆಯ್ತಲ್ಲ, ಪೂಜೆ ಮಾಡಿ ಆಯ್ತಲ್ಲ ಮಾಡಿ ಇನ್ನೊಮ್ಮೆ ಪೂರ ಪೂಜೆ ಮಾಡಿದ್ದಂತೆ. ಹೊರಗೆ ಬಂದು ಸತ್ತ. ಟಿಫಿನ್ ಮಾಡಿ ಸಾಯುವುದು ಯಾಕೆ ಹೇಳಿಯವ, ಪೂಜೆ ಮಾಡಿ ಸತ್ತ. ಅಮ್ಮ ಕೇಳಿದ್ಲಂತ ಅಪ್ಪನ ಹತ್ರ, ನಾನೆಂತ ಮಾಡಲಿ ಅಂತ. ನೀನು ಶೋಭಾನೆ ಹೇಳು, ಲಕ್ಷ್ಮೀ ಶೋಭಾನೆ ಹೇಳು ಅಂತ ನನ್ನಪ್ಪ ಹೇಳು. ಲಕ್ಷ್ಮೀ ಶೋಭಾನೆ ಹೇಳಿ ಆಯ್ತು ಹೇಳಿದ್ಲಂತೆ. ನಾಳೆದ್ದು ಹೇಳು ಅಂತ. ನಡೆದ ಘಟನೆಗಳಿವೆ ಅಲ್ಲ, ಇದೆಲ್ಲ ನಮಗೆ
ಕಾಣುವಂಥ ಕಥೆಗಳು ಬಹಳ ಅದ್ಭುತವಾಗಿರುತ್ತೆ. ಕೆಲವೊಮ್ಮೆ ನಾನು ಯಾವಾಗಲೂ ಬೆಳಿಗ್ಗೆ 11 ಗಂಟೆ ಹೋಗುದು ಅಪ್ಪನಲ್ಲಿಗೆ. ಆವತ್ತು ಬರಲಿಲ್ಲ ವೈದ್ಯತೆ, ಆವತ್ತು ಕೃಷ್ಣ ಮಠದಲ್ಲಿ ಇದ್ದೆ. ಅಮ್ಮ ಕೇಳದಂತೆ, ನನ್ನ ಆಯಿ ಬತ್ರೇನ, ನಾನು ಬರಲಿಲ್ವಾ ಅಂತ. ಯಾವಾಗಲೂ ಬರ್ತಾನೆ, ಇವತ್ತು ವೈದ್ಯತೆ ಅಲ್ಲ, ಎಲ್ಲ ಮುಗಿದಿದ್ದೆಲ್ಲ ಅಂತ ಕೂತಿದ್ದಾನೆ. ಬರ್ತಾನೆ ಈಗ. ಬರಲಿಕ್ಕೆ ಕಾದು ಮತ್ತೆ ನಾನು ಬಂದೆ, ಬರಲಿಕ್ಕೆ ಕಾದು ಮತ್ತೆ ಹೋದರು. ಲಾಸ್ಟ್ ಮೂಮೆಂಟ್ ಕಾಯು. ಇಂಥದ್ದು ಎಷ್ಟೋ ಅನುಭವಗಳಿವೆ ನಮಗೆ. ಅಂದರೆ ಜೀವನಿಗೆ ನಿರ್ಗಮನ ಆಗುವುದು ದೇಹದಿಂದ ಬೇರೆ ಅಂತ ಅರ್ಥ ಆಗತ್ತೆ ಅಂತ ಹೇಳಿದ್ದ, ಕಾಣುತ್ತೆ. ಒಬ್ಬರು ಆಪರೇಷನ್ನಲ್ಲಿ ಮಲಗಿದ್ದಾರೆ, ಕಣ್ಣು ಆಪರೇಷನ್ ಅವರಿಗೆ ಆಗ್ತಾ ಉಂಟು. ಅದು ಆಗುವುದಿಲ್ಲ ಅಂತ ಅವನೇ ಹೇಳಿಕೊಂಡಿದ್ದಾನೆ. ರೋಗಿ ಹೇಳಿದ್ದಾನೆ ಅದು ಆಗುವುದಿಲ್ಲ, ಆಗುವಂಥದ್ದಲ್ಲ. ವೈದ್ಯ ಹೇಳುತ್ತಾನೆ ಮಾಡುತ್ತೇನೆ ಅಂತ. ಫ್ಯಾಮಿಲಿಯವರು ಕೇಳಿದ್ದಾರೆ ಸಕ್ಸಸ್ ಅಂತ, ಗ್ಯಾರಂಟಿ ಇಲ್ಲ ಅಂದಿದ್ದ. ನೋಡಿ, ಸಾಯುವುದೇ ಹೌದಾದರೆ ಆಪರೇಷನ್ ಮಾಡಿ ಯಾಕೆ ಸಾಯಬೇಕು? ಆದ್ದರಿಂದ ಅವ್ರು ಹೇಳ್ತಾರೆ ಆಪರೇಷನ್ ಬೇಡ ನನಗೆ ಅಂತ. ಅದೇ ಎಲ್ಲರೂ ಇದ್ದಾರಲ್ಲ ಮಾಡಿ ನೋಡುವ ಅಂತ ಮಾಡಿದ್ದಾರೆ. ಮಾಡಿದಾಗ ರೋಗಿ ಹೋಗಿದ್ದಾನೆ, ಆಪರೇಷನ್ ಆಗ್ತಾ ಉಂಟು. ರೋಗಿ ಹೋಗಿದ್ದಾನೆ. ರೋಗಿ ಹೋದ ನಂತರ ಆಪರೇಷನ್ ಮುಗಿದಿದೆ, ಏನು ಅಂತ ಬರೆದಿದ್ದಾರೆ ಶರ. ರೋಗಿ ಹೋಗಿದ್ದಾನೆ, ಆಪರೇಷನ್ ಆಗಿದೆ ಅಂತ. ಮತ್ತೆ ಅರ್ಧ ಗಂಟೆಯಲ್ಲಿ ಎದ್ದಿದೆ ಬಾಡಿ. ಅವನನ್ನು ಎಂಟ್ರಿ ಮಾಡಿದ್ರೆ ಎಂತ ಅಂತ ಅವ ಹೇಳ್ತಾನೆ, ನಾನು ಹೋಗಿದ್ದೆ, ನಾನು ಫ್ಯಾನಲ್ಲಿ ಕೂತಿದ್ದೆ, ನಾನು ಇವ್ರಿಗೆ ಹೇಳಿದೆ ಬೇಡ ಅಂತ ಹೇಳುತ್ತಾ ಇದ್ದೆ, ಇವ್ರಿಗೆ ಕೇಳ್ತಾ ಇಲ್ಲ. ಅದು ಕೇಳುದು ಇಲ್ಲಿಗೆ ಇವ್ರು ಮಾಡ್ತಾನೆ ಇದ್ದಾರೆ. ಕೊನೆಗೆ ನೋಡಿದ್ರು ಆಪರೇಷನ್ ಫೈಲ್, ರೋಗಿ ಮಾತ್ರ ಪಾಸ್. ಅವರದೇನು ಕೆಲಸ ಆಗಲಿಲ್ಲ, ಮಾಡಿದ ಸರಿ ಕೆಲಸ. ಆಪರೇಷನ್ ಮಾಡಿ ಆಗಿದೆ ಹೇಳಿದ್ದಾರೆ, ಆಪರೇಷನ್ ಆಪರೇಷನ್ ಮಾಡಿದ್ದಾರೆ, ಸಕ್ಸಸ್ ಆಗಲಿಲ್ಲ, ರೋಗಿ ಮಾತ್ರ ಪಾಸ್ ಆಗಿದ್ದಾನೆ. ಯಾವುದೋ ಒಂದು ಆಪ್ಷನ್. ಅವ ಹೇಳ್ತಾನೆ ನಾನು ಕೂತಿದ್ದೇನೆ, ವೈದ್ಯರಿಗೆ ಹೇಳುತ್ತಾ ಇದ್ದೇನೆ, ಅವ್ರು ಎಲ್ಲ ಅಬ್ಸರ್ವೇಷನ್ ಕೊಟ್ಟಿದ್ದಾನಂತ. ಏನು ಮಾಡಿದರವರು ಅಂತ ಹೇಳಿದ್ದಾನಂತೆ. ಮತ್ತೆ ಸತ್ತವನು ಹೇಗೆ ಹೇಳೋದು? ಆಪರೇಷನ್ ಅಲ್ಲಿ ಅನಸ್ತೀಶಿಯಾ ಎಲ್ಲ ಕೊಟ್ಟಿರ್ತಾರೆ ಮೇಜರ್ ಆಪರೇಷನ್ಗಳಲ್ಲಿ. ಅವು ಹೇಗೆ ಹೇಳ್ತಾನೆ, ಯಾರು ಏನು ಮಾಡಿದ್ದೆಲ್ಲ ಹೇಳ್ತಾ ಇದ್ದಾನಂತೆ ಕೂತ್ಕೊಂಡು. ಇವರು ಹೀಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಹೀಗೆ ನಾನು ಬೇಡ ಹೇಳಿದೆ, ಅದು ಬೇಡ ಹೇಳಿದೆ, ಇದು ಬೇಡ, ಎಲ್ಲ ಹೇಳ್ತಾನಂತ. ಇದೆಲ್ಲ ವಿಚಿತ್ರ ಇದೆ. ಅಂದರೆ ಜೀವ ದೇಹಕ್ಕಿಂತ ಭಿನ್ನವಾಗಿ ತನ್ನನ್ನು ನೋಡಿಕೊಳ್ಳುತ್ತಾನೆ. ಕೃಷ್ಣ ಹೇಳ್ತಾನೆ, ಆತ್ಮಶ್ರೇಯಸಿ ತಾವದೇವ ವಿದುಷ ಕಾರ್ಯ ಪ್ರಯತ್ನ ಮಹಾನ್. ತಿಳಿದು ಕೆಲಸ ಮಾಡಯ್ಯ ಅಂತಾನೆ ದೇವರು. ಅರಿತು ಮಾಡು, ನೀನು ಮಾಡ್ತಾ ಇಲ್ಲ, ನೀನು ಎಲ್ಲ ಹೋಗ್ತಾ ಉಂಟು. ಆಯುಷ್ಯ ಕ್ಷೀಣ ಆಗ್ತಾ ಇದೆ, ದೇಹದಲ್ಲಿ ಕಸುವು ಸಾಯ್ತಾ ಇದೆ, ಜರೆ ಮುಪ್ಪು ಒಡಿ ಬರ್ತಾ ಉಂಟು, ನಿನಗೇನು ಅರ್ಥ ಆಗ್ತಾ ಇಲ್ಲ. ದೇಹ ಗಟ್ಟಿದ್ದಾಗ ನೀನು ಮಾಡಲಿಲ್ಲ. ಅದು ಹೇಗೆ ಕೇಳಿದರೆ, ಸಂದೀಪ್ತೆ ಭವನೇ ಚ ಕೂಪಕನನಂ ಪ್ರತ್ಯುದ್ಯಮ ಕೀದೃಶ ಅಂತಾನೆ. ಮನೆಗೆ ಬೆಂಕಿ ಬಿದ್ದಿದೆ ಅಂದಾಗ, ಓಹ್ ನೀರು ಬೇಕಲ್ಲ, ಬಾವಿ ತೋಡಿರಿ, ಬಾವಿ ತೋಡ್ರಿ. ಇದೆಂತದೆ, ಈಗ ಮನೆ ಬೆಂಕಿ ಆಹುತಿ ಆಗಿದೆ, ಬಾವಿ ತೋಡ್ತಾ ಕೂತ್ರೆ ಇವತ್ತು ನೀರು ತೆಗೆದು ಹಾಕುವುದು ಹೌದಾ? ಹಾಗಾಯ್ತು ನಿನ್ನ ಕತೆ ಅಂತಾನೆ. ಕೊನೆ ಗಳಿಗೆಯಲ್ಲಿ ದೇವರು ಬೇಕು, ದೇಹ ಬೇಕು, ಜೀವ ಬೇಕು, ಶ್ರಾದ್ದನೆ ಬೇಕು ಹೇಳಿದ್ರೆ ನಡೆಯುತ್ತಾ? ಕೊನೆ ಹೊತ್ತಿನಲ್ಲಿ ಬಾವಿ ತೋಡ್ಲಿಕ್ಕಾಗತ್ತಾ? ತೋಡಿ ನೀರು ಬರ್ಲಿಕ್ಕಾಗತ್ತಾ? ಭಸ್ಮಾಗಿ ಹೋಗುವುದಿಲ್ಲ. ಹಾಗಾಯ್ತಲ್ಲ ನಮ್ಮ ಬದುಕು ಅಂತ ಕೃಷ್ಣ ಬಹಳ ಲೇವಡಿ ಮಾಡ್ತಾನೆ. ಸಂದೀಪ್ತೆ ಭವನೇ, ದೊಡ್ಡ ಮನೆ ನಮ್ಮದು, ಪ್ರೀತಿಯ ಭವನ. ಅದು ಜೋರಾಗಿ ಹೊತ್ತುಕೊಂಡಾಗ ಕೂಪಕನ ನಮ್ಮ ಪ್ರತಿ ಉದ್ಯಮ ಹಾಕಿದೃಶ ಅಂತ. ಬಾವಿ ತೋಡ್ಲಿಕ್ಕೆ ಎಲ್ಲರೂ ಒಟ್ಟು ಸೇರಿ ಹೋಗಿದ್ದಾರೆ ಅಂದರೆ ಇದರ ಕಥೆ ಏನಾಗಬೇಕಯ್ಯ ಅಂತ. ನಮ್ದೆಲ್ಲ ಸುಟ್ಟುರಿಯತಕ್ಕಂತಹ ಕಥೆ ಆಗ್ತಾ ಉಂಟು. ನೋಡಿ, ಆ ಲಂಕೆ ಸುಟ್ಟುರಿಯಿತು. ಬಂದಿದ್ದಾನೆ ಅತಿಥಿ, ಹೇಳದೆ ಕೇಳದೆ ಬಂದಿದ್ದಾನೆ ಹನುಮಂತ, ಉಸಿರಿನ ಒಡೆಯ. ಮಾಡಿದ ತಪ್ಪನ್ನು ಅರಸಲಿಕ್ಕೆ ಬಂದಿದ್ದಾನೆ ಸೀತೆಯಲ್ಲಿ ಅಂತ ನೋಡಿಕೊಂಡಿದ್ದಾನೆ. ನೋಡಿ ಆಯಿತು, ಸೀತೆ ಸಿಕ್ಕಿದ್ಲು ಹೇಳಿದ್ದಾನೆ, ಹೋಗಿ ತಿಳಿಸ್ತೇನೆ ಹೇಳುತ್ತಾನೆ. ನಿನ್ನ ನೋಡಿ ಹೋಗ್ಲಿಕ್ಕೆ ಬಂದ ಅಂತ ರಾವಣನಿಗೆ ಹೇಳಿದ. ಇಷ್ಟ ಆಗಿಯೂ ರಾವಣ ಏನು ಮಾಡಿದ, ಬಂದ ಅತಿಥಿಗೆ ಬೆಂಕಿ ಕೊಟ್ಟ. ನಾವು ಏನನ್ನು ಕೊಡ್ತೇವೆಯೋ ಅದನ್ನೇ ಅವರು ನಮಗೆ 100 ಮಡಿಯಾಗಿ ಕೊಡ್ತಾರೆ. ಇದು ವಿಷಯ. ಉತಂಚ ದತ್ತಂಚ ತಥೈವ ತಿಷ್ಠದಿ. ನಾವೇನು ಮಾಡಿದ್ದೇವೆಯೋ ಅದನ್ನು ಇಮ್ಮಡಿಯಾಗಿ 100 ಮಡಿಯಾಗಿ ನಾವು ಮತ್ತೆ ಪಡಿಲಿಕ್ಕೆ ಉಂಟು. ಈ ಜನ್ಮದಲ್ಲಿ ಅಲ್ಲಿ ಆದರೂ ಬರೋ ಜನ್ಮದಲ್ಲಿ, ಇನ್ಯಾವತ್ತಾದರೂ ಯಾವ ರೀತಿಯಲ್ಲಿ ಆದರೂ ಪಡಿಲಿಕ್ಕೆ ಉಂಟು. ಒಳ್ಳೆದು ಕೊಟ್ಟರೆ ಒಳ್ಳೆದು ಪಡಿತೇವೆ, ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಪಡಿತೇವೆ. ಹನುಮಂತನಿಗೆ ಬೆಂಕಿ ಕೊಟ್ಟ, ಅವನು ಎಲ್ಲರ ಮನೆಗೂ ಇಟ್ಟು ಹೋದ. ಇದು ನೀವು ಕೊಟ್ಟದ್ದು ನಿಮಗೆ ಇರಲಿ ಅಂದ. ಸುಟ್ಟೋಯ್ತು, ಸಂಪೂರ್ಣ ಸುಟ್ಟೋಯ್ತು. ಹಾಗೆ ನಾವು ಒಳ್ಳೆಯದನ್ನು ಪಸರಿಸಲಿಲ್ಲ, ಕೆಟ್ಟದ್ದನ್ನು ಕೊಟ್ಟು ಬಂದಿರ್ತೇವೆ, ಅದರಿಂದ ನಮಗೆ ಘಾಸಿ ಆಗುತ್ತೆ ಅಂತಾನೆ ಕೃಷ್ಣ. ಒಳ್ಳೆಯ ಕೆಲಸ ಮಾಡಬೇಕು ಅಂತಾನೆ ಬೇಗ. ಧರ್ಮ ಸಂಜಾಯತೆ ಅರ್ಥ. ದೊಡ್ಡ ಪ್ರಶ್ನೆಗಳಿವೆಲ್ಲ. ಒಳ್ಳೆಯದು ಮಾಡಿದ್ರು ದುಡ್ಡು ಬರ್ತದಾ? ಕೆಲವರು ಕೇಳೋದು. ಎಲ್ಲ ಮೋಸದಲ್ಲಿ ಮಾಡಿದ್ರೆ ದುಡ್ಡು ಬರೋದು, ಅನ್ಯಾಯ ಮಾಡಿದವರಿಗೆ ಹೆಚ್ಚು ಸುಖದಲ್ಲಿ ಇರೋದು. ಇವರೆಲ್ಲ ಹೇಳೋದು ಇವತ್ತು ಲಾಜಿಕ್ ಎಲ್ಲ ತೋರಿಸಿಕೊಡ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಧರ್ಮ ಸಂಜಾಯತೆ ಅರ್ಥ. ಧರ್ಮ ಸಂಜಾಯತ್ ಧರ್ಮಾತ್ ಕಾಮೋಭಿಜಾಯತೆ ಧರ್ಮಯೇವ ಅಪವರ್ಗಾಯ ತಸ್ಮಾತ್ ಧರ್ಮಂ ಸಮಾಚರೇತ್. ಕೃಷ್ಣ ಗರುಡನಿಗೆ ಹೇಳ್ತಾನೆ, ಮಾಡಯ್ಯ ಧರ್ಮ ಅಂತಾನೆ.
ಒಳ್ಳೇದು ಮಾಡಯ್ಯ, ಒಳ್ಳೆಯದರಲ್ಲಿ ಖಂಡಿತ ದುಡ್ಡಾಗ್ತದೆ, ಅಷ್ಟು ಸಾಕು. ಒಳ್ಳೆಯದರಲ್ಲಿ ಮಾಡಿದ ದುಡ್ಡಿನಿಂದ ಬದುಕಿದ್ರೆ ಸಾಕು, ಕೆಟ್ಟ ದುಡ್ಡಿನಿಂದ ಬದುಕುವುದು ಬೇಡ ಅಂದ. ಅದು ಯಾವತ್ತು ಕೈ ಕೊಡ್ತದೆ ಗೊತ್ತಿಲ್ಲ, ಎಲ್ಲಿ ಹಾನಿ ಆಗ್ತದೆ ಗೊತ್ತಿಲ್ಲ. ಕದ್ದುಕೊಂಡು ಓಡಿದ ಕಾರನ್ನು 1 ಮೈಲ್ ದೂರದಲ್ಲಿ ನಿಲ್ಲಿಸಿಬಿಟ್ಟ. ಯಾಕೆಂದ್ರೆ ಅದರಲ್ಲಿ ಪೆಟ್ರೋಲೇ ಇಲ್ಲ, ಮುಗಿದಾಯ್ತು, ಸಿಕ್ಕಿಬಿದ್ದ. ಹೀಗಾಯ್ತು ನಮ್ಮ ಕತೆ. ಅದನ್ನ ಹೇಳ್ತಾನೆ, ನೀನು ಅನ್ಯಾಯ ಮಾರ್ಗದಲ್ಲಿ ಒಟ್ಟು ಮಾಡಿದ ದುಡ್ಡು ನಿನ್ನನ್ನೇ ಮುಳುಗಿಸ್ತದೆ, ಹೇಳಲಿಕ್ಕಾಗುವುದಿಲ್ಲ. ಅದರಿಂದ ಧರ್ಮದಲ್ಲಿ ಸಂಪಾದನೆ ಮಾಡು, ಧರ್ಮದಲ್ಲಿ ಕಾಮನೆಗಳನ್ನು ಅನುಭವಿಸು. ಧರ್ಮ ಏವ ಅಪವರ್ಗಾಯ, ಮೋಕ್ಷವನ್ನು ಪಡಿಲಿಕ್ಕೂ ಧರ್ಮವೇ ಬೇಕು. ಅದರಿಂದ ತಸ್ಮಾತ್ ಧರ್ಮಂ ಸಮಾಚಾರ, ಧರ್ಮ ಮಾಡಯ್ಯ. ದೇಹ ಇದ್ದಾಗ, ಗಟ್ಟಿ ಇದ್ದಾಗ ಒಳ್ಳೆ ತಿಳಿದು ಶ್ರದ್ಧೆಯಿಂದ ನಮಗೆ ಗೊತ್ತಿಲ್ಲ ಅದೆಂಥದ್ದು ಕೇಳ್ತೇವೆ, ಆದರೆ ಅಶ್ರದ್ಧೆ ಅಂದರೆ ಗೊತ್ತು. ಅಶ್ರದ್ಧೆ ಅಂದರೆ ಕನ್ನಡದಲ್ಲಿ ಅದನ್ನು ಅಸಡ್ಡೆ ಅಂತಾರೆ. ಅಸಡ್ಡೆ ಯಾವ ವಿಷಯದಲ್ಲಿ ನಮಗೆ ಪೂರ್ತಿಯಾದ ವಿಶ್ವಾಸ ಇಲ್ಲ, ಮಾಡಿದರೆ ಆಯಿತು. ದೇವಸ್ಥಾನದ ಒಳಗೋಗಿ ಏನೋ ಒಂದು ಒಳ್ಳೆಯ ಸೇವೆ ಕೊಟ್ಟು ಹೊರಗೆ ಬಂದಾಗ ಯಾರಾದರೂ ಬೇಡುವವರೋ ಭಿಕ್ಷುಕರೋ ನಿಂತು ಅಯ್ಯ ಅಪ್ಪ ಅಮ್ಮ ಒಂದು ಧರ್ಮ ದಾನ ಹೇಳಿದರೆ ಅವರಿಗೆ ಒಂದು 10 ರೂಪಾಯಿ ಕೊಡ್ತಾನೆ, ಕೊಟ್ಟು ಹೇಳ್ತಾನೆ. ಮತ್ತೆ ಯಾರ ಹತ್ರ ಹೇಳೋದು, ಹೊರಗೆ ಬಂದಾಗ ಇಲ್ಲಿ ಸಾಯಿಲಿಂದ ಒಂದು 10 ರೂಪಾಯಿ ಕೊಟ್ಟು ಬಂದು ಸಾಯಿಲಿಂದ ಕೊಡುದಾ, ಬದುಕಬೇಕಂತ ಕೊಡುದಲ್ವ? ಅಂದರೆ ಅಷ್ಟು ಅಸಡ್ಡೆ. ದಾನ ಧರ್ಮದಲ್ಲಿಯೂ ಅಸಡ್ಡೆ, ತಿಂದು ಹೋಗ್ಲೇ ಸುಮ್ಮನೆ ಹಾಕಿ ಬಿಡುದಾಗಿ. ಒಂದು ದೇವರ ಪ್ರೀತಿ ಆಗ್ತದೆ, ಒಂದು ಯಾವುದೋ ಜನ್ಮಾಂತರದ ಪಾಪ ವಿಶೇಷದಿಂದ ಈ ರೀತಿಯಾಗಿ ಇದ್ದಿರಬಹುದು, ಅವರು ಗೊತ್ತಿಲ್ಲ. ಹಾಗಾಗಿ ಅವರನ್ನು ತಾತ್ಸಾರ ಮಾಡಬೇಕು ಅಂತಿಲ್ಲ. ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷಾ, ನಮ್ಮ ಮನಸ್ಸಿನ ಭಾವನೆಗಳಿಗೊಂದು ಅವಕಾಶ ದೇವರು ಕಲ್ಪಿಸಿಕೊಟ್ಟ. ಯೌಗಿಕವಾಗಿ ಹೇಳ್ತಾನೆ, ನೀನು ಪ್ರೀತಿಸು, ಆಗುವುದಿಲ್ಲ. ಗೆಳೆತನ ಮಾಡೋವರಲ್ಲಿ ಅವರ ದೊಡ್ಡತನ ನೋಡ್ಲಿಕ್ಕೆ ಆಗದಿದ್ರೆ ಗೆಳೆತನದಲ್ಲಿಟ್ಟುಕೋ. ಅದು ಆಗುವುದಿಲ್ಲ ಆದರೆ ಅವರ ಮೇಲೆ ಅಯ್ಯೋ ಪಾಪ ಅಂತ ಕೃಪೆ ಇರಲಿ, ಅನುಕಂಪೆ ಇರಲಿ, ದಯೆ ತೋರಿಸು. ಇಲ್ಲ ಬಿಟ್ಟು ಬಿಡವರ ಪಾಡಿಗೆ ಅವರಿದ್ದಾರೆ, ನೋಡಲೇಬೇಡ ಆ ಬದಿಗೆ, ಉಪೇಕ್ಷೆ. ಅದು ಬಿಟ್ಟು ಅವರನ್ನು ದ್ವೇಷಿಸಬೇಡ. ದುಡ್ಡು ಬಿಸಾಡಿ ತಿಂದು ಸಾಯ್ತಾರೆ ಇವರು ಅಂತ ಹೇಳಿಕೊಳ್ಳುವ ಅವರ ಮೇಲಿನ ತಾತ್ಸಾರ ಭೂಮಿಗಳು, ಬೈಗಳು ಬೇಡ ಅಂತ. ಕಲೀಲಿಕ್ಕೆ ಭಾರಿ ಇದೆ. ಇವೆಲ್ಲ ಗುರುತಿಸ್ತಾನೆ ಕೃಷ್ಣ, ಭಾವನೆಗಳಿಗೋಸ್ಕರ ಆಡುತ್ತಾನೆ. ಇದೆಲ್ಲ ಕಲೀಲಿಕ್ಕಿರುವುದು. ಒಬ್ಬ ಭಿಕ್ಷುಕ ಮನೆಗೆ ಬಂದು ಹೇಳುತ್ತಾನೆ, ಹಾಗೆ ಬೇಡುವಾಗ ಹೇಳುತ್ತಾನೆ, ನಾನು ಬೇಡಲು ಬಂದಿದ್ದೇನೆ, ಯಾಕೆ ನಾನು ಬೇಡುವವನಾಗಿದ್ದೇನೆ. ನೀನೇನಾಗಬೇಕು, ನೀನೇ ಹೇಳು, ಡಿಸೈಡ್ ಮಾಡು. ನೀನು ನನಗೆ ಕೊಟ್ಟು ಜನ್ಮಾಂತರದಲ್ಲಿ ಮತ್ತೆ ಕೊಡುವವನಾಗಿ ಹುಡ್ತೀಯ, ನನಗೆ ಕೊಡದೆ ನನ್ನಾಗಿ ಭಿಕ್ಷುಕನಾಗಿ ಬರ್ತೀಯ, ಯಾವುದಾಗ್ಬೋದು ಹೇಳು, ಆಯ್ಕೆ ನಿನಗೆ ಬಿಟ್ಟು. ನಾನು ಯಾರಿಗೂ ಜನ್ಮಾಂತರದಲ್ಲಿ ಏನು ಕೊಡದೆ ಇವತ್ತು ಬೇಡುವವನಾಗಿದ್ದೇನೆ, ಬೇಡಿಕೊಂಡು ಬರ್ತೇನೆ. ನಾನು ನಿನಗೆ ಪಾಠ ಮಾಡ್ತಾ ಇದ್ದೇನೆ ಬೇಡುವ ಮೂಲಕ. ಏನು ಅಂದ್ರೆ, ನೀನು ಬೇಡುವವನಾಗಬೇಡ, ಇರುವಾಗ ಕೊಟ್ಟು ಬಿಡು ಅಂತ. ಬಹಳ ಅದ್ಭುತವಾದ ವಿಷಯಗಳಿವೆ. ಕೃಷ್ಣ ಹೇಳ್ತಾನೆ, ದರಿದ್ರ ಭಾವಾಚ್ಚ ಕರೋತಿ ಪಾಪಂ ಪಾಪ ಪ್ರಭಾವಾತ್ ಪುನರೇವ ಪಾಪಿ ಪುನರ್ದರಿದ್ರ ಪುನರೇವ ಪಾಪಿ ಅಂತ. ಅದತ್ತ ದಾನಾಚ್ಚ ಭವೇತ್ ದರಿದ್ರ. ಇಲ್ಲಿ ದಾನ ಪ್ರಕರಣದಲ್ಲಿ ಕೃಷ್ಣ ಹೇಳಿದ ಮಾತುಗಳು ಗರುಡ ಪುರಾಣದಲ್ಲಿ. ಅದತ್ತ ದಾನಾಚ್ಚ ಭವೇತ್ ದರಿದ್ರ, ಕೊಡದೇ ಇರುವುದರಿಂದ ದರಿದ್ರನಾಗಿ ಬಡವನಾಗಿ ಹುಟ್ಟಿದ್ದಾನೆ. ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ, ಬಡತನ ಇರುವುದರಿಂದ ತಪ್ಪು ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ, ತಪ್ಪಾಗ್ತದೆ. ಪಾಪ ಪ್ರಭಾವಾತ್ ಪುನರೇತಿ ಜನ್ಮ, ಪಾಪಿಯಾದ್ರಿಂದ ಮತ್ತೆ ಕೆಟ್ಟದಾಗಿ ಹುಟ್ಟಿ ಬರ್ತಾನೆ. ಪುನರ್ ದರಿದ್ರ ಪುನರೇವ ಪಾಪಿ, ಅಲ್ಲಿ ಮತ್ತೆ ಬಡವ, ಅಲ್ಲಿ ಮತ್ತೆ ಕೆಟ್ಟವ. ಇದು ಮುಂದೆ ಹೋಗ್ತದೆ, ಕೆಳಗೆ ಬೀಳ್ತಾನವನು. ಆದ್ರಿಂದ ಇದ್ದಾಗೆ ಎಲ್ಲ ಕೊಟ್ಟು ಬಿಡಯ್ಯ, ಕೊಡುವಷ್ಟು ಕೊಡು, ಕೊಡ್ಲಿಕ್ಕೆ ಆಗುವಷ್ಟು ಕೊಡು, ಇಲ್ಲದವರಿಗೆ ಕೊಡು. ಕೊಡುವಾಗ ಸುಮಾರು ಮಾತುಗಳು ಹೇಳ್ತಾನೆ, ತುಂಬ ವಿಚಿತ್ರ. ಮತ್ತೆ ಹೇಳುವಾಗ ಏನು ಇಲ್ಲದವರಿಗೆ ಕೊಡು, ತುಂಬ ಮಕ್ಕಳಿದ್ದವರಿಗೆ ಕೊಡು, ದೊಡ್ಡ ಕುಟುಂಬಕ್ಕೆ ಕೊಡು, ನಿನ್ನ ಗೋತ್ರದವರಿಗೆ ಕೊಡು, ಹೆಣ್ಣೊಂದು ಬಿಟ್ಟು. ಕನ್ಯಾದಾನ ಮಾತ್ರ ಗೋತ್ರದವರಿಗಿಲ್ಲ, ಮತ್ತೆ ಎಲ್ಲ ಸಂಗತಿಗಳು ಗೋತ್ರದವರಿಗೆ. ಅಂದ್ರೆ ಆ ಸಾಮಾಜಿಕ ಸ್ಪಿರಿಟ್ ಎಬ್ಬಿಸುವ ರೀತಿ. ಅವರವರ ಗೋತ್ರದವರನ್ನು ಗಟ್ಟಿ ಮಾಡಿದ್ರೆ ಲೋಕದಲ್ಲಿ ಬಡತನವೇ ಇಲ್ಲ ಆಗ್ತದೆ. ಇದ್ದವರು ತಮ್ಮವರಿಗೆ ಗಟ್ಟಿ. ಇದು ಒಂದು ರೀತಿಯಿಂದ ಸೆಲ್ಫ್ ಸೆಂಟರ್ ಆಗಿ ಕಾಣ್ತದೆ, ಸ್ವಾರ್ಥ ಅನಿಸ್ತದೆ, ನಮ್ಮವರಿಗೆ ಮಾತ್ರ ಅಂತ. ನೀವು ನಿಮ್ಮವರನ್ನು ದೊಡ್ಡನ್ನು ಮಾಡಿಕೊಂಡ್ರೆ ಎಲ್ಲ ಸಮಾಜ ಉದ್ಧಾರ ಆಗತ್ತಲ್ಲ. ಅದು ಬಿಟ್ಟು ನೀವು ಎಲ್ಲರಿಗೂ ಒಂದೇ ಕಡೆ ಕೊಡ್ಲಿಕ್ಕೆ, ದಲಿತರು ಇಟ್ಕೊಳ್ಳೋ ಒಂದು ಪಕ್ಷ, ಎಲ್ಲರೂ ದಲಿತರಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಉಳಿದವರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಶುರು ಆಗುದಿಲ್ಲ. ಮತ್ತೆ ನಮ್ಮಲ್ಲ ಇದ್ದವರು ಕೆಳಗೆ ಬೀಳೋದಿಲ್ವ? ಮತ್ತು ಅವರು ದಲಿತ ಲೇಬಲ್ ಹಾಕೊಂಡು ಬರಬೇಕಾಗ್ತದೆ. ಅದಕ್ಕೇನು ಮಾಡಿದ, ನೀವು ನಿಮ್ಮ ಕಮ್ಯುನಿಟಿಯನ್ನು ಉದ್ಧಾರ ಮಾಡಿಕೊಳ್ಳಿ. ಹಾಗೆ ಎಲ್ಲ ಸಮಾಜ ಉದ್ಧಾರ ಆಗುತ್ತೆ ತನ್ನಷ್ಟಕ್ಕೆ. ಅವರವರೇ ಮಾಡಿಕೊಂಡು. ಇಲ್ಲ ಆದ್ರೆ ಕೇವಲ ಒಂದೇ ಕಡೆ ಬದ್ದು ಹೋಗ್ತದೆ ಸೊತ್ತುಗಳು. ದಾನ ಕೊಡುವಾಗ ವಸ್ತ್ರ ದಾನ ಇರಲಿ, ದುಡ್ಡು ದಾನ ಇರಲಿ, ಉದ್ಯೋಗವೇ ಇರಲಿ, ವಿದ್ಯೆ ಇರಲಿ, ಆದಷ್ಟು ನಿಮ್ಮವರನ್ನು ಗಟ್ಟಿ ಮಾಡಿ. ಹೆಣ್ಣು ಮಾತ್ರ ನಿಮ್ಮ ಗೋತ್ರಕ್ಕೆಲ್ಲ ಬೇರೆ.
ಎಷ್ಟು ವೈಜ್ಞಾನಿಕವಾಗಿ ಹೇಳ್ತಾರೆ. ಇವತ್ತು ಒಂದು ದೇಶದಲ್ಲಿ, ನಮ್ಮ ದೇಶದ ಒಂದು ಹಳ್ಳಿಯಲ್ಲಿ ಅವರವರಿಗೆ ಕೊಡುವ ಸಂಪ್ರದಾಯ ಇದೆ, ಕ್ರಮ ಇದೆ. ಹಾಗೆ ಕೊಟ್ಟುಕೊಂಡು ಮದುವೆಯಾಗಿ ಎಲ್ಲ ವೈದ್ಯರು ಗಲಾಟೆ ಮಾಡಿದ್ದಾರೆ. ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಈಗ ಸರ್ಕಾರವೇ ಗಟ್ಟಿ ನಿಂತಿದೆ, ಅಲ್ಲಿ CM ಗಟ್ಟಿ ನಿಂತಿದ್ದಾನೆ. ಇನ್ನು ಮುಂದೆ ಇಲ್ಲಿ ಹುಡುಗಿಯರನ್ನು ಯಾರು ಮದುವೆ ಆಗಲಿಕ್ಕಿಲ್ಲ ಅಂತ. ಯಾಕೆಂದ್ರೆ ಅಷ್ಟು ಆಸ್ಪತ್ರೆಯಲ್ಲಿ ಬಂದಿದ್ದಾವಂತೆ ಮಗುಗಳು. ಯಾವುದೂ ಸರಿ ಇಲ್ಲ, ರಕ್ತ ಸರಿ ಇಲ್ಲ, ಅಂಗವೈಕಲ್ಯ. ಇದು ನಡೆದ ರೀಸೆಂಟ್ಲಿ ಅದು ನಮ್ಮ ದೇಶದಲ್ಲಿ. ಆದರೆ ಇನ್ನು ಮುಂದೆ ಆ ಗ್ರಾಮದಲ್ಲಿ ಅವರವರ ಮದುವೆ ಆಗಲಿಕ್ಕಿಲ್ಲ ಅಂತ ಅಲ್ಲಿನ ಗ್ರಾಮ ಪಂಚಾಯಿತಿಯ ಒಂದು ಪಂಚಾಯತಿಗೆ ಮಾಡಿ ವ್ಯವಸ್ಥೆ ಮಾಡಿಕೊಂಡಿದೆ. ಅಂದರೆ ಅವರು ಹೇಳಿದ್ದಾಗೆ ಗೋತ್ರದಲ್ಲಿ ಒಂದೇ ಬ್ಲಡ್ ಸರ್ಕ್ಯುಲರ್ ಇರೋದ್ರಿಂದ ಅದು ಸರಿಯಾಗುವುದಿಲ್ಲ, ಗೋತ್ರ ವಿವಾಹ ನಿಷಿದ್ಧ ಅಂತ ಹಿಂದಿನವರು ಮಾಡಿದ್ದೆ. ಇದು ಇಷ್ಟು ದಾನ ಪ್ರಕ್ರಿಯೆಯಲ್ಲಿ ಹೇಳಿದ್ದು ಕೃಷ್ಣ. ಎಲ್ಲವನ್ನು ಅವರವರಿಗೆ ಕೊಡಿ, ಉಳಿದದ್ದನ್ನು ಹೊರಗೆ ಕೊಡಿ ಅಂತ, ಗನ್ನೆಯನ್ನು ಮಾತ್ರ ಬೇರೆ ಕಡೆ ಕೊಡಲಿಕ್ಕೆ ಅಂತೇಳಿ, ಅಲ್ಲಿ ಉದ್ಧಾರ ಆಗಲಿಕ್ಕೆ ಅಂತೇಳಿ ಬಹಳ ಚಂದವಾಗಿ, ತುಂಬ ವೈಜ್ಞಾನಿಕವಾಗಿ, ಶಾಸ್ತ್ರೀಯವಾಗಿ ಇದರ ಚಿಂತನೆ ಕೊಡ್ತಾನೆ. ಹೀಗಾಗಿ ಎಲ್ಲ ಮಾಡುವಾಗ ಮುಖ್ಯ ಇರಬೇಕಾದ್ದು ಶ್ರದ್ಧೆ, ದೇವರ ಮೇಲಿನ ವಿಶ್ವಾಸ. ಖಂಡಿತ ಆಗಿಯೇ ಆಗತ್ತೆ ಉದ್ಧಾರ ಎನ್ನತಕ್ಕಂತಹ ದೃಢವಾದ ದೇವರ ಮೇಲಿನ, ಯಾಕೆಂದ್ರೆ ಮಾಡಿದ್ರೆ ಏನು ಸಿಗುವುದಿಲ್ಲ ಅಲ್ಲ, ಎಂದಾದ್ರೂ ಒಂದು ದಿನ ಬಂದೇ ಬರ್ತದೆ ಅಂತ. ಆದ್ರಿಂದ ಅಶ್ರದ್ಧೆಯ ಹುತನ್ ದತ್ತನ್ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಕ್ಷಿನ್ ಅಂತ ಕೃಷ್ಣ ಹೇಳ್ತಾನೆ. ಪ್ರೇತ್ಯನೇಹ ಚ ತತ್ಪರಂ, ಶ್ರದ್ಧೆ ಇಲ್ಲದೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಶ್ರದ್ಧೆಯ ಅದೇಯಂ, ಅಶ್ರದ್ಧೆಯ ಅದೇಯಂ ಅಂತ. ಶ್ರದ್ಧೆಯಿಂದ ಕೊಡು, ಶ್ರದ್ಧೆ ಇಲ್ಲದಿದ್ದರೆ ಕೊಡಬೇಡ. ಯಾರೋ ನೋಡಿ ಕೊಟ್ಟದ್ದು ನೋಡಿ ಕೊಡ್ಲಿಕ್ಕೆ ಹೋಗಬೇಡ, ನಾಚಿಕೆ ಬೆಟ್ಟೆಲ್ಲ ಕೊಡಬೇಡ. ನಿನಗೆ ವಿಶ್ವಾಸ ಬಂತ, ಪ್ರೀತಿ ಆಯ್ತಾ ಕೊಡು, ಇಲ್ಲ ಆದ್ರೆ ಕೊಡಬೇಡ. ದಾನಕ್ಕೊಂದು ಯೋಗ್ಯತೆ ಇದೆ, ಕಾಲ, ದೇಶ, ಪಾತ್ರ ಎಲ್ಲ ನೋಡಿಕೊಂಡು ಕೊಡ್ಲಿಕ್ಕೆ. ದಾನಂ ವಿತರಣಂ ಪ್ರೋಕ್ತಂ, ದಾನ ಅಂದ್ರೆ ವಿತರಣೆ ಅಂತ ಅರ್ಥ. ಹಾಗಾಗಿ ವೈತರಣಿಯನ್ನು ದಾಟ್ಲಿಕ್ಕೆ ಇದು ಬೇಕು ಹೇಳಲಿಕ್ಕೆ ಹೊರಟದ್ದು. ಶ್ರದ್ಧಾ ಅದ್ರ ಯುಕ್ತವಾದದ್ದೇ ಶ್ರಾದ್ದ. ಇನ್ನದನ್ನು ಗಮನಿಸಿದೆ ಹೇಳಿದೆ. ಮನುಷ್ಯನಿಗೆ 16 ಶ್ರಾದ್ದಗಳಿವೆ. ದೈಹಿಕವಾಗಿ ಒಟ್ಟು 48 ಶ್ರಾದ್ದಗಳನ್ನು ಮಾಡುವ ಮೂಲಕ ಅವನು ಪ್ಯೂರಿಫೈ ಆಗ್ತಾನೆ, ಶುದ್ಧನಾಗ್ತಾನೆ, ಸದ್ಗತಿಯನ್ನು ಪಡಿತಾನೆ. ಕ್ರಮ ಮೊದಲಿಗೆ ಮೃದಸ್ಥಾನೆ, ಅವನು ಸತ್ತ ಜಾಗದಲ್ಲಿ ಒಂದು ಪಿಂಡ ಹಾಕಲಿಕ್ಕೆ ಉಂಟು. ತಥಾ ದ್ವಾರೆ, ನೆಲದಲ್ಲಿ ಸತ್ತ ಜಾಗದಲ್ಲಿ ಹಾಕುವ ಮೂಲಕ ಭೂಮಿಗೆ ಇಷ್ಟ ಆಗ್ತದೆ. ಇಷ್ಟು ಸಮಯ ಭೂಮಿ ಹೊತ್ತಿರ್ತದೆ ಆರಾಮವಾಗಿ. ಈಗ ಆ ದೇಹವನ್ನು ಇನ್ನು ನಿಲ್ಲಿಸುವುದಿಲ್ಲ, ಇಟ್ಟುಕೊಳ್ಳುವುದಿಲ್ಲ, ಅಲ್ಲಿ ಮುಗಿದೋಯ್ತು, ಮಣ್ಣಿಗೆ ಮಣ್ಣಾಯ್ತದೆ. ಹೀಗಾಗಿ ಅಲ್ಲಿಗೆ ಭೂದೇವಿಗೆ ಖುಷಿಯಾಗಲಿಕ್ಕೋಸ್ಕರ ಮೃತಸ್ಥಾನದಲ್ಲಿ ಒಂದು ಪಿಂಡ. ಅಲ್ಲಿಂದ ತಥಾ ದ್ವಾರೆ ಅಂತ ಬಾಗಿಲಲ್ಲಿ ಇಷ್ಟು ಸಮಯ ಅದು ಮನೆ ಕಾಯ್ತಾ ಇತ್ತು, ನೋಡ್ತಾ ಇತ್ತು. ಬಾಗಿಲಲ್ಲಿ ಹಾಕುವುದರಿಂದ ವಾಸ್ತು ದೇವತೆಗೆ ಖುಷಿ ಆಗುತ್ತೆ. ಮನೆ ಒಳಗೆ ಹೊರಗೆ ಹೋಗ್ತಾ ಇದ್ದದ್ದು ಬಾಗಿಲು, ದ್ವಾರ. ಆದ್ರಿಂದ ಗೃಹ ಪ್ರವೇಶದಲ್ಲಿ ದ್ವಾರ ಪೂಜೆ ಯಾಕೆ ಅಂದರೆ ದ್ವಾರದಲ್ಲಿ ಹೋಗುವಾಗ ಪಿಂಡ ಆಗ್ಲಿಕ್ಕೆ ಉಂಟು. ಇಷ್ಟು ಸಮಯ ಅದು ಕಾಯ್ತಾ ಇತ್ತು, ಬಾಗಿಲು ನೋಡ್ತಾ ಇತ್ತು. ಅದು ಸಾಕ್ಷಿ ವಾಸ್ತವವಾಗಿ ನಮ್ಮನ್ನು ಆಚೀಚೆ ಹೋಗಲಿಕ್ಕೆ ಕಾರಣವಾದದ್ದು ದ್ವಾರಬಂಧ. ದ್ವಾರ ಅಂದರೆ ಇವತ್ತು ನಿತ್ಯ ಮನೆಯಲ್ಲಿ ಪೂಜೆ ಮಾಡ್ತಾರೆ ವಾಸ್ತವವಾಗಿ. ಅದು ಅದರಲ್ಲಿ ಬರೆದಿದ್ದೇನೆ ನಾನು ಪರ್ವ ಸಮೀಕ್ಷೆಯಲ್ಲಿ, ಹೊಸ್ತಿಲು ಪೂಜೆ ಅಂತ ಕೊಟ್ಟಿದ್ದೇನೆ. ಎಷ್ಟೋ ಜನ ಮರೆತು ಹೋದ ಸಂಗತಿ ಈಗ ಎಲ್ಲ. ಅದು ಯಾವ ದಿಕ್ಕಿಗೆ ಮೋರೆ ಹಾಕಿ, ಯಾವ ಕಡೆಯಿಂದ ಅದನ್ನು ಒರೆಸಬೇಕು, ಯಾವ ರೀತಿಯಿಂದ ಗೆರೆ ಹಾಕಬೇಕು, ಎಲ್ಲವನ್ನ ಅದರಲ್ಲಿ ನಮೂದನೆ ಮಾಡಿದ್ದೇನೆ, ಬಿಟ್ಟು ಹೋದ ಸಂಗತಿ. ಇಷ್ಟೆಲ್ಲ ಕೇಳಿದ ನಂತರ ಆ ಪುಸ್ತಕ ನೋಡಿದ ಒಬ್ರು ಹೇಳಿದ್ರು ನಮ್ಮ ಹತ್ರ, ನನ್ನ ಮನೆಯಲ್ಲಿ ಹೊಸ್ತಿಲೇ ಇಲ್ಲಲ್ಲ, ತಡ್ಯವೇ ಇಲ್ಲಲ್ಲ, ನಾವು ತೆಗೆದು ಬಿಟ್ಟಿದ್ದೇವಲ್ಲ ಅಂತ. ನಾನು ಹೇಳಿದ ದೊಡ್ಡ ಬಾಗಿಲಲ್ಲಿ ಇಲ್ಲ ಹೇಳಿಬಿಟ್ರು ಅವ್ರು. ಯಾಕೆಂದ್ರೆ ಅದು ಹೋಗುವಾಗೆಲ್ಲ ಬೀಳ್ತಾರಂತೆ ಎಡವಿ, ಅದಕ್ಕೋಸ್ಕರ ತೆಗೆದೇ ಬಿಟ್ಟಿದ್ದಾರೆ. ಆಯ್ತಾ ಇಲ್ಲ. ಹೀಗೆ ಮನುಷ್ಯ ಎಷ್ಟು ಸೋಮಾರಿ ಆಗ್ತಾನೆ ಹೇಳಿದ್ರೆ ಅದೇ ಕೃಷ್ಣ ಹೇಳಿದ್ದು ಬಹಳ ಜೋರಾಗಿ. ಶ್ರಾದ್ದದಲ್ಲಿ 16 ಪಿಂಡಗಳು, ಆರಂಭದಲ್ಲಿ ಅದನ್ನು ಮಲಿನ ಶ್ರಾದ್ದ ಕರೀತಾರೆ. ಹೀಗೆ ಬಾಗಿಲಲ್ಲಿ ಒಂದು. ಮತ್ತೆ ಮೂರನೆಯದ್ದು ಚತ್ವರೇ ತಥಾ ಮೃತಸ್ಥಾನೆ ತಥಾದ್ವಾರೆ ಚತ್ವರೇ ಚ ಖಗೇಶ್ವರ ಅಂತಾನೆ. ಮೂರನೇದ್ದಾಗಿ ಚತ್ವರದಲ್ಲಿ ಅಂದರೆ ಚಟ್ಟ ಹಾಕಿದ ನಂತರ ಅದರ ಮೇಲೆ ಕೂತು ಮಾಡಲಿಕ್ಕಿರುವಂತೆ ಕೊಟ್ಟಿದ್ದಾನೆ. ಅಲ್ಲಿಂದ ಹೊತ್ಕೊಂಡು ಹೋಗ್ಲಿಕ್ಕೆ ಉಂಟು ಸ್ಮಶಾನ ದೇಶಕ್ಕೆ. ಹೊತ್ಕೊಂಡು ಹೋಗುವಾಗ ಅಲ್ಲಿ ವಿಶ್ರಾಮೆ ಮಧ್ಯದಾರಿಯಲ್ಲಿ ನಿಲ್ಲಿಸಬೇಕು. ನಿಲ್ಲಿಸಿ ಇನ್ನು ಬಾಕಿ ಬಂದವರಿಗೆಲ್ಲ ಮೋರೆ ನೋಡಲಿಕ್ಕೆ ಉಂಟು. ಎಲ್ಲಿಯಾದರೂ ತಡ ಬಂದವರಿಗೆಲ್ಲ ಕಡೆ ಹೊತ್ತಿನಲ್ಲಿ ಗುರುತಿಸಲಿಕ್ಕೆ ಅಂತ ನಡುವೆ ದಾರಿಯಲ್ಲಿ ನಿಲ್ಲಿಸಿದಾಗ ಹೀಗೆ ಚಟ್ಟದಲ್ಲಿ ಆಗಿದ ಪಿಂಡದಿಂದ ಭೂತ ಪ್ರೇತಗಳು ಸಂತೋಷ ಪಡ್ತಾರಂತೆ. ಆ ಆಹುತಿ ಕೊಡತಕ್ಕ ಶವಕ್ಕೆ ವಿರೋಧ ಮಾಡುವುದಿಲ್ಲ ಅಂತ. ಹಾಗೆ ದಾರಿ ಮಧ್ಯೆಯಲ್ಲಿ ತಗೊಂಡು ಹೋದಾಗಲೂ ಅಂತರಿಕ್ಷದಲ್ಲಿ ಇರತಕ್ಕಂಥ ಎಷ್ಟೋ ದುಷ್ಟಶಕ್ತಿಗಳು ಆಕ್ರಮಣ ಮಾಡಬಹುದು. ಅವುಗಳ ತೃಪ್ತಿಗಾಗಿ ವಿಶ್ರಾಮೆ. 4ನೇದು ಕಾಷ್ಟ ಸಂಚಯನೆ. ಪುನಃ ಅಲ್ಲಿ ತಗೊಂಡೋದ ನಂತರ ಬೆಂಕಿಗೆ ಇಡುವಾಗ ಅಲ್ಲಿ ಆಹುತಿ ಕೊಡ್ಲಿಕ್ಕೆ ಉಂಟು. ಅದು ಅಲ್ಲಿರತಕ್ಕಂತಹ ವಿಶೇಷವಾದಂತಹ ಶಕ್ತಿಗಳಿಗೆ. ಕೊನೆಗೆ ಅಸ್ಥಿ ಸಂಚಯನೆ ಷಟ್. 6ನೇದ್ದು ಅಸ್ಥಿ ಒಟ್ಟು ಮಾಡಿದಾಗ ಮರುದಿನ ಅಥವಾ ಅದರ ಮರುದಿನ, ಇಲ್ಲಿ 2ನೇ ದಿನವೇ ಮಾಡಿಸ್ತಾರೆ, ಮತ್ತೆ ಕಳೆದೋಗುತ್ತೆ ಅಂತ. ನಿಜವಾಗಿ 3-4ನೇ ದಿನವೂ ಮಾಡಲಿಕ್ಕೆ ಬರುತ್ತೆ ಅಂತ ಎಲ್ಲ ಒಟ್ಟು ಮಾಡಿಕೊಂಡು 3 ಕಡೆಯಿಂದಲೂ ತೆಗೆದುಕೊಂಡೋದನ್ನು
ಮತ್ತು ಒಳ್ಳೆಯ ತೀರ್ಥದೆಡೆಗೆ, ಮುಖ್ಯವಾಗಿ ಗಂಗೆಗೆ ಅದನ್ನು ಹಾಕಲಿಕ್ಕಿದೆ, ಹಾಕಲೇಬೇಕಾದ್ದು ವಾಸ್ತವವಾಗಿ. ಅಂತಹ ನೆಲೆಯಲ್ಲಿ ಅಸ್ಥಿ ಸಂಚಯನ ಕಾಲದಲ್ಲಿ ಮಾಡತಕ್ಕಂಥ ಪಿಂಡ ಪ್ರದಾನವನ್ನು ಇಟ್ಟುಕೊಳ್ತಾರೆ. ಮುಂದೆ ಒಂದೊಂದು ದಿನಕ್ಕೆ ಒಂದೊಂದು, ಹೀಗೆ 10 ದಿನಕ್ಕೆ 10, ಒಟ್ಟಿಗೆ ಮಲಿನ ಶ್ರಾದ್ದ ಇದನ್ನು 16 ಅಂತ ಕರೀತಾರೆ. ಮುಖ್ಯವಾಗಿ ಇದರಲ್ಲಿ ಪಿಂಡದಲ್ಲಿ ಭಾಗತ್ವಯಂತು ದೇಹಾರ್ಥಿ, ಅರ್ಧ ಪಿಂಡ ಅದರಲ್ಲಿ ಅದರ ದೇಹ ಹುಟ್ಟಲಿಕ್ಕೆ. ಈಗ ಯಾತನಾಮಯ ಶರೀರ ಅಂತ ಕಳೆದ ಬಾರಿ ಹೇಳಿದ್ದೆ ನಾನು. ಹೇಗಿದೆ ಸೂಕ್ಷ್ಮ ಶರೀರ ಅಂತ, ಹೋಗುವಾಗ ಎಲ್ಲ ಒಟ್ಟಿ ಹೋಗ್ತಾನೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತ ವಿಮೂಢಾಹ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷ. ಇಲ್ಲಿಂದ ಹೊರಟೋದಾಗ ಜೀವನೊಟ್ಟಿಗೆ ಅವನು ಮಾಡಿದ ಎಲ್ಲ ಗಂಟು ಮುಟ್ಟೆ ಹೋಗ್ತದೆ. ಸೂಕ್ಷ್ಮ ದೇಹವೂ ಹೋಗಿದೆ ಅಂದಿದ್ದೇನೆ, ಸ್ಥೂಲ ದೇಹ ಮಾತ್ರ ಬಿಟ್ಟದ್ದಲ್ಲ. ಅದನ್ನ ಒಟ್ಟಿಗೆ ಹೋಗಿದೆ ಸೂಕ್ಷ್ಮ ದೇಹ, ಅದು ಯಾತನೆಯನ್ನು ಪಡೆಯುವಂಥದ್ದು. ಅದಕ್ಕೆ ಅನಿರುದ್ಧ ಶರೀರ ಅಂತಲೂ ಕರೀತಾರೆ. ಇನ್ನು ಸೂಕ್ಷ್ಮವಾಗಿ ಸುಖ ದುಃಖಗಳನ್ನು ಪಡೀಲಿಕ್ಕೆ ಕಾರಣವಾದ ದೇಹ ಅದು. ಹಾಗಾಗಿ ಅದರೊಟ್ಟಿಗೆ ಉಪಚಯಕ್ಕೋಸ್ಕರ ಈ ಪಿಂಡಗಳ ಕಥೆ ಇದೆ ಅಂತ. ಇನ್ನು ಉಳಿದ ತುಂಡು ತೃತೀಯಂ ಯಮದೂತಾನ ಕರ್ಕೊಂಡೋದವರಿದ್ದಾರೆ. ಕರ್ಕೊಂಡು ಹೋಗುವಾಗಲೂ ಗಮ್ಮತ್ತಿದೆ. ದುಷ್ಟರಿಗೆ ಮಾತ್ರ ಆ ರೀತಿಯಾದ ಗಮನ, ಶಿಷ್ಟರಿಗೆ ಒಳ್ಳೆ ರೀತಿಯ ಗಮನ. ಒಳ್ಳೆ ರೀತಿಯಿಂದ ಹೋಗ್ತಾರೆ. ಕೆಟ್ಟವರು ಮಾತ್ರ ಕೆಳಗಿನ ದ್ವಾರದಲ್ಲಿ ಪ್ರಾಣ ಬಿಡ್ತಾರೆ, ಊರ್ಧ್ವ ದ್ವಾರದಲ್ಲಿ ಉತ್ತಮರ ಪ್ರಾಣ ಹೋಗುತ್ತೆ ಅಂತ ಕೃಷ್ಣ ತಿಳಿಸ್ತಾನೆ ಗರುಡನಿಗೆ. ಅತ್ಯಂತ ಎತ್ತರದವರು ಯೋಗಿಗಳು ನೆತ್ತಿಯಿಂದಲೇ ಬ್ರಹ್ಮರಂಧ್ರದಲ್ಲೇ ಬಾಯಿಯನ್ನು ತಗೊಳ್ಳುತ್ತಾರೆ. ಅದು ಇವತ್ತು ಬಹಳ ವಿರಳ, ದುರ್ಲಭ. ಈ ದೇಹ 9 ಬಾಗಿಲಿನ ಮನೆ ದೇಹ ಅಂದರೆ. ಕಣ್ಣು 2 ಬಾಗಿಲು, ಕಿವಿ 2 ದ್ವಾರ, ಮೂಗು 2, ಬಾಯಿ 1. ಇದು 7 ದ್ವಾರಗಳು ಮೇಲೆ, ಉತ್ತಮ ದ್ವಾರಗಳು. ಅದೋ ದ್ವಾರಗಳು ಮಲ ಮತ್ತೆ ಮೂತ್ರ ದ್ವಾರಗಳು. ಆಗ ಕೆಲವರು ಸಾಯುವಾಗ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಿ ಸೇರ್ತಿರ್ತಾರೆ. ಆಗ ಪ್ರಾಣ ಅಲ್ಲಿಂದ ಹೋದದ್ದನ್ನು, ನಿರ್ಗಮನ ಆದದ್ದನ್ನು ಗಮನಿಸ್ತಾರೆ, ಗುರುತಿಸ್ತಾರೆ. ಹೀಗೆ 9 ದ್ವಾರಗಳು. ನಿಜವಾಗಿ 9 ಅಲ್ಲ, ಪುರಂ ಏಕಾದಶ ದ್ವಾರಂ ಅಂತ 11 ಬಾಗಿಲ ಮನೆ ಇದು ನಿಜವಾಗಿ. 2 ಬಾಗಿಲಿದೆ. ಬರುವಾಗ ತೆರೆದ ಬಾಗಿಲು ನಾಭಿ, ಹೊಕ್ಕುಳು. ಸಾಯುವಾಗ ತೆರೆಯಬೇಕಾದ ಬಾಗಿಲು ನೆತ್ತಿ, ಅದು ತೆಗೆಯುವುದಿಲ್ಲ, ಬ್ರಹ್ಮರಂಧ್ರ. ಅಲ್ಲಿಂದ ಹೋಗ್ಲಿಕ್ಕುಂಟು. ನಿಜವಾಗಿ ಮಹಾಲಕ್ಷ್ಮಿ ಬ್ರಹ್ಮದೇವರನ್ನು ಹಡೆದದ್ದಲ್ಲಿಂದ. ಅಹಂಸವೇ ಪಿತರಂ ಅಸ್ಯ ಮೂರ್ಧನ್ ಅಂತಾಳೆ ಅವಳು. ನಾನು ನನ್ನ ಸೀಮಂತ ಪ್ರದೇಶದಿಂದ ಬ್ರಹ್ಮನನ್ನು ಹಡೆದಿದ್ದೇನೆ. ಮಮಯೋನಿ ರಪ್ಸ್ವಾ ಅಂತಃಸಮುದ್ರೇ ಅಂತ ಹೇಳ್ತಾಳೆ. ನನ್ನ ಗಂಡ ಇನಿಯ ಕ್ಷೀರ ಸಮುದ್ರದಲ್ಲಿ ಇದ್ದಾನೆ ಅಂತ ಪರಿಚಯಿಸ್ತಾಳೆ ಅವಳು. ಹಾಗಾಗಿ ಸೀಮಂತಿನಿ ಅಂತ ಹೆಂಗಸರಿ ಕರೀಲಿಕ್ಕೆ ಕಾರಣ ಈ ಬೈತ್ತಲೆಯನ್ನು ಬಾಚಬೇಕು, ಆನಂತರ ಸೀಮಂತೋನ್ನಯನ ಆಗಬೇಕು, ಮುಡಿಲಿಕ್ಕೆ ಉಂಟು ಎಲ್ಲ ತಿಳಿಸುವುದು. ಅದು ಗರ್ಭವತಿ ಆದಾಗ ಎಲ್ಲ ಹೇಳಲಿಕ್ಕಿದು. ಅದರಿಂದೆಲ್ಲ ಯಾರು ಪುರೋಹಿತರೆಲ್ಲ ಹೇಳುವುದಿಲ್ಲ. ಮತ್ತೆ ಬಾಚಿಕೊಂಡವಳಿಗೂ ಹೂ ಮುಡಿಕೊಳ್ಳುವವಳಿಗೆ ಅದನ್ನು ಕೇಳಲಿಕ್ಕೆ ಪುರುಸೊತ್ತು ಇರುವುದಿಲ್ಲ. ಚಕ್ಕುಲಿ ಎಷ್ಟಾಯಿತು, ತಿನ್ಲಿಕ್ಕೆ ಎಷ್ಟುಂಡು ಮಾತ್ರ ನೋಡ್ತಾರೆ, ಬಯಕೆಯೆಡೆಗೆ ಓಡ್ತಾರೆ ಹೊರತು ಈ ಸಂಗತಿಗಳ ಬಗ್ಗೆ, ಸಂಸ್ಕೃತಿಗಳ ಬಗ್ಗೆ ಯಾರಿಗೂ ಎಚ್ಚರುವ ಆಗುವುದಿಲ್ಲ, ಹೇಳುವುದಿಲ್ಲ. ಮಹಾಲಕ್ಷ್ಮಿ ಮೊದಲ ಬಾರಿಗೆ ಸೀಮಂತ ಪ್ರದೇಶದ ಬ್ರಹ್ಮನನ್ನು ಹಡೆದದ್ದಕ್ಕಾಗಿ ಸೀಮಂತಿನಿ ಅಂತ ಎತ್ತರ ಪಡೆದು ಆ ಸೀಮಂತ ಪ್ರದೇಶವನ್ನು ಬಾಚುವ, ಬೈತಲೆ ತೆಗೆಯುವ ಕತೆ ಎಲ್ಲ ವಿಶೇಷವಾಗಿ ಇದೆಲ್ಲ ಅದ್ಭುತವಾದ. ಈ ನೆತ್ತಿಯ ದ್ವಾರ ಬಾಗಿಲು ತೆರೆಯುವುದಿಲ್ಲ ಸಾಯುವಾಗ. ಯೋಗಿಗಳು, ಇವನ್ ಪಾರ್ವತಿ, ಇನ್ನೂ ಪಾರ್ವತಿ ಆಗಿಲ್ಲ ಅವಳು, ದಕ್ಷನ ಮಗಳು ಸತಿಯಾಗಿದ್ಲು. ಆಕೆ ದಕ್ಷಿಣ ಯಜ್ಞದಲ್ಲಿ ಬಂದು ತನ್ನ ಇನಿಯನನ್ನು ಕರೀಲಿಲ್ಲ ಹೇಳಿ ಕೋಪದಿಂದ ಅಲ್ಲಿ ಯೋಗದ ಅಗ್ನಿಯಲ್ಲಿ ತನ್ನ ದೇಹವನ್ನು ಸುಟ್ಟುಕೊಳ್ಳುತ್ತಾಳೆ. ಆಗ ಅವಳು ನಿರ್ಗಮನ ಆದದ್ದಾಗಿ. ಮತ್ತೆ ಅವಳು ಪರ್ವತ ರಾಜಕುಮಾರಿಯಾಗಿ ಹುಟ್ಟಿದ್ಲು. ಅಲ್ಲಿ ಬಂದಿದ್ದಾಳೆ ಮೇನೆಯಲ್ಲಿ, ಪಾರ್ವತಿ ಬಂದಿದ್ದಾಳೆ. ಹಾಗೆ ಮೇನೆಯಲ್ಲಿ ವೈತರಣಿಯೂ ಹುಟ್ಟಿದ್ದಾಳೆ. ವೈತರಣಿಯಿಂದ ಅಭಿಮಾನಿ ಹುಟ್ಟಿದ್ದಲ್ಲಿಯೇ ಅವಳ ಜೊತೆಗಾತಿಯಾಗಿ. ಹಾಗಾಗಿ ಇಲ್ಲಿ ಇವತ್ತು ಸನ್ಯಾಸಿಗಳು ಸಾಯುವಾಗ ಏನು ಹೇಳುವ, ಸತ್ ನಂತರ ಹೇಳುವ, ಅವರ ತಲೆ ಮೇಲೆ ತೆಂಗಿನಕಾಯಿಯನ್ನು ಹೊಡಿತಾರೆ. ನಿಜವಾಗಿ ಶೀರ್ಷವನ್ನು ಹೊಡಿಬೇಕು, ಅಲ್ಲಿಂದ ಪ್ರಾಣ ಹೋಗಬೇಕು ಅಂತ. ಅದನ್ನೊಂದು ತೋರಿಸಲಿಕ್ಕೆ ತೆಂಗಿನಕಾಯಿ ಬಿಸಾಡಿ ಒಂದು ಹೊಡೆದಾಗೆಲ್ಲ ನಾಟಕ ಮಾಡ್ತಾರೆ. ನಿಜವಾಗಿ ಹೇಸಿಗೆ ಅದು ಇಲ್ಲಿ, ಆದ್ರೆ ವಾಸ್ತವ ಅಲ್ಲ ಅದು. ಅಂದ್ರೆ ಯೋಗಿಗಳು ಹಾಗೆ ಪ್ರಾಣ ಉತ್ಕ್ರಮಣ ಮಾಡಬೇಕು ಅಂತ ಹೊಡೆದುಕೊಂಡು ಬ್ರಹ್ಮರಂಧ್ರದಿಂದ ಪ್ರಾಣವನ್ನು ತಂದು ಹೃದಯದಲ್ಲಿದ್ದ ಪ್ರಾಣನನ್ನು ವಿಶುದ್ಧಿ ಚಕ್ರಕ್ಕೆ ಕುತ್ತಿಗೆ ತಂದು ಅಲ್ಲಿಂದ ಭ್ರೂಮಕ್ಕೆ ನಿಲ್ಲಿಸಿ ಅಲ್ಲಿ ನಿಧಾನಕ್ಕೆ ಸಹಸ್ರಾರದಿಂದ ಹೊಡಿವೆ. ಇದು 7 ನಾಡಿಗಳು, ಇದು 7 ಸಮುದ್ರಗಳು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಇಡೀ ಬ್ರಹ್ಮಾಂಡದಲ್ಲಿ ಏನಿದೆ ಅದು ಈ ಪಿಂಡಾಂಡದಲ್ಲಿ ಇದೆ, ಈ ದೇಹದಲ್ಲಿ ಇದೆ. 7 ಸಮುದ್ರಗಳು, 7 ದ್ವೀಪಗಳು, ನವಗ್ರಹಗಳು, ಸೂರ್ಯ ಚಂದ್ರರು, ಮನಸ್ಸಿನಲ್ಲಿ ಚಂದ್ರ, ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಬೃಹಸ್ಪತಿ ಇದ್ದಾನೆ ಮಾತಿನಲ್ಲಿ, ಬುಧ ಇದ್ದಾನೆ, ಶುಕ್ರ ಇದ್ದಾನೆ ವೀರ್ಯದಲ್ಲಿ, ಶನಿ ಇದ್ದಾನೆ ಕಾಲಿನಲ್ಲಿ, ರಾಹು ಕೇತುಗಳು ನೆರಳಲ್ಲಿ ಇದ್ದಾರೆ. ಇವರನ್ನೆಲ್ಲ ಗುರುತಿಸ್ತಾರೆ ಅವರು ದೇಹದಲ್ಲಿ. ಎಲ್ಲೆಲ್ಲ ಯಾರು ಬುದ್ಧಿಯಲ್ಲಿ ಬುಧ ಬರ್ತಾನೆ ಅಂತ ಹೇಳ್ತಾ, ರಕ್ತದಲ್ಲಿ ಕುಜ ಬರ್ತಾನೆ ಅಂತ. ಇವೆಲ್ಲ ನವಗ್ರಹಗಳು ನಮ್ಮ ದೇಹದಲ್ಲಿವೆ. ಇಡೀ ದೇಶ, ಇಡೀ ಪ್ರಪಂಚ, ಸಪ್ತಭೂ ಪಾತಾಳಮೇತಸ್ಯ ಹಿ ಪಾದಮೂಲಂ ಅಂತ ಶುರು ಮಾಡ್ತಾನೆ. ಪಾದಮೂಲ ಅದು ಪಾತಾಳ ಕಾಲು ಅಂತ.
ಸತ್ಯಂತು ಶೀರ್ಷಾಣಿ ತಥೈವ ಶೀರ್ಷ ಅಂತ, ಸತ್ಯಲೋಕ ಅದು ತಲೆ ಅಂತ. ಅಲ್ಲಿಂದ 14 ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ. ಇಷ್ಟೆಲ್ಲ ಲೋಕಗಳ, ಇಷ್ಟೆಲ್ಲ ದ್ವೀಪಗಳ, ಇಷ್ಟೆಲ್ಲ ವ್ಯವಸ್ಥೆಗಳು ಉಳ್ಳ ಈ ದೇಹ ಒಂದು ಅದ್ಭುತವಾದ ದೇವರ ಪ್ರತೀಕ. ಇಲ್ಲೇ ದೇವರನ್ನು ನೋಡ್ಲಿಕ್ಕಾಗತ್ತೆ ಅಂತ ನಾವು ಎಲ್ಲೇ ಹುಡುಕ್ತೇವೆ ನೋಡ್ತೇವೆ ಅಂತಾರೆ. ಹಾಗೆ ಬಹಳ ಚಂದವಾಗಿ ಶ್ರದ್ಧೆ ಅರಿತು ಚಂದವಾಗಿ ತಿಳಿದುಕೊಂಡು ವಿದ್ಯೆಯ ವಿದುಷಾ ಅಂತ ಹೇಳಿದ್ದು. ಕಾರ್ಯ ಪ್ರಯತ್ನ ಮಹಾನ್. ಒಳ್ಳೆ ತಿಳಿದುಕೊಂಡು ಮಾಡಿದಾಗ ಕೆಲಸ ಮುಂದುವರಿತದೆ, ಇಲ್ಲ ಆದರೆ ಇಲ್ಲ. ನಾವು ತಿಳಿಯದೇ ಕೊಂಡ್ರೆ ಏನು ಅರ್ಥ ಆಗುವುದಿಲ್ಲ. ನಮಗೆ ದೇಹ ಅಷ್ಟು ಬಿಟ್ಟರೆ ದೇಹಂ, ಅವ್ರು ಹೇಳ್ತಾರೆ ಶರೀರಂ ಭೋಗಾಯತನಂ. ಎಲ್ಲ ದಾರ್ಶನಿಕರ ದೊಡ್ಡ ವಾದ ಏನು ಕೇಳಿದರೆ, ದೇಹ ಎನ್ನುವುದು ತಿನ್ನಲು ಬಂದದ್ದು. ಎಲ್ಲ ಬಗೆಯಿಂದಲೂ ಇದಕ್ಕೆ ಕಣ್ಣಿನಲ್ಲಿ ತಿನ್ನಲಿಕ್ಕೆ ಸಿಗ್ತದೆ, ಕಿವಿಯಲ್ಲಿ ತಿನ್ನಲಿಕ್ಕೆ ಸಿಗ್ತದೆ, ಬಾಯಿಯಲ್ಲಿ, ಮೂಗಿನಲ್ಲಿ, ಕೈಕಾಲುಗಳಲ್ಲಿ, ಎಲ್ಲ ಇಂದ್ರಿಯಗಳಲ್ಲಿಯೂ ಅನುಭವ ಆಗ್ತದೆ, ಭೋಗ ಆಗ್ತದೆ. ಅದನ್ನು ಎಷ್ಟು ಗಮ್ಮತ್ತು ಮಾಡಲಿಕ್ಕುಂಟ ಅಷ್ಟು ಮಾಡಿ. ಋಣಂಕೃತ್ವ ಕೃತಂಪೆ, ಸಾಲ ಮಾಡಿ ಆದರೂ ಪರವಾಗಿಲ್ಲ, ತುಪ್ಪದಲ್ಲೇ ಊಟ ಮಾಡಿ, ತುಪ್ಪದಲ್ಲೇ ಕೈ ತೊಳೀರಿ ಅಂತ ಈ ಆಗ್ತದೆ ಹೋಗ್ತದೆ. ಇವ್ರು ಹೇಳ್ತಾರೆ ಯಾರಾದರೂ ಏನಾದರೂ ಮಾಡಿಕೊಳ್ಳಿ ಅಂತ. ಹೀಗಾಗಿ ದೇಹ ಇಲ್ಲಿ ಬ್ರಾಹ್ಮಣಸ್ಯದು ದೇಹೋಯಂ ಕ್ಷುದ್ರಗಾಮಾಯ ನೇಷ್ಯತೆ ಕೃಚ್ರಾಯ ತಪಸೇಚೇಹ ಪ್ರೇತ್ಯ ಅನಂತ ಸುಖಾಯ ಚ ಅಂತ. ಬ್ರಾಹ್ಮಣರ ದೇಹ ಬಂದದ್ದು ಇಲ್ಲಿ ಗಮ್ಮತ್ತು ಮಾಡಲಿಕ್ಕಲ್ಲ. ಬ್ರಾಹ್ಮಣ ದೇಹ ಅಂದರೆ ಬ್ರಹ್ಮ ಅಣತಿಯಿಂದ ದೇವರೆಡೆಗೆ ಸಾಗಲು ಬಂದಿರುವ ದೇಹ ಇದು. ವಾಸ್ತವವಾಗಿ ಹೇಳಿದರೆ ದೇಹದ ಗತಿಯಲ್ಲಿಗೆ ಅಂತ, ನಾವು ಯಾರನ್ನು ನೋಡ್ಲಿಕ್ಕೆ ಹೋಗಬೇಕು ಅಂತ. ನಮಗೆ ನಿಜವಾಗಿ ಅಕ್ಷರಗಳ ಪಾಠ ಆಗಿದ್ರೆ ಇದು ಪ್ರಶ್ನೆ ಬರುವುದಿಲ್ಲ. ಅಕ್ಷರಗಳಿಗಿತ್ತವು ಯರಲವ ಶಶಸಹ ಅಂತ. ಯರಲವ ಅಂದರೆ ಮೊದಲು ಬಂದದ್ದು ವ, ಆದ್ರಿಂದ ದೇವನನ್ನು ಮೊದಲು ಗುರುತಿಸಲಿಕ್ಕೆ, ಮತ್ತೆ ಇರುವುದು ಶ, ಮತ್ತೆ ದೇಶವನ್ನು ನೋಡಲಿಕ್ಕೆ, ಮತ್ತೆ ಕೊನೆಗೆ ಇರುವುದು ಹ, ಮತ್ತೆ ದೇಹವನ್ನು ಮಾತಾಡಿಸ್ಲಿಕ್ಕೆ. ನಮ್ದು ಉಲ್ಟಾಪಟ್ಟಾಗಿದೆ. ಮೊದಲು ದೇಹವನ್ನು ನೋಡುವುದು, ಮತ್ತೆ ಉಂಟಾ ಅಂತ ದೇಶವನ್ನು ಹುಡುಕುವುದು, ಮತ್ತೆ ಕೊನೆಗೆ ದೇವರನ್ನು ಮಾತಾಡುವುದು. ಅದು ಉಂಟ ಇಲ್ಲೋ ಗೊತ್ತಿಲ್ಲ. ಪ್ರಿಯಾರಿಟಿ ಅಂತಾರೆ ಬದುಕಿನಲ್ಲಿ. ಯಾವುದಕ್ಕೆ ಆದ್ಯತೆ ಕೇಳಿದರೆ ದೇವರಿಗೆ. ಸ್ಮೃತ್ವಾ ಹರಿಂ ಸಮುತ್ಥಾಯ, ಏಳುವಾಗಲೇ ಹರೇ ರಾಮ ಅಂತ ಹೇಳ್ತಾ ಹೇಳಬೇಕು. ಏಳುವಾಗಲೇ, ಎದ್ದ ನಂತರ ಅಲ್ಲ, ಏಳುವಾಗಲೇ ದೇವರನ್ನು ಕರೀಲಿಕ್ಕೆ. ಸ್ನಾನ ಮಾಡಲಿಲ್ಲ ಪರವಾಗಿಲ್ಲ, ದೇವರು ಮಡಿ. ಇಲ್ಲೇ ಬರತಕ್ಕ ಮಾತು ಗರುಡ ಪುರಾಣದಲ್ಲಿ, ಇಲ್ಲೇ ಹೇಳತಕ್ಕ ಮಾತು. ಕೃಷ್ಣ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋ ಅಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಕಿಯ ಬೆಂತರ ಶುಚಿ. ಇದು ಗರುಡ ಪುರಾಣದ ಇಲ್ಲಿನ ಮಾತು, ಕೃಷ್ಣ ಹೇಳುವಂಥದ್ದು. ಯಾರು ನನ್ನನ್ನು ನೆನಪಿಸಿಕೊಳ್ಳುತ್ತಾನೆ ಅವನು ಮಡಿ, ಯಾರು ನನ್ನನ್ನು ಮರೆದಿರ್ತಾನೆ ಅವನ ಮೇಲೆ. ಇಷ್ಟೇ ವಿಷಯ. ಸ್ನಾನ ಮಾಡಿದೋ ಇಲ್ಲವೋ ನಾವು ಕೇಳುವುದಿಲ್ಲ, ಎಂತ ಮುಟ್ಟಿದೆ ಎಂತ ಇಟ್ಟಿದೆ ಕೇಳುವುದಿಲ್ಲ. ನನ್ನ ನೆನಪಾಯ್ತಾ ಮಡಿದ್ದ. ಎಲ್ಲಿದ್ದೇನೆ ನಾನು? ಹೃದಯ ಕಮಲದ ಮಧ್ಯದಲ್ಲಿ ಇದ್ದೆ. ಪುಂಡರೀಕಾಕ್ಷ ಅಂದರೆ, ಪುಂಡರೀಕ ಅಂದರೆ ಹೃತ್ ಪುಂಡರೀಕಂ, ಹೃದಯವೇ ಒಂದು ಕಮಲ, ಅಷ್ಟದಲ್ಲ ಕಮಲ. ವಿಶ್ವ ತೇಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮರಾತ್ಮ ಜ್ಞಾನಾತ್ಮ ಅಂತ ಭಗವಂತನ 8 ರೂಪಗಳಲ್ಲಿವೆ. ಅಣಿಮಾ ಮಹಿಮಾ ಲಗಿಮಾ ಪ್ರಾಪ್ತಿ ಪ್ರಾಕಾಮ್ಯ ಇದೆಲ್ಲ ಅಲ್ಲೇ ಇರುವಂಥದ್ದು ಲಕ್ಷ್ಮಿಯ ರೂಪಗಳು. ನಡುವೆ ನಾರಾಯಣ ಕೂತಿದ್ದಾನೆ. ಸ್ವಮೂರ್ತಿ ಗಣಮಧ್ಯಗಃ, ನಾರಾಯಣ ಅಲ್ಲಿದ್ದ. ಪುಂಡರೀಕಂ ಅಕ್ಷ್ಣೋತ್, ಕಮಲವನ್ನು ವ್ಯಾಪಿಸಿ ಕೂತಿದ್ದಾನೆ ನಾರಾಯಣ. ಕಮಲದ ಎಲೆಗಳಲ್ಲಿಯೂ ದಳಗಳಲ್ಲಿಯೂ ಅವನು ನಿಂತಿದ್ದಾನೆ. ಆ ದೇವರ ನೆನಪಾದರೆ ಅವನು ಶುದ್ಧಾತ್ಮ, ಪವಿತ್ರ. ದೇವರ ನೆನಪಿಲ್ಲ ಆದರೆ ಅವನ ಮೇಲೆ ಎಷ್ಟು ಮುಳುಗಿದರೆ. ನಾನು ಕಳೆದ ಬಾರಿ ಹೇಳಿದ್ನಲ್ಲ, ಹೆಂಡದ ಬಾಟ್ಲಿ ನೀರಿನಲ್ಲಿ ಅದ್ದಿದ ಹಾಗೆ ಅಂತ. ಏನು ಮಾಡಿದ್ರು ಅಂದೆ, ಅರ್ಥ ಇಲ್ಲದ ಶೂನ್ಯವಾದ ಆಟ, ಏನು ಪ್ರಯೋಜನ ಇಲ್ಲ. ಹಾಗೆ ನೋಡಿದರೆ ಗೋಂಗುರು ಕಪ್ಪೆಗಳು ಸುಮಾರು ಸರ್ತಿ ಹಾರ್ತವೆ ನೀರಿಗೆ, ಬುಳುಕು ಮೇಲೆ. ಯಾರು ಬಂದ ತಕ್ಷಣ ಅದಕ್ಕೆ ಮೈಲಿಗೆ ಯೋಚನೆ ಬರ್ತದೆ, ಹಾರುದು ಮೇಲೆ ಬರೋದು. ಯಾರಾದ್ರೂ ಸ್ನಾನಕ್ಕೆ ಬಂದ ತಕ್ಷಣ ಮತ್ತೊಮ್ಮೆ ಬೊರ್ಕ ಹಾರ್ತದೆ, ಮೇಲೆ ಬರ್ತದೆ, ಮೈಲಿಗೆ ಆಯ್ತಲ್ಲ ಅಂತೇಳಿ. ಅದಕ್ಕೆ ದಂಡೆ ಮುಟ್ಟಿದ್ರೆ ಅಲ್ಲ, ಸರೋವರಕ್ಕೆ ಯಾರಾದ್ರೂ ಬಂದರೂ ಮೈಲಿಗೆ ಆಗೋದು ಅದಕ್ಕೆ. ಎಷ್ಟು ವಿಚಿತ್ರ ನೋಡಿ. ಹಾಗೆ ಅದು ಮುಗಾಳ ಮೋಕ್ಷಕ್ಕೆ ಹೋಗ್ಬೇಕಾಗತ್ತೆ ಮೊದಲಿಗೆ. ಈ ಮುಳುಗುವುದರಿಂದಲೇ ಮದುವೆ ಆಗಿದ್ರೆ ಅಂತ ದೇವರು ಹೇಳ್ತಾನೆ. ನನ್ನ ನೆನಪು ಮಾಡಿಕೊಳ್ಳಿ, ನನ್ನ ಚಿಂತನೆ ಮಾಡಿಕೊಳ್ಳಿ, ಅದರಿಂದಲೇ ಆಗಿ ಹೋಗುತ್ತೆ ಅಂತ. ಮುಖ್ಯವಾದ ಸ್ನಾನ ಧ್ಯಾನ ಸ್ನಾನ, ದೇವರ ಎಚ್ಚರ. ಆದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಹರೇ ರಾಮ ಹೇಳಲಿಕ್ಕೆ ಮೈಲಿಗೆ ಬಾಯಿ ತೊಳಿಲಿಲ್ಲ, ಹಲ್ಲುಜ್ಜಲಿಲ್ಲ ಇನ್ನೂ ಸಹ. ಅದೆಂತ ಹೇಳೋದು? ಏನಿಲ್ಲ, ನಾವು ನಾಮ ನಾರಾಯಣ ಕರೆಯುವುದರಿಂದ ದೇವರ ಮೈಲಿಗೆ ಆಗುವುದಿಲ್ಲ, ಇಷ್ಟೊಂದು ಗ್ಯಾರಂಟಿ. ಆದ್ರಿಂದ ಸ್ನಾನ ಇಲ್ಲದೆಯೂ, ಅದಕ್ಕೆ ಹೇಳಿದ ಸ್ನಾನ ಇಲ್ಲದೆಯೂ ಹಲ್ಲುಜ್ಜುವ ಮುಂಚೆಯೂ ದೇವರ ಹೆಸರು ಹೇಳ್ಬೋದು. ಆದರೆ ಸ್ನಾನ ಇಲ್ಲದೆ ಹಲ್ಲುಜ್ಜುವ ಮುಂಚೆ ಕಾಫಿ ಕುಡಿಲಿಕ್ಕಿಲ್ಲ ಮಾತ್ರ. ನಮ್ದು ಇದು ಉಲ್ಟಾ ಬಲ್ಟ ಆಗಿದೆ. ಅದು ವೈದ್ಯರು ಬೈತಾರೆ ನಿಜವಾಗಿ, ಹಲ್ಲುಜ್ಜದು ಎಂತ ಕುಡಿಯುವುದು ಹೇಳ್ತಾರೆ. ಆದ್ರೆ ಅಲ್ಲ ಬೆಡ್ ಕಾಫಿ ಅದೆಲ್ಲ ಉಂಟಲ್ಲ, ಎಲ್ಲಿ ಉಂಟು? ವೈದ್ಯ ಲೋಕದಲ್ಲಿ ಇಲ್ಲ, ಅವರು ಬೈತಾರೆ. ಹಲ್ಲುಜ್ಜದೆ ಕುಡಿಬಾರದೆ ಹೇಳ್ತಾರೆ. ನಾವು ಹಲ್ಲುಜ್ಜದೆ ಸ್ನಾನ ಮಾಡದೆ ಕುಡಿಲಿಕ್ಕೆ ಆಗ್ತದೆ ನಮಗೆ. ದೇವರ ಹೆಸರು ಹೇಳುವಾಗ ನಮಗೆ ಭಾರಿ ಯೋಚನೆ ಬರೋದು, ಸಂಸ್ಕೃತಿಯ ಯೋಚನೆ ಬರೋದು, ಅದೆಲ್ಲ ತಪ್ಪು. ನಾನು ಹುಡುಗರ ಹತ್ರ ಕೇಳಿದ್ದು ಒಂದ್ಸತಿ ಶಾಲೆಯಲ್ಲಿ ಹೋದಾಗ, ನೀವು ಬೆಳಿಗ್ಗೆ ಎದ್ದು ಕಾಫಿ ಕುಡಿಯುವುದಾ ಹಾಲು ಕುಡಿಯುವುದಾ ಅಂತ. ಅವರಿಗೆ ಕಕ್ಕ ಬಿಕ್ಕಿ ಆಯಿತು, ಎಂತ ಹೇಳೋದು ಗೊತ್ತಾಗಲಿಲ್ಲ. ನನಗೆ ಗೊತ್ತಾಯ್ತು ನೀವು ಹೇಳೋದಿಲ್ಲ ಏನು ಅಂದೆ ನಾನು.
ಯಾಕೆಂದರೆ ಕೆಲವರು ಒಂದೊಂದು ರೀತಿ ಇದ್ದಾರೆ, ಎಲ್ಲ ಒಂದೇ ಬಗೆ ಇಲ್ಲ. ಕೆಲವರು ಸ್ನಾನ ಮಾಡ್ತಾರೆ, ಕೆಲವರು ಸರಿ ಮೆಲ್ಲಕ್ಕೆ ಹೋಗಿ ಹೇಳಿ, ನೀನು ಯಾವಾಗ ಸ್ನಾನ ಮಾಡೋದು ಕೇಳಿದೆ, ನಾನು ಸಂಜೆ ಸಾರಂದ. ಬೆಳಿಗ್ಗೆ ಮಾಡೋದೇ ಇಲ್ಲವ. ಎಷ್ಟೋ ಕಡೆಯ ಶಾಲೆಗಳಲ್ಲಿ ವ್ಯಕ್ತಿಗಳಲ್ಲಿ ಎಲ್ಲ ಕೆಲಸದಿಂದ ಬಂದ ನಂತರ ಒಮ್ಮೆ ರೀಫ್ರೆಶ್ ಅಂತ ಬೆಳಿಗ್ಗೆ ಮಾಮೂಲಿ ಸೆಂಟ್ ಹಾಕೊಂಡು ಹೋಗುದು. ಅದು ತಪ್ಪು ಅಂದ. ಸ್ನಾನ ಮೂಲಾಹ ಕ್ರಿಯಾ ಸರ್ವಾಹ, ಎಲ್ಲ ಕೆಲಸಗಳು ಆರಂಭ ಆಗೋದು ಸ್ನಾನದಿಂದ. ಸ್ನಾನ ಮಾಡೋದು ಏನು ಮಾಡಲಿಕ್ಕಿಲ್ಲ, ಒಲೆ ಹೊತ್ತಿಸ್ಲಿಕ್ಕಿಲ್ಲ, ಅಗ್ನಿಯನ್ನು ಮುಟ್ಟುವುದು ಮೈಲಿಗೆ ಅಂತದ್ದು ಅಗ್ನಿ. ನಾವು ಬಿಸಿ ನೀರು ಕಾಯಿಸ್ಲಿಕ್ಕೆ ಮಾಡಿದ್ದು ಅದು ತಪ್ಪೇ. ಯಾಕೆಂದ್ರೆ ಬಿಸಿ ಇದು ಒಳ್ಳೆ ಕಥೆ ಇದಲ್ಲ. ತಣ್ಣೀರು ಸ್ನಾನ ಮಾಡುವ ವೈದ್ಯರು ಹೇಳ್ತಾರೆ, ತಣ್ಣೀರು ಸ್ನಾನ ಮಾಡಿ ಬಿಸಿ ನೀರು ಕುಡಿ ಅಂತ. ನಾವು ಬಿಸಿ ನೀರು ಸ್ನಾನ ಮಾಡೋದು, ತಣ್ಣೀರು ಕುಡಿಯುದು. ಅವರು ಏನು ಹೇಳುತ್ತಾರೆ ಅದನ್ನು ಕೇಳೋದಿಲ್ಲ. ಲಾಭ ಯಾರಿಗೆ? ಅವರಿಗೆ. ಲಾಭ ಯಾರಿಗೆ? ಅವರಿಗೆ. ಅವರು ಮೊದಲೇ ಹೇಳ್ತಾರೆ, ಬಿಸಿನೀರು ಸ್ನಾನ ಮಾಡಬೇಡಿ, ತಣ್ಣೀರು ಮಾಡಿ, ಬಿಸಿನೀರು ಕುಡಿಯಿರಿ, ತಣ್ಣೀರು ಕುಡಿಬೇಡಿ ಅಂತ. ನಾವು ಕೇಳೋದಿಲ್ಲ. ಕೊಗಾಡೇನು, ಫ್ರಿಜ್ಜಲ್ಲಿ ಇಡುವುದೇನು, ನಮ್ದು ವಿಚಿತ್ರ. ಕೇಳುವುದಿಲ್ಲ ಬಿಸಿನೀರು ತರೋದೇನು. ನಾವು ಕುಡಿಯುವುದು ಹಾಳು, ಸ್ನಾನ ಮಾಡುವುದರಲ್ಲಿ ಹಾಳು. ಅವರು ಹೇಳಿದ್ದಾರೆ, ಗೀಸರ್ ಕೊಟ್ಟಿದ್ದಾರೆ, ಧರ್ಮಕ್ಕಿಟ್ಟಿದ್ದಾರೆ, ಸೋಲಾರ್ ಬರ್ತದೆ. ಯಾರ ತಲೆ ಬೋಳಿಸ್ಲಿಕ್ಕೆ ಅದು? ಸೋಲಾರ್ ಫ್ರೀ ಸರಿ, ವೈದ್ಯಕೀಯ ಫ್ರೀ ಮಾಡ್ತಾರ? ಅದು ಯಾರು ಮಾಡೋದಿಲ್ಲ. ಅಂದು ಅವ್ರು ಹೇಳಿದ್ದನ್ನ ಮಾಡದೆ ನಾವೇ ಸೋತೆ. ಅದನ್ನ ಕೃಷ್ಣ ಹೇಳಿದ ಬಹಳ ಚೆನ್ನಾಗಿದೆ. ನೀನು ಒಳ್ಳೆ ಅರಿತು ಮಾಡು. ವಿದುಷ ಯದೇವ ವಿದ್ಯಾಗರೋತಿ. ನೀನು ತಿಳಿಯದೆ ಮಾಡಬೇಡ, ಚೆನ್ನಾಗಿ ತತ್ವವನ್ನು ತಿಳಿ, ಬದುಕನ್ನು ತಿಳಿ. ಅದರಿಂದ ಮೊದಲು ದೇವರ ಪ್ರಿಯಾರಿಟಿ ಕೊಡು, ಮತ್ತೆ ದೇಶದ ಬಗ್ಗೆ ಯೋಚನೆ ಮಾಡು, ಮತ್ತೆ ದೇಹವನ್ನು ಚಿಂತನೆಗೈ. ನೀನು ದೇಹವನ್ನೇ ಸರ್ವಸ್ವ ಮಾಡಿಕೊಂಡ್ರೆ ಆಗುವುದೇ ಇಲ್ಲ. ಧರ್ಮರಾಜ ಕೃಷ್ಣನಲ್ಲಿ ಕೇಳುವಾಗ ಕೃಷ್ಣ ಹೇಳುತ್ತಾನೆ, ಅಳ್ಳಿಕೆ ಬರ್ತದ? ಹತ್ಕೊಂಡೇ ಕೂತು, ಮುಗಿಯುವುದಿಲ್ಲ. ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನಿ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತ. ನೀನು ಯಾರ ಬಗ್ಗೆ ಯೋಚನೆ ಮಾಡಿ ಅಳ್ತೀಯ? ಮುಗಿಯುವುದೇ ಇಲ್ಲ ಅವರ ಬಗ್ಗೆ ಯೋಚನೆ ಮಾಡಿ. ಆದ್ರಿಂದ ಮೊದಲು ದೇಹದ ಬಗ್ಗೆ, ಇತರರ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸು. ದೇವರ ಬಗ್ಗೆ ಯೋಚನೆ ಮಾಡು, ಆರಾಮಾಗಿ ಇರ್ತೀವಿ. ಅದನ್ನು ಮೊದಲ ಬಾರಿಗೆ ಭಗವಂತನ ಚಿಂತನೆ ಮಾಡಲಿಕ್ಕೆ ಧರ್ಮದಲ್ಲಿ ಹೇಳಿಕೊಟ್ಟವಿವ ಕೃಷ್ಣ ಬಹಳ ಚೆನ್ನಾಗಿ. ಅತಸಿ ಪುಷ್ಪ ಸಂಕಾಶಂ ಪೀತವಾಸತಮಚ್ಯುತಂ ಏನ ಮಸ್ಯಂತಿ ಗೋವಿಂದಂ ನ ತೇಷಾಂ ವಿದ್ಯತೆ ಭಯಂ. ಎಷ್ಟು ಬಾರಿ ಹೇಳುತ್ತಾನೆ. ಇದು ಶ್ರಾದ್ದ ಕಾಲದಲ್ಲೆಲ್ಲ ಕಂಡಾಬಟ್ಟೆ ಹೇಳಲಿಕ್ಕಿರುವಂಥದ್ದು. ನಾನು ಮೊದಲಿಗೆ 16 ಮಲಿನ ಶ್ರಾದ್ದಗಳ ಬಗ್ಗೆ ಹೇಳಿದೆ. ಮತ್ತೆ 11, 12ರಲ್ಲಿ ಅವನಿಗೆ ಬುಭುಕ್ಷ ಊಟ ಯೋಚನೆ ಬರುತ್ತೆ. ಅದರಿಂದ ಪ್ರೇತ ಭೋಜನ ಎಲ್ಲ ಆಗುತ್ತೆ 11, 12ರಲ್ಲಿ. ಆ ಬಳಿಗೆ ಸಪಿಂಡಿ ಎಲ್ಲ ಆಗಿದೆ. ಮತ್ತೆ ಅವನಿಗೆ 16 ಮಧ್ಯಮ ಶ್ರಾದ್ದ ಇದೆ ಮಾಡಲಿಕ್ಕೆ, ದೇವತೆಗಳ ಹೆಸರಿನಲ್ಲೆಲ್ಲ ಹಾಕಲಿ. ಅದರಲ್ಲಿ ಒಂದು ಪ್ರೇತ ಹೆಸರಿನಲ್ಲಿ ಉಂಟು. ಬ್ರಹ್ಮಾದಿ ದೇವತೆಗಳ ಹೆಸರಿನಲ್ಲಿ ಮಧ್ಯಮ 16 ಶ್ರಾದ್ದ ಪಿಂಡ ಹಾಕಲಿಕ್ಕೆ ಉಂಟು. ಅದು ಕೊನೆಯ ದಿವಸದಲ್ಲಿ ಮಾಡಿಸ್ತಾರೆ. ಆ ನಂತರ 16 ತಿಂಗಳ ಶ್ರಾದ್ದ, 12 ತಿಂಗಳು ಜೊತೆಯಲ್ಲಿ ಊನಮಾಸಿಕ, ಊನ ಸಾಣಮಾಸಿಕ, ಊನ ಅಬ್ಧಿಕ, ಆನಂದ ಪತಂಗ ಇವೆಲ್ಲ ಸೇರಿಕೊಂಡು ಮತ್ತೆ 16. ಇದೆಲ್ಲ ಹೋಗ್ಲಿಕ್ಕೆ ಉಂಟಾಗ ತಿಂಗಳಿಗವ. ಈಗ ತಾನೇ ಸತ್ತ ಕೂಡಲೇ ಒಂದು ಸರ್ತಿ, ಒಂದು ದ್ವಾಭ್ಯಾಂ ಮುಹೂರ್ತಾಭ್ಯಾಂ ತ್ರಿಭ್ಯಾಂವ, ಒಂದು 2-3 ಮುಹೂರ್ತದಲ್ಲಿ ಸುಮಾರು ಒಂದು 3 ಗಂಟೆ ಒಳಗೆ ಒಂದು ಸರ್ತಿ ಯಮಲೋಕಕ್ಕೆ ಹೋಗಿ ಸೈನ್ ಹಾಕಿ ಬರ್ತಾನವ. ರಿಜಿಸ್ಟರ್ಡ್ ಆಗ್ತದೆ. ಮತ್ತೆ ಬಿಡ್ತಾರೆ. ಮತ್ತೆ ಅವನಿಗೆ ಏನಾಗುತ್ತೆ ಕರ್ಮಗಳು ಅಂತ ನೋಡ್ಲಿಕ್ಕೆ ಬಿಡ್ತಾರೆ. ಇಲ್ಲಿ ಏನು ಮಕ್ಕಳೆಲ್ಲ ಮಾಡುತ್ತಾರೆ, ಏನೆಲ್ಲ ಚರಿತೆ ಆಗ್ತದೆ, ಎಲ್ಲದನ್ನು ಅನುಭವಿಸಲಿಕ್ಕೆ ಉಂಟು. ಮತ್ತೆ ಒಂದೊಂದೇ ತಿಂಗಳಿಗೆ ಒಂದೊಂದು ಘಟ್ಟಕ್ಕೆ ಹೋಗ್ಲಿಕ್ಕೆ. ಯಾಮ್ಯಂ ಸೌರಿಪುರಂ ಸುರೇಂದ್ರ ಭವನಂ ಗಂಧರ್ವ ಶೈಲಾಗಮಂ ಕ್ರೂರಂ ಕ್ರೌಂಚಪುರಂ ವಿಚಿತ್ರ ಭವನಂ ಬಹ್ವಾಪದಂ. ಹೀಗೆ ಒಂದೊಂದು ಪುರಗಳ ಹೆಸರುಗಳು. ಕಲ್ಲು ಬೀಳುವ ಜಾಗ ಒಂದು ಸರ್ತಿ ತಿಂಗಳಲ್ಲಿ ಹೋಗುವಾಗ ಮೈ ಮೇಲೆ, ಇನ್ನೊಂದು ಜಾಗಕ್ಕೆ ಹೋದಾಗ ಅಲ್ಲಿ ಬಹ್ವಾಪದಂ, ತೊಂದರೆಗಳು ಜಾಸ್ತಿ, ವಿಚಿತ್ರವಾದಂಥ ಭವನಗಳು. ಮತ್ತೆ ನೋಡಿದ ಸುತಪ್ತ ಭವನಂ, ಕಂಡಾಬಡ್ಡೆ ಬಿಸಿ ನೆಲ, ರೌದ್ರಂ ಭಾರಿ ಭಯಾನಕವಾದದ್ದು, ಶೀತಾಢ್ಯಂ ಭೌಭೀತಿ ಘರ್ಮಜನಂ ಭಾರಿ ಚಳಿ ಇರುವಂಥದ್ದು, ನಾನಾಕರಂದಪುರಂ ಬೊಬ್ಬೆ ಕೇಳೋದು ಗಲಾಟೆ. ಇವತ್ತು ಕೆಲವೊಮ್ಮೆ DJ ಎಲ್ಲ ಹಾಕ್ತಾರಲ್ಲ, ರಾತ್ರಿ 12, 1 ಗಂಟೆ ಇಲ್ಲೆಲ್ಲ ನನಗಂತೂ ನಡಗುತ್ತೆ, ನಿಮಗೆ ನಡಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ, ಕಂಡಾಬಟ್ಟೆ. ಸೀನಿಯರ್ ಸಿಟಿಸನ್ ಇದ್ರೆ ಪಕ್ಕ ಸಾಯಲೇಬೇಕು ಪಾಪ. ವರದಕ್ಕ ಎಷ್ಟು ಕಷ್ಟಪಟ್ಟಿದ್ರೇನೋ ಗೊತ್ತಿಲ್ಲ ಇಲ್ಲಿರುವಾಗ. ಯಾರು ಮಾತಾಡುವವರೇ ಇಲ್ಲ. ನಮ್ಮ ಮನೆಗಂತೂ ಹೊಡೆದಾಗಿರುತ್ತೆ, ಎಲ್ಲ ನಡಗ್ತಾ ಇರ್ತದೆ. ಇದೆಲ್ಲ ಅವರಿಗೆ ಕಟ್ಟಿಟ್ಟ ಬುತ್ತಿಗಳು. ನಾನಾ ಕರಂದಪುರಂ ಸುತಪ್ತ ಭವನ ಮೇಲೆ ಹೇಳ್ತಾರೆ. ಹೀಗೆ ಹೋಗ್ತಾ ಉಂಟು. ಆದ್ರಿಂದ ನಡುವೆ 6ನೇ ತಿಂಗಳಿಗೆ ಬಂದಾಗ ವೈತರಣಿ ಸಿಗುವಂಥದ್ದು. ಭೂಯಾಸ್ರಂಗ್ ಮೂತ್ರವಿಷ್ಟ ಕ್ರಿಮಿಕುಲ ಕಲಿಲೆ ತಕ್ಷಣ ಕ್ಷಿಪ್ತ ಶಕ್ತಿಯಾದ್ಯಸ್ತ ವ್ರಾತಾರ್ಧಿತಾಂಸ್ತ್ವದ್ವಿಷ ಉಪಜೀಯತೆ ವಜ್ರಕಲ್ಪ ಜಲೂಕಾ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ವಾಯುಸ್ಥಿತಿಯಲ್ಲಿ ಬಂದಾಗ ನಿನಗಲ್ಲದವರು, ನಿನ್ನನ್ನು ದ್ವೇಷಿಸಿದವರು, ನಿನ್ನನ್ನು ನೋಡದವರು, ಮಾತಾಡಿಸಿದವರು ಎಲ್ಲಿರ್ತಾರೆ ಅಂತ. ಭೂಯಾಸ್ರಂಗ್ ಮೂತ್ರವಿಷ್ಟ ಕ್ರಿಮಿಕುಲ ಕಲಿಲೆ. ಋಷಿಕೆ ಅಂದರೆ ಫಾಸ್, ಗಲೀಜು ನೆತ್ತರು, ಆನಂತರ ಮೂತ್ರ, ಮಲ, ಕ್ರಿಮಿ ಇವೆಲ್ಲ ತುಂಬಿದ ತಾಣ ವೈತರಣಿ.
ಆದ್ರಿಂದ ಗೋದಾನ ಮಾಡಿದವ ಬಾಲ ಇಟ್ಕೊಂಡು ದಾಟಿಕೊಂಡು ಹೋಗ್ತಾನೆ. ಅದಕ್ಕೆ ದಾನಂ ವಿತರಣಂ ಪ್ರೋಕ್ತ ಮಾಡಿದ್ದೆ ನಾನು. ದಾನ ಮಾಡ್ಲಿಕ್ಕುಂಟು. ನಚೇತ್ ನದತ್ತಾ ಚೇತ್ ಖಗಶ್ರೇಷ್ಠ ವೈತರಣ್ಯಾಂ ಸಮಜ್ಜತಿ. ಕೃಷ್ಣ ಹೇಳ್ತಾನೆ, ಗೋವುಗಳು ಅಂದ್ರೆ ಗೋವುಶ್ಚ ಸದ್ಗತಿ ಹೇತುತ್ವ ಅಂತ ಹೇಳಿದ್ರು. ಗೋ ಅಂದ್ರೆ ಹೋಗುವುದು ಅಂತಲೇ ಅರ್ಥ ಸಂಸ್ಕೃತದಲ್ಲಿ. ಗಚ್ಚತಿ ಇತಿ ಗೌಹು ಅಂತ. ಆಡು ಹೋಗುವುದಿಲ್ವಾ? ಆನೆ ಹೋಗುವುದಿಲ್ವಾ? ಹೋಗುವುದಲ್ಲ, ಅದು ನಮಗೆ ಸದ್ಗತಿ ದಾತೃತ್ವ, ಅದು ನಮ್ಮನ್ನು ಹೊತ್ಕೊಂಡು ಹೋಗ್ತದೆ ಅಂತ. ಎಲ್ಲಿಗೆ? ಊರ್ಧ್ವಲೋಕಕ್ಕೆ. ಈ ಪ್ರಾಣಿಗಳು ದಾನ ಮಾಡಿದರೆ ನಮಗೆ ಹೋಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಪ್ರಾಣಿಯಲ್ಲಿ ಎಲ್ಲ ದೇವತೆಗಳು ಇಲ್ಲ, ದನದಲ್ಲಿ ಮಾತ್ರ. ದನದಲ್ಲಿ ಕೊಂಬಿನಿಂದ ಹಿಡಿದು ಬಾಲದವರೆಗೂ ದೇವತೆಗಳ ಮೂಟೆ ಕೂತಿದೆ. ನಾನು ಗೋ ಸಮೀಕ್ಷಾದಲ್ಲಿ ಚಿತ್ರ ಸಮೇತ ಕೊಟ್ಟಿದ್ದೇನೆ, ಬರೆದಿದ್ದೇನೆ, ಪ್ರಮಾಣಗಳನ್ನೆಲ್ಲ ಇಟ್ಟಿದ್ದೇನೆ. ದನ ಅಂದರೆ ಏನು ಎನ್ನುವುದಕ್ಕೆ ಬಗ್ಗೆ ಕೊನೆಗೊಂದು ಗೆರೆ ಹಾಕಿದ್ದೇನೆ. ದನ ಒಂದು ಸಾಕು ಅಂತ. ಅದು ದನ ಒಂದು ಸಾಕು ಅಂದ್ರೆ ನೋಡಿಕೊ ಅಂತ ಅರ್ಥ, ರಕ್ಷಣೆ ಮಾಡಿಕೊ ಅಂತ ಅರ್ಥ. ದನ ಒಂದು ಸಾಕು ಅಂತ. ಮನೆಯಲ್ಲಿ ಬೆಕ್ಕು ಮತ್ತೆ ನಾಯಿ ಇದೆಲ್ಲ ಬೇಡ, ದನ ಒಂದು ಸಾಕು ಅಂತ. ನಾಯಿ ಇವತ್ತು ದನ ಒಂದು ಸಾಕುವುದಿಲ್ಲ, ಮತ್ತೆ ನಾಯಿ ಬೆಕ್ಕನ್ನೆಲ್ಲ ಇಟ್ಟುಕೊಳ್ಳುತ್ತೆ. ಅದು ಬೇಕ್ರಿ ಅಂತೆ. ದನದಲ್ಲಿ ಎಲ್ಲ ದೇವತೆಗಳು ಕೂತ ಬಳಿಕ ಕೊನೆಗೆ ಮಹಾಲಕ್ಷ್ಮಿ ಹೇಳುತ್ತಾಳೆ, ನನಗೆ ಜಾಗ, ನಿನಗೆ ಗೋಮೂತ್ರ ಗೋಮಯ. ಬಹಳ ಖುಷಿ. ಅದರಿಂದ ಇವತ್ತು ಗೋಮಯ ಸಾರಿಸಿದ್ದಲ್ಲಿಯೇ ಶವವನ್ನು ಇಡ್ಲಿಕ್ಕೆ, ಮಂಡಲ ಮಡಿಯಾಗ್ಲಿಕ್ಕೆ ಕೇಳ್ತಾನೆ ಗರುಡನೇ, ಯಾಕೆ ಮಂಡಲ ಮಾಡಬೇಕು ಅಂತ. ಮಂಡಲೇ ಸರ್ವದೇವತಾ, ಮಂಡಲವನ್ನು ಮಾಡುವ ಮೂಲಕ ಎಲ್ಲ ದೇವತೆಗಳು ಗೋಮಯ ಯಾಕೆ? ಗೋಮಯ ಹಾಕುವುದರಿಂದ ಎಲ್ಲ ದುಷ್ಟ ಪ್ರಾಣಿಗಳು ಓಡ್ತಾವೆ ಅಂತ. ಇವತ್ತು ವೈದ್ಯ ಇವತ್ತು ಗ್ಯಾರಂಟಿ ಮಾಡಿದೆ, ಗೋಮಯ ಹಾಕಿದ ಅಂಗಳದಲ್ಲಿ ಯಾವುದೇ ಡಿಸೀಸ್ಗಳಿಲ್ಲ. ಎಲ್ಲಿವರೆಗೆ ಹೇಳಿದ್ರೆ ಗೋಮಯವನ್ನು ಎಷ್ಟು ಸಮಯವೂ ಇಡಬಹುದಂತೆ. ಅದು ಪ್ರಿಸರ್ವೇಟಿವ್ ಹಾಕುವುದಲ್ಲ, ಅದೇ ಪ್ರಿಸರ್ವೇಟಿವ್, ಅದು ಪ್ರಿಸರ್ವೇಟಿವ್. ಗೋಮಯದಲ್ಲಿ ಇರತಕ್ಕ ಬ್ಯಾಕ್ಟೀರಿಯಾಗಳು ಇತರ ದನಗಳಲ್ಲಿ ಅಥವಾ ಇತರ ಮಲಗಳಲ್ಲಿ ಇರುವುದಕ್ಕಿಂತ ಭಯಂಕರ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಉಂಟಂತೆ. ಕಂಡಾಬಟ್ಟೆ, ಸಿಕ್ಕಾಬಟ್ಟೆ. ಅವುಗಳು ಒಣಗಿದ್ರೂ ಸಾಯುವುದಿಲ್ಲಂತೆ, ಮತ್ತೆ ನೀರು ಬಂದಾಗ ಚಿಗುರುತ್ತವಂತೆ. ಹೀಗಾಗಿ ಗೋಮಯದಷ್ಟು ಒಳ್ಳೆಯ ಗೊಬ್ಬರ, ಒಳ್ಳೆಯ ಒಂದು ಔಷಧ, ಸಿಂಪಡಿಸಲಿಕ್ಕೆ ಬೇಕಾದ ರಾಸಾಯನಿಕ ಇನ್ಯಾವುದಿಲ್ಲಂತೆ. ಇದು ಪ್ರಕೃತಿ ದತ್ತವಾದ ಒಂದು ಉಡುಗೊರೆ ನನಗೆ. ಇತ್ತೀಚೆಗೆ ಒಬ್ಬ ಹೇಳುತ್ತಾನೆ, ದನವನ್ನು ಸಾಕಿ ಸುಖಪಟ್ಟವ, 1 kg ಹುಲ್ಲು ತಿಂದರೆ ದನ ಅರ್ಧ kg ಡಂಗ್ ಕೊಡ್ತದಂತೆ, ಹೇಗಣಿ ಕೊಡ್ತದೆ, ಲಾಸ್ ಇಲ್ಲ ಅಂತ. ಯಾರೊಬ್ಬವನ ಹತ್ರ ಕೇಳಿದ, ಅದು ದನವನ್ನು ಮೇಯಿಸ್ಲಿಕ್ಕೆ ಹೊರಗೆ ಬಿಡಬೇಕಂತೆಲ್ಲ, ಆದ್ರಿಂದ ಇಲ್ಲಲ್ಲ. ಅವ ಹೇಳ್ತಾನೆ, ಹೊರಗೆ ತಿಂದದ್ದು ಹೊರಗೆ ಹೋಗ್ಲಿ ಮಾರಯ್ಯ, ನಮಗೇನು ಕೇಳಿದ, ಅದು ಇಲ್ಲಿ ತಿಂದದ್ದಲ್ಲ. ಹೊರಗೆ ಹುಲ್ಲನ್ನು 10 kg ತಿನ್ಲಿ, 5 kg ಸೆಗಣಿ ಹಾಕ್ಲಿ, ನಮಗೇನು ನಷ್ಟ ಆಯ್ತು? ನಮ್ಮಲ್ಲಿ ತಿಂದದ್ದು ನಮಗೆ ಕೊಡುತ್ತಲ್ಲ. ಮತ್ತೆ ಹೇಳ್ತಾನೆ, ಹೋಗಿ ನೀವು ಹೆಕ್ಕೊಂಡು ಬರುವುದಿಲ್ಲ ಕೇಳಿದಾನೆ. ಅದು ಸತ್ಯವೇ, ನಾವು ಹೊರಗೆ ಬಿಟ್ಟರು ದನವನ್ನು ಎಲ್ಲಿ ಹೋಯ್ತಾ ಅಲ್ಲಿದ್ದು ಸೆಗಣಿಯನ್ನು ಹೆಡಿಗೆಯಲ್ಲಿ ತರೋದಿಲ್ಲ. ಮತ್ತೆ ಅಲ್ಲಿ ತಿಂದ ಗೊಬ್ಬರವನ್ನು ನಾವು ಒಟ್ಟು ಮಾಡ್ತೇವೆ, ನಮ್ಮ ಮನೆಯದ್ದು 1 kg ಗೊಬ್ಬರಕ್ಕೆ ಹುಲ್ಲಿಗಿಂತ ಜಾಸ್ತಿ ರೇಟ್ ಉಂಟಂತೆ. ಅದು ಉಳಿತಾಯ ಮಾಡಿದಾಗ ಅನೇಕ ಸಮಯ ಇದ್ದು ಮುಚ್ಚಿ ಹಾಕಿಟ್ಟು ಅದನ್ನು ಪೌಡರ್ ಮಾಡಿ ಕೊಟ್ಟರೆ ಜಾಸ್ತಿ ರೇಟ್ ಉಂಟಂತೆ. ಗೋಮಯದ ಪೌಡರಿಗೆ ಅದು ತಿಂದ ಹುಲ್ಲಿಗಿಂತ ಜಾಸ್ತಿ ರೇಟ್ ಸಿಗ್ತದಂತೆ. ಅವು ಹೇಳಿಕೊಟ್ಟು ಹೇಳಿದ, ನಾನು ಆರಾಮ ಬದುಕ್ತೇನೆ, ಏನು ತಪ್ಪಿಲ್ಲ ಅಂತ. 2 ಕೆಚ್ಚಲನ್ನು ಕರುವಿಗೆ ಬಿಡ್ತಾನಂತೆ. ಅದರಿಂದ ಒಳ್ಳೆ ಕರು ಗಟ್ಟಿ ಆಗ್ತದಂತೆ. ಅವು ಹೇಳಿದ್ದು ಕರುಗಳಿಗೆ ಮತ್ತೇನು ಬೇಕಾಗಿಲ್ಲ, 2 ಕೆಚ್ಚಲು ಕರುವಿಗೆ. ಆದ್ರಿಂದ ನನ್ನಲ್ಲಿ ಗಂಡು ಕರುವಾದರೂ 50,000 ಕೊಟ್ಟು ತಗೊಂಡು ಹೋಗ್ತಾರೆ ಅಂದವ. ಯಾಕೆ ನಾನು ಅದಕ್ಕೆ 2 ಕೆಚ್ಚಲು ಬಿಟ್ಟಿದ್ದೇನೆ, ಪೌಷ್ಟಿ ಗಟ್ಟಿ ಬಿಟ್ಟಿದೆ, ಅದು ಏನು ಆರಾಮವಾಗಿದೆ. ಎಷ್ಟೋ ದನಗಳಿಗೆ ಇನ್ನು ಮರಿ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಅದೊಂದು ಗಂಡು ಕರುವನ್ನು 50,000 ಕೊಟ್ಟು ತಗೊಂಡು ಹೋಗ್ತಾರೆ ಅಂದವರಲ್ಲಿ. ನೋಡಿ, ಯೋಚನೆ ಮಾಡಿ. ಇಲ್ಲಿ ನಾವು ಗಂಡು ಕರುಗೆ 800 ರೂಪಾಯಿ ಹೇಳಿದ್ರೆ ಬಿಟ್ಟು ಕೊಡ್ತಾರೆ, ಹೋಗುವಂತ 300 ರೂಪಾಯಿಗೆ ಆಯ್ತು ಅಂತ. ವಾಸ್ತವವಾಗಿ ವೃಷ ಯಜ್ಞಂ ಸಮಾಚರೇತ್ ಕೃಷ್ಣ ಅಂತಾನೆ. ಧರ್ಮಸ್ತ್ವಂ ವೃಕ್ಷರೂಪೇಣ. ವೃಷ ಇವತ್ತು ಹಾಗೆ ಆಗಿಬಿಟ್ಟಿದೆ. ಗಂಡು ಕರು ಯಾರಿಗೂ ಬೇಡ ಆಗಿದೆ. ಗಂಡು ಕರುವನ್ನು ಬಿಡ್ಲಿಕ್ಕೆ ಉಂಟು ಹೇಳ್ತಾರೆ ಕರ್ಮಾಂಗದಲ್ಲಿ. ಅವ್ರದ್ದು ದೈಹಿಕ ಕ್ರಿಯೆಯಲ್ಲಿ ಗಂಡು ಕರುವನ್ನು ಹೆಣ್ಣು ಕರುವಿನ ಜೊತೆಯಲ್ಲಿ 4 ದಿಕ್ಕಿಗೆ ಮೋರೆ ಹಾಕಿ ಪ್ರಾರ್ಥನೆ ಮಾಡಿ ಯಥೇಷ್ಟಂ ವಿಹರ ಅಂತ ಹೇಳಿ. ಯಾಕೆಂದ್ರೆ ಅದು ಒಂದೊಮ್ಮೆ ಹಿಂದೆಲ್ಲ ಒಂದು ಊರು ಅಂದ್ರೆ 1/3 ಆಫ್ ಲ್ಯಾಂಡ್ ಗೋಚಾರಕ್ಕಿತ್ತು. ಒಂದು ಊರಿನಲ್ಲಿ 3ನೇ 1 ಜಾಗ ದನವನ್ನು ಬಿಡ್ಲಿಕ್ಕೆ ಅಂತ. ಅದು ಅಲ್ಲಿಗೆ ಹೋಗಿ ಮನೆಗೆ ಅವರವರ ಮನೆಗೆ ಬರ್ತದೆ. ಎಲ್ಲಾ ದನಗಳು ಹೋಗುವುದು ಅಲ್ಲಿಗೆ, ಎಲ್ಲರ ಮನೆಗೆ ಬರ್ತದೆ. ಪ್ರತಿಯೊಬ್ಬರು ಊರಿನವರು ಹಾಗೆ ಮಾಡಿಕೊಳ್ಳಬೇಕು. ಊರು ಮಾಡುವಾಗ ಊರಿನ ಕೇರಿಯಲ್ಲಿ ಕೂತವರು, ಮನೆ ಕಟ್ಟುವವರು ಸೇರಿದವರು 1/3 ಜಾಗವನ್ನು ತಮ್ಮ ದನಕ್ಕೆ ಮೇಯಲಿಕ್ಕೆ ಎಂದು ಬಿಡಬೇಕು. ಅದು ಯಾರ ಪ್ರಾಪರ್ಟಿಯೂ ಅಲ್ಲ. ಅಲ್ಲಿ ಅವರೇ ಹುಲ್ಲು ಬೆಳೀತದೆ, ಅದೇ ತಿಂತದೆ. ಮಳೆಗಾಲದಲ್ಲಿ ಹುಲ್ಲಾಗ್ತದೆ, ಅದು ತಿಂತದೆ, ತಿರುಗ್ತದೆ, ಮತ್ತೆ ಅಲ್ಲಿ ಗೊಬ್ಬರ ಆಗ್ತದೆ, ಮತ್ತೆ ಬೆಳೀತದೆ, ತಿಂತದೆ. ಏನು ಸಮಸ್ಯೆ ಇಲ್ಲ, ಅದಕ್ಕೆ ಏನು ಹೆಚ್ಚು ಕಡಿಮೆ ಆಗುವುದಿಲ್ಲ. ಇದರಿಂದ ಬಹಳ ಚಂದವಾಗಿ ಗೋಚಾರ. ಅದಕ್ಕೋಸ್ಕರ ದನವನ್ನು ಬಿಡು ನೀನು.
ಎತ್ತನ್ನು ಬೋರಿಯನ್ನು ವೃಷಭವನ್ನು ಬಿಡು, ಮೇಯಲಿಕ್ಕೆ ಬಿಡು, ಹೋಗಲಿಕ್ಕೆ ಬಿಡು. ಅದು ಹೋಗಿ ಎಷ್ಟೋ ಕರುಗಳನ್ನು ಕೊಡುತ್ತದೆ, ಎಷ್ಟೋ ದನಗಳಿಗೆ ಮರಿ ಹಾಕಲಿಕ್ಕೆ ಅನುಕೂಲ ಮಾಡ್ತದೆ. ಇದರಿಂದ ಎಷ್ಟೋ ಪುಣ್ಯಗಳು ಬರ್ತವೆ, ಎಷ್ಟೋ ಜನರು ಹಾಲು ಕುಡಿತಾರೆ, ಮುಂದುವರಿತಾರೆ. ಇದಕ್ಕೋಸ್ಕರವಾದ್ರೂ ಮಾಡಬೇಕಂದ್ರೆ ಗೌಶ್ಚ ಸದ್ಗತಿ ಹೇತುತ್ವ ಅಂತ ಹೇಳಿದ್ದಕ್ಕೆ ಒಂದು ದನದಿಂದ ಪೌಷ್ಟಿಕವಾದ ಹಾಲಿನ ಮತ್ತೆ ದೇಸಿ ದನ ಆಗಬೇಕು. ಈ ವಿಶೇಷವಾದ ವಿಚಿತ್ರವಾದ ದನಗಳಾಗುವುದಿಲ್ಲ, ವಿದೇಶದ ದನಗಳಾಗುವುದಿಲ್ಲ. ನಮ್ಮ ದೇಶದ ದನ 30-40 ವೆರೈಟಿ ಇದೆ. ಅದನ್ನು ಗುರುತಿಸುವುದು ಹೇಗೆ ಹೇಳಿದ್ರೆ ಗಂಗೆ ದಗುಲು ಇದ್ದದ್ದು ಅಂತ. ಗೌಹು ಸಾಸ್ನಾಧಿಮತ್ವ ಗೌರ ಲಕ್ಷಣ ಅಂತ ಕುತ್ತಿಗೆಯಲ್ಲಿ ಜೋತ ಆಡುವ ಒಂದು ಚರ್ಮ ಚೀಲ ಉಂಟು, ಅದು ದನ. ಉಳಿದವುಗಳಿಗೆ ಇಲ್ಲ, ಅದು ಸ್ಲೈಟ್ ಉಂಟು. ನೀವು ನೋಡ್ಲಿಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಇತರ ದನಗಳಿಗೆಲ್ಲ ದನ ಕೆಳಗೆ ಜೋತ ಆಡುವ ಚರ್ಮ ಇಲ್ಲ, ಜೋತ ಆಡುವ ಚರ್ಮದಲ್ಲಿ ಗಂಗೆ ಇದ್ದಾಳೆ, ಆದ್ರಿಂದ ಅದು ಗಂಗೆ ತಗೊಳ್ಳು ಕರೀತಾರೆ. ಅಂತಹ ದನದಲ್ಲಿ ಸೂರ್ಯನಾಡಿ ಇದೆ, ಆದರೆ ಅದರ ಹಾಲು ಬಿಳಿ ಇರ್ತದೆ. ಅಂತಹ ದನಗಳಲ್ಲಿ ಗೋರೋಚನ ಉತ್ಪತ್ತಿ ಆಗತ್ತೆ, ಅದು ಬದುಕಿಗೆ ಬೇಕಾಗತ್ತೆ. ಪಂಚಗವಿ ಅಂತೂ ಪರಮ ಪ್ರಮಾಣ ಪೂರ್ಣವಾದದ್ದು. ಹಾಲು, ತುಪ್ಪ, ಮೊಸರು ಮತ್ತೆ ಅದರ ಗೋಮಯ, ಗೋಮೂತ್ರ ಒಟ್ಟಿಗೆ ಮಾಡಿದ್ದು, ಅದು ಪ್ರಾಶನಕ್ಕೆ. ಎಷ್ಟು ಜೋರು ಕೇಳಿದರೆ ತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠದಿ ಮಾಮೆಗೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ಯ ಅಗ್ನಿರ್ವೇಂಧನಂ ಅಂತ. ನಮ್ಮ ಪಾಪಗಳು ಎಲುಬಲಿ ಸೇರಿಕೊಂಡಿದ್ರು ಹೋಗ್ತದಂತ. ಸತ್ಯವಾಗಿ ಹೇಳಿದ್ರೆ ಹೌದೇ. ಯಾಕೆಂದ್ರೆ ಒಬ್ಬ ಒಂದು 4-6 ವರ್ಷ ನಡಿಲಿಕ್ಕಾಗದವ ಒಂದು 1/4 ಗಂಟೆ ಆಕ್ಸಿಡೆಂಟಲ್ಲಿ ಬಿದ್ದೋಯ್ತು, ಒಂದಿಷ್ಟು ಗಾಯ ಆಯಿತು, ಎಲ್ಲ ರಿಪೇರಿ ಮಾಡಿದ್ರು, ಎಂತೆಲ್ಲ ಆಯ್ತು, ಹೆಚ್ಚು ಕಮ್ಮಿ ಆಯಿತು. ಎಲ್ಲ ಮೂಳೆ ತಜ್ಞರೆಲ್ಲ ಅವನನ್ನು ಮೂಲೆ ತಜ್ಞರಾಗಿಸಿದ್ರು. ಅವನಿಗೆ ಮೂಲೆ ತಜ್ಞ ಆದವ. ಕೊನೆಗೆ ಇದೇ ಆಯುರ್ವೇದ ಕಾಲೇಜಿಗೆ ಬಂದ, ಉದ್ಯಾವರ ಅಡ್ಮಿಟ್ ಆದ. ಟ್ರೆಚರಲ್ಲೇ ತಂದದ್ದು ಅವನನ್ನು. ಅವರು ಅವನಿಗೆ ತುಂಬ ಥೆರಪಿ ಮಾಡಿ ಎಲ್ಲ ನೋಡಿ ಅವನಿಗೆ ಕೊಟ್ಟದ್ದು ಪಂಚಗವ್ಯ ಮುಖ್ಯವಾಗಿ. ಅದರಲ್ಲಿ ಗೋಮೂತ್ರ ಗೋಮಯಗಳ ಕ್ವಾಂಟಿಟಿ ಜಾಸ್ತಿ. ಬೇರೆಲ್ಲ ಕೊಟ್ಟಿದ್ದಾರೆ ಔಷಧ, ಅದು ಮಾತಾಡಿಸ್ಲಿಕ್ಕೆ ಅಷ್ಟೇ. ಅವನು 1-2 ವಾರದಲ್ಲಿ ನಡಿಲಿಕ್ಕೆ ಶುರು ಮಾಡಿದ, ಟ್ರೆಚರಲ್ಲಿ ತಂದಾಗಿದ್ದವನು. ಮತ್ತೆ 4 ತಿಂಗಳಲ್ಲಿ ಆರಾಮವಾಗಿ ಹೋದ, ಎಂತ ಗಾಯವೇ ಇಲ್ಲ. ತ್ವಗಸ್ತಿಗತಂ ಪಾಪಂ, ಮೂಳೆಯಲ್ಲಿ ಸೇರಿಕೊಂಡ ಹಾಳನ್ನು ತೆಗಿಲಿಕ್ಕೆ ಕಾರಣ ಆಯಿತು. ಇದು ಅವ್ರು ತೋರಿಸಿಕೊಟ್ಟ ಕತೆ, ಪಂಚಗವ್ಯ ಥೆರಪಿ ಇದು. ಇವತ್ತು ಅಡಕ ಎಲ್ಲ ರಸಾಯನ ಇದೆಲ್ಲ ಗೋಮೂತ್ರದಲ್ಲಿ ಇವತ್ತು ಎಚ್ಚರಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಔಷಧಗಳು ಅದರಲ್ಲಿ ಆಗುವುದನ್ನು ಬೆಳಿಗ್ಗೆ ಮೊದಲು ಕೊಟ್ಟಿರತಕ್ಕಂತಹ ದನದ ಮೂತ್ರ, ಫಸ್ಟ್ ಮೂತ್ರ ಆಗಬೇಕು ನಮಗೆ ದನದ್ದು. ಅದು ಅದ್ಭುತವಾದಂತಹ ಟಾನಿಕ್. ವ್ಯಕ್ತಿಗೆ ಒಂದು ಸೇರೆ ಸಾಕು. ಇವತ್ತು ಪಂಚಗವ್ಯ ಅಂತ ಮಾಡಿಯೇ ಮಾಡ್ತಾರಲ್ಲ, ಆದರೆ ಏನು ಕಷ್ಟ ಅಂದರೆ ಕಪಿಲ ಆಯಾಶ್ಚ ಗೋಕ್ಷೀರಂ ಅಂತ. ದನ ಯಾವುದು ಅಂತ ಕಪಿಲ ದನದ ಹಾಳಾಗಬೇಕು ಅಂತ 5 ವೆರೈಟಿ ಬಣ್ಣದ ವ್ಯವಸ್ಥೆ ಹೇಳ್ತಾರೆ. ಅದು ನಾವು ಮಾಡ್ತಾ ಇಲ್ಲಿ. ಒಂದು ಊರಿನವರು ಒಬ್ಬೊಬ್ರು ಒಂದೊಂದು ಬಗೆಯ ಬಣ್ಣದ ದನವನ್ನು ಮಾಡಿಕೊಂಡ್ರೆ ಅಲ್ಲಿಂದ ನಾವು ಹಾಲು, ತುಪ್ಪ, ಮೊಸರು, ಗೋಮೂತ್ರ, ಗೋಮೆ ಸಂಗ್ರಹ ಮಾಡಿದ್ರೆ ಎಲ್ಲರಿಗೂ ಪಂಚಗವ್ಯ ಸಿಗ್ತದೆ, ಆರಾಮಾಗಿ ಬದುಕ್ತಾರೆ. ಯಾವುದೇ ರೀತಿಯಾದ ಕಾಯಿಲೆ ಗ್ಯಾರಂಟಿ ಬರುವುದಿಲ್ಲ. ಅದರಲ್ಲಿ ಮಂತ್ರವೂ ಇದೆ, ತಂತ್ರವೂ ಇದೆ, ವ್ಯವಸ್ಥೆ ಇದೆ. ಅದನ್ನು ನಾವು ನೋಡಿ, ಸೈನ್ಸ್ ಇದ್ದು ನಾವು ಮಾಡೋದಿಲ್ಲ. ಯಾವ ಬಣ್ಣದ ಗೋಮೂತ್ರಾದಿಗಳಿಗೆ ಬೇಕೆನ್ನುವ ದನದ ಬಗ್ಗೆಯೂ ಮಾತಾಡಿದ್ದಾರೆ. ಅದನ್ನು ನಾನು ಗೋಮ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಕೃಷ್ಣ ಹೇಳಿದ ಮಾತು ಧರ್ಮರಾಜನಿಗೆ, ಅದು ಇಲ್ಲಿ ಕೃಷ್ಣ ಹೇಳುದು ಗರುಡನಿಗೆ. ಪಂಚಗವ್ಯದ ಪ್ರಾಶನ ಮಾಡ್ಲಿಕ್ಕುಂಟು, ಪಂಚಗವ್ಯ ಪ್ರೋಕ್ಷಣೆ ಮಾಡ್ಲಿಕ್ಕುಂಟು ಶುದ್ಧದಲ್ಲಿ. ಅದಕ್ಕೆ ನಾನೇ ಇದ್ದೇನೆ ಅಂದ. ಹಾಲಿನಲ್ಲಿ ನಾನಿದ್ದೇನೆ, ನನ್ನನ್ನು ಕರೆಯಿರಿ, ಗೋವಿಂದ ಅಂತ ಹೇಳು ನೀನು. ಮತ್ತೆ ಮೊಸರಿನಲ್ಲಿ ನಾನಿದ್ದೇನೆ, ಅದನ್ನು ವಾಮನ ಅಂತ ಗುರುತಿಸು. ವಾಮನನು ಅವನೇ, ಮೊದಲು ಬಂದವ. ಈಗ ವಸುದೇವ ದೇವಕಿಯಲ್ಲಿ ಕೃಷ್ಣ ಬಂದಿದ್ದಾನೆ. ಇದೇ ವಸುದೇವ ದೇವಕಿಯರು ಕಶ್ಯಪ ಅದಿತಿಗಳು. ಆಗ ವಾಮನನಾಗಿ ಬಂದಿದ್ದಾನೆ. ಅದು ಇವನದ್ದು ಇನ್ನೊಂದು ರೂಪ, ಇನ್ನೊಂದು ಹೆಸರು ಅಷ್ಟೇ. ಮತ್ತೆ ನಾನು ತುಪ್ಪದಲ್ಲಿ ವಿಷ್ಣುವಾಗಿದ್ದೇನೆ, ಒಳಗೆ ಪ್ರವೇಶ ಮಾಡಿ ಕೂತಿದ್ದೇನೆ, ಅಲ್ಲಿ ವ್ಯಾಪ್ತನಾಗಿದ್ದೇನೆ, ಭಯಂಕರ ಬಿಸಿ ನಾನು, ಒಳ್ಳೆಯ ತೇಜಸ್ಸು ನಾನಿದ್ದೇನೆ. ಮತ್ತೆ ಗೋಮೂತ್ರದಲ್ಲಿ ನಾನು ಬರ್ತೇನೆ, ಲಕ್ಷ್ಮೀ ಇದ್ದಾಳೆ, ನಾನು ಸಿಗ್ತೇನೆ ಅಲ್ಲಿ ಅಂತಾನೆ. ಅಚ್ಯುತನಾಗಿ ಬರ್ತೇನೆ ನಾನು. ಗೋಮಯದಲ್ಲಿ ಇದ್ದೇನೆ, ನಾನು ಸಿಗ್ತೇನೆ ನಿನಗೆ. ಹೀಗೆ ಎಲ್ಲದರಲ್ಲಿ ನಾನು ಬರ್ತೇನೆ. ನನ್ನನ್ನೇ ಕರೆದು ಒಟ್ಟು ಮಾಡಿ ಪ್ರಣವದಲ್ಲಿ ಪ್ರಾಶನ ಮಾಡು. ಪಾಲಾಶದ ಎಲೆ ಆಗ್ಬೇಕು. ಅವರೆಲ್ಲ ಹೇಳೋ ರೀತಿ ನೋಡ್ಬೇಕು, ವಿಚಿತ್ರ. ನಮಗೆ ಅರ್ಥ ಆಗುದಿಲ್ಲ. ಪಾಲಾಶದ ಎಲೆಯಲ್ಲಿ ಊಟ ಮಾಡಿದ್ರೆ ಅಶ್ವಮೇಧ ಯಾಗ ಮಾಡಿದ್ರೆ ಪುಣ್ಯ ಬರ್ತದೆ. ಇದು ಗುಟ್ಟು ಸೀಕ್ರೆಟ್. ಆದ್ರೆ ನಾವು ಸ್ಟೀಲ್ ಬಟ್ಟಲಲ್ಲಿ ತಿಂದು ಹಾಳಾಗ್ತೇವೆ. ಯಾವುದರಲ್ಲಿ ತಿನ್ನಬಾರದು. ಒಮ್ಮೆ ತಿನ್ನುವುದಿದ್ರೆ ಕಂಚಿನ ಬಟ್ಟಲ ಆಗ್ಬೇಕಂತ. ಸ್ಟೀಲಲ್ಲಿ ಊಟ ಮಾಡಲೇಬಾರದು. ದರಿದ್ರ ಅಂತ ಅರ್ಥ, ಕಬ್ಬಿಣ ದರಿದ್ರ. ವಾಸ್ತವವಾಗಿ ದಾರಿದ್ರ್ಯ ದ್ಯೋತಕ. ಇನ್ನು ಬೆಳ್ಳಿಯೆಲ್ಲ ಬಾರಿ ಗೌಜಿ ಬಿಡಿ, ಅದೇನು ತೊಂದರೆ ಇಲ್ಲ, ಅದಕ್ಕೆ ಹೇಳಬೇಕಾಗಿಯೇ ಇಲ್ಲ. ಅಲ್ಲದಿದ್ರೆ ಎಲೆ, ಕಂಡ ಎಲೆ ವಿಶೇಷ ಅಲ್ಲ ಅಂತಾರೆ. ಬಾಳೆ ಎಲೆ ಎಲ್ಲ ಗೌಜಿ ಅಲ್ಲ, ಅಖಂಡ ಎಲೆ ಆಗಿವೆ. ತುಂಡು ಮಾಡಿದ ಎಲೆಯಲ್ಲಿ ಊಟ ಮಾಡೋದಿಲ್ಲ. ಇಡೀ ಎಲೆ ಹಾಕಿ ಊಟ ಮಾಡಲಿಕ್ಕೂ ಬರೋದಿಲ್ಲ ಅದನ್ನು, ಅದು ಸರಿಯೇ. ನಮ್ಮ ಅಪ್ಪ ಎಲ್ಲ ಊಟ ಮಾಡ್ತಿದ್ದ ಹಿಂದೆಲ್ಲ ಸಂದೋಳಿಗೆ ಎಲೆ, ತಂದೆ ಎಲೆ ಅಂದರೆ ಕರೀತದೆ ಅದಕ್ಕೆ. ಸಂದೋಳಿಗೆ ಬಾಡಿಂದ ಇಲ್ಲಿ ಹೇಳ್ತಲ್ಲ, ಸಂದೋಳಿಗೆ ಎಲೆ. ಚೆನ್ನಾಗಿದೆ, ಉದ್ದ ಉರುಟಿ ಇರ್ತದೆ. ಇಲ್ಲಿ ಅದಕ್ಕೆ ಹೆಸರೇ ಸಂದೋಳಿಗೆ ಬಾಡಿ ಅಂತ ಮಾಡಿದ್ರಲ್ಲ. ಆ ಎಲೆಗಳು ಜಾಸ್ತಿ ಬದುಕಿದ್ದ
ಜಾಗ ಅಂತ. ಈಗ ಅಲ್ಲಿ ಇಲ್ಲ, ಅದೆಲ್ಲ ಇರಲಿ. ಹಾಗಾಗಿ ಬಹಳ ಚಂದವಾದ ಎಲೆಯಲ್ಲಿ ಊಟ ಮಾಡಲಿಕ್ಕೆ. ಇನ್ನು ಬಾದಾಮಿ ಎಲೆಯೂ ಚೆನ್ನಾಗಿರುತ್ತೆ, ಊಟಕ್ಕೆ ಬರುತ್ತೆ. ಹಿಂದಿನವರು ಹೇಳಿದ್ದು ಪಾಲಾಶದ ಎಲೆ, ಮುತ್ತುಗದ ಎಲೆ. ಬೆಂಗಳೂರಲ್ಲಿ ಎಲ್ಲ ಪತ್ರಾವಳಿ ಅದುವೆ. ಅದನ್ನು ಅವರೆಲ್ಲ ಪುಣ್ಯಾತ್ಮರ ಲೆಕ್ಕದಲ್ಲಿ ಕೆಲವೊಮ್ಮೆ ಇಡೀ ಬೇಡಾದ್ರೆ ಅರ್ಧ ಮಾಡಿ ಕೊಡ್ತಾರೆ ಊಟ ಮಾಡಲಿಕ್ಕೆ. ಒಣಗಿದ್ದಲ್ಲಿ ಊಟ ಮಾಡ್ತಾರೆ ಅವರು ಚಂದವಾಗಿ. ನಮಗೆ ಈ ಹಸಿ ಹಸಿ ಸಿಕ್ಕಿದ್ರು ನಮಗೆ ಹೆಣಿಯುವವರಿಲ್ಲ, ಊಟ ಮಾಡುವವರಿಲ್ಲ. ನಾವು ಬಹಳ ಚಂದವಾಗಿ ಪಾಲಾಶದಲ್ಲಿ ಊಟ ಮಾಡಲಿಕ್ಕೆ, ಪಾಲಾಶದ ಎಲೆಯಲ್ಲಿ ಪಂಚಗವ್ಯವನ್ನು ಸೇವನೆ ಮಾಡುವ ಮೂಲಕ ಎಲ್ಲ ಪಾಪದ ನಿವೃತ್ತಿ ಆಗುತ್ತೆ. ಪಂಚಗವ್ಯವನ್ನು ಅಕಾಲದಲ್ಲಿ ಸುಡುವುದಾದರೆ ಸ್ನಾನ ಮಾಡಿಸ್ಲಿಕ್ಕೆ ಉಂಟು ಶರೀರವನ್ನು. 3 ಗಂಟೆ ಒಳಗೆ ಅಗ್ನಿಯಲ್ಲಿ ಆಹುತಿಯಾಗಿರಬೇಕು, ಇಲ್ಲಾದರೆ ಶವ ಅದು ಕೊಳ್ಳಿಲಿಕ್ಕೆ ಶುರುವಾಗತ್ತೆ ಅಂತ, ರಿಜೆಕ್ಟೆಡ್ ಫಾರ್ಮ್ ಅಲ್ಲಿ ಬರ್ತದೆ ಅಂತ, ವೇಸ್ಟ್ ಆಗ್ತದೆ ಅಂತ. ಅದು ಒಂದು ದೊಡ್ಡ ಆಹುತಿ ಅಂತಾನೆ, ಅಗ್ನಿಗೆ ಶವವನ್ನು ಆಹುತಿ ಕೊಡುವಂಥದ್ದು. ತ್ವಂ ಭೂತಗರ ಜಗದ್ಯೋನೆ, ನಮ್ಮ ಸ್ವರ್ಗ ಪರಿಪಾಲಯ ಅಂತ ಹೇಳಿಕೊಂಡು ಅವನ ಹತ್ರ ಕೇಳಿಕೊಳ್ಳಿಕೊಂಡು ಸ್ವರ್ಗಂನಯ ಅಂತ, ಇವನೇ ನೀನು ಸ್ವರ್ಗಕ್ಕೆ ಹೋಗು ಅಂತ ಅಗ್ನಿ ಕೊಡತಕ್ಕಂಥ ದೊಡ್ಡ ಆಹುತಿ. ನಮ್ಮನ್ನೇ ನಾವು ಆತ್ಮ ಹೇಳ್ತಾರೆ, ಅಹಮ್ಮಾಂ ಜುಹೋಮಿ ಸ್ವಾಹ ಅಂತ ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಳ್ಳುವ ಕೊನೆಯ ಅಂತ ಆಗದೇ ಇದ್ದಾಗೆ. ನೋಡಿ, ಎಷ್ಟೋ ಜನ ಶರಭಂಗ ಋಷಿ ರಾಮ ಬಂದಾಗ ಇನ್ನು ನಡಿಲಿಕ್ಕೆ ಆಗುವುದಿಲ್ಲ, ಕೆಲಸ ಆಗುವುದಿಲ್ಲ ಹೇಳಿದ, ಅಗ್ನಿಕೊಂಡ ಮಾಡಿದ, ತನ್ನನ್ನು ಸಮರ್ಪಣೆ ಮಾಡಿಕೊಂಡ. ರಾಮ, ನಿನಗೆ ನಾನು ಸಮರ್ಪಣೆ ಮಾಡಿದ್ದೇನೆ. ಎಷ್ಟು ಅದ್ಭುತವಾಗಿರುತ್ತೆ. ಹಾಗಾಗಿ ಅಂತ ನಮ್ಮ ದೇಹವನ್ನು ಕೊನೆಯ ಗಳಿಗೆಯಲ್ಲಿ ಆಹುತಿ ಕೊಡುವ ರೀತಿ, ಉತ್ತಮೋತ್ತಮವಾದಂಥ ವ್ಯವಸ್ಥೆ, ಇದನ್ನೆಲ್ಲ ಉಲ್ಲೇಖ ಮಾಡ್ತಾ ಒಂದೊಮ್ಮೆ ತಡವಾದರೆ ಅದನ್ನು ಶುದ್ಧಿ ಮಾಡಿಕೊಂಡ ಪಂಚಗವ್ಯದಿಂದ ತೊಳೆದು ಅದನ್ನು ಸಮರ್ಪಣೆ ಮಾಡಲಿಕ್ಕುಂಟು. ಹೀಗೆ ಗೌಶ್ಚ ಸದ್ಗತಿ ಹೇತುತ್ವ, ಹೀಗೆ ಗೋದಾನ ಮಾಡಿದರೆ ಸಕಲ ದೇವತೆಗಳಿಗೆ ವಿಶೇಷವಾದಂತಹ ಚಿಂತನೆ ಅನುಕೂಲ ಆಗತ್ತೆ. ದನಕ್ಕೆ ಕೊಂಬಿಗೆ ಬಂಗಾರ ಕಟ್ಟಿ, ಕಾಲಿಗೆ ಬೆಳ್ಳಿಯ ಗೊರಸು ಇಟ್ಟು, ಕಂಚಿನ ಪಾತ್ರೆ ಕರಿಲಿಕ್ಕೆ ಕೊಟ್ಟು, ಕರುವಿಗೂ ಅದಕ್ಕೂ ಬಟ್ಟೆ ಬರೆಗಳನ್ನು ಹಾಕಿ, ಪಡೆಯುವವನನ್ನು ಸಹ ದಂಪತಿಗಳನ್ನು ಕರೆದು ಅವರಿಗೂ ಒಳ್ಳೆ ರೀತಿಯಿಂದ ಸನ್ಮಾನ ಮಾಡಿ ಒಬ್ಬನಿಗೆ ಇದನ್ನು ಕೊಡಬೇಕು, ಗೋದಾನ ಅಂತಾರೆ. ಇದರಿಂದಾಗಿ ಅವನ ವೈತರಣಿಯನ್ನು ಆರಾಮವಾಗಿ, ಈಗ ದನ ಕೊಡ್ತೇನೆ ಹೇಳಿದ್ರು ಸಾಕುವವರಿಲ್ಲ, ಪಡೆಯುವವರಿಲ್ಲ. ನಾಯಿ ಕೊಡ್ತೇನೆ ಹೇಳಿದ್ರೆ ಸುಮಾರು ಜನ ಬರ್ತಾರೆ, ಬೆಕ್ಕು ಕೊಡ್ತೇನೆ ಹೇಳಿದ್ರೆ ಸುಮಾರು ಜನ ಬರ್ತಾರೆ. ಹಾಗಾಗಿ ದನದ ಕತೆ ಏನಾಗಿದೆ ಅಂದರೆ ಬಹಳ ಶೋಚನೀಯ ಪರಿಸ್ಥಿತಿ ಆಗಿದೆ. ಮನೆಯಲ್ಲಿ ಸಾಕುವವರಿಲ್ಲ, ಕಟ್ಟುವವರಿಲ್ಲ, ನೋಡಿಕೊಳ್ಳುವವರಿಲ್ಲ. ಆಚೆ ಈಚೆ ಹೋದರೆ ಅದನ್ನು ಹೊಡೆಯುವವರಿದ್ದಾರೆ, ಕಾಲು ಮುರಿಯುವವರಿದ್ದಾರೆ, ಹಿಂಸೆ ಮಾಡ್ತಾನೆ. ಹೀಗಾಗಿ ಇವತ್ತಿನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಲ್ಲಿ ದಾನದ ಕತೆ ಬಹಳ ಕಷ್ಟ ಆಗಿದೆ. ಆದರೂ ಗೋವಿಂದನ ಪ್ರೀತಿಯಾಗಿ, ಗೋಪಾಲಕೃಷ್ಣನ ಚಿಂತನೆಗಾಗಿ ಅದನ್ನು ಎಲ್ಲಿಯಾದರೂ ಹೇಗಾದರೂ, ಅಂದರೆ ಕ್ಷೇತ್ರಗಳಲ್ಲಿ ಅದನ್ನೇ ಕೊಟ್ಟು ಬಿಡುವುದನ್ನು ದಾನ ಅಂತ ಹೇಳೋದಿಲ್ಲ ಅವರು. ನಾನಾಗಲೇ ಹೇಳಿದೆ, ಸೀದತೆ ಬಹುಕುಟುಂಬಿನೇ ಅಂತೆಲ್ಲ ಹೇಳಿದ್ದಾರೆ. ದರಿದ್ರಾಯ ಅಂತ ಏನು ಇಲ್ಲದವನಿಗೆ ಕೊಟ್ಟರೆ ಅವನು ಎಷ್ಟೋ ಸಮಯ ಅದರ ಮಗು ಅಂತ ಹೇಳಿ, ಒಂದು ದನ ಒಂದು 10-20 ಕರು ಆಗ್ತದೆ, ಅದು ಮತ್ತೆ ಒಂದು 10-20 ಕರು ಆಗ್ತದೆ, ನಿಲ್ಲುವುದಿಲ್ಲ, ಅದು ನಿರಂತರ ಆಗ್ತದೆ. ಒಂದು ಗೋದಾನದಿಂದ ನಿರಂತರವಾದ ಬದುಕು. ಆಚಾರ್ಯ ಮಧ್ವರು ವಾಸುದೇವನಾಗಿದ್ದಾಗ ಪಾಜಕದಲ್ಲಿ ಅಮ್ಮ ಕರೆದ್ಲಂತೆ, ವಾಸುದೇವ್ ಊಟಕ್ಕೆ ಬಾ ಅಂತ. ಅಪ್ಪ ಬರಲಿ ಅಂತ ಹೇಳಿ ಅಪ್ಪನನ್ನು ಕರೆಯಲಿಕ್ಕೆ ಹೊರಗೋದ. ಅಪ್ಪ ಕಟ್ಟೆಯಲ್ಲಿ ಕೂತಿದ್ದಾರೆ, ಹೇಳುತ್ತಾ ಇಲ್ಲ. ಅಪ್ಪ ಬಾ ಊಟಕ್ಕೆ ಕರೀತಾ. ಇಲ್ಲ, ಇವರು ದನ ಕೊಟ್ಟವರು, ನಮಗೆ ಸಾಲ ಉಂಟು, ದುಡ್ಡು ಕೊಡಲಿಲ್ಲ, ಹಾಗಾಗಿ ಅವರು ಶೆಟ್ರು ಕೇಳ್ತಾ ಇಲ್ಲ ಅಂತ. ಹೌದಾ, ಒಳಗೋಗಿ ಒಂದಿಷ್ಟು ಹುಣಸೆ ಬೀಜ ತಗೊಂಡೋಡಿ ಒಂದು ಮುಷ್ಟಿ ಅವನ ಕೈಗೆ ಹಾಕಿದ್ರು. ಮಗು ಕೊಟ್ಟದ್ದು ಪಡೆದ. ಅವನೇನು ಕಂಡಿತು? ಅವನಿಗೆ ಬಂಗಾರವಾಗಿ ಕಂಡಿತ ಅಥವಾ ಅವನಿಗೆ ಅದನ್ನು ದೊಡ್ಡ ಸಾಧನೆ ಆಯ್ತಾ? ಅವನು ಅದ್ಭುತ. ಅವನು ಹೇಳಿದ್ದು ವಾಸುದೇವನಿಗೆ ಹಾಲಿಗೆ ಕರೀಲಿಕ್ಕೆ ಮಗುವನ್ನು ತಂದದ್ದು. ಮಗುವಿಗೆ ಹಾಲು ಬೇಕಲ್ಲ ಅಂತ ಅದಕ್ಕೆ ಸಾಲ ಮಾಡಿದ್ದಾರೆ. ಇವನಿಗೆ ಊಟಕ್ಕೆ ಸಾಲ ಆಯಿತು ಹೇಳಿದ್ದಕ್ಕೆ ಕೊಟ್ಟರೆ ಅವನಿಗೆ ಅದು ಬಂಗಾರದಾಗಿ ಕಂಡಿತ್ತು. ಏನೋ ವೈಭವ ಅನಿಸಿತು, ಹೊರಟೋದ. ಅವನಿಗೆ ಮೋಕ್ಷವೇ ಕೊಟ್ಟಿದ್ದಾರೆ ಆ ಲೆಕ್ಕದಲ್ಲಿ. ಊಟಕ್ಕೆ ಬಂದ. ಹಾಗೆ ದನ ಒಂದು ಎಷ್ಟು ಯಾರಿಗೆ ಆ ವಂಶದಲ್ಲಿ ಬಂದವನಿಗೆ ಉತ್ತಮನಿಗೆ ಹಾಲಾಗಿ ಸಿಗುತ್ತೋ ಗೊತ್ತಿಲ್ಲ. ಒಂದು ದನವನ್ನು ಕೊಡುವ ಮೂಲಕ ಜನ್ಮದಲ್ಲಿ ಆ ವಂಶದಲ್ಲಿ ಯಾವತ್ತೋ ಒಬ್ಬ ಬಂದರೂ ಎಷ್ಟು ತಲೆಮಾರು, ಹೀಗೆ 10-100 ತಲೆಮಾರುಗಳ ಉದ್ಧಾರ ಆಗ್ತದೆ ಹೇಳುವ ಲಕ್ಷಣ ಇಲ್ಲಿದೆ. ಯಾರೋ ಒಬ್ಬ ಕುಡಿದಿರ್ತಾನೆ ಹಾಲು ಅಂದಾಗ ಆ ದಾನ ಮಾಡಿದವನ 10-50 ತಲೆಮಾರುಗಳು ಆಚೆ ಈಚೆ ಉದ್ಧಾರ ಆಗ್ತಾರೆ ಅಂದರೆ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ದನದ ಹಾಲನ್ನು ಒಂದೊಮ್ಮೆ ದೇವರಿಗೆ ಅಭಿಷೇಕ ಮಾಡಿದರೆ ಹೇಳುವ ಪುಣ್ಯ ಏನುಂಟು ಹೇಳ್ತಾರೆ. ಕ್ಷೀರಸ್ನಾನ, ದಧಿಸ್ನಾನ, ಪಯಸ್ನಾನ, ಪಂಚಾಮೃತ ಸ್ನಾನದಲ್ಲಿ. ಹೀಗಾಗಿ ದನದ ಅತ್ಯುತ್ತಮವಾದ ಬದುಕು, ಸಾಯುವವರೆಗೂ ನಮ್ಮನ್ನು ಅಮ್ಮನಂತೆ ಹಾಲು ಕೊಟ್ಟು ಬದುಕಿಸುವ ಗೋಮಾತೆ ಅತ್ಯಂತ ಎತ್ತರದ್ದು. ಅಂತಹ ನೆಲೆಯಲ್ಲಿ ಕೃಷ್ಣ ತನ್ನ ವಿಭೂತಿಯನ್ನಲ್ಲಿ ಇಟ್ಟಿದ್ದೇನೆ ಹೇಳುತ್ತಾ ಪೂಜೆ ಮಾಡುವುದಾದರೆ ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗಾವಹ ಅಂತಾನೆ. ಪೂಜೆ ಮಾಡುವುದಾದರೆ ಗೋಪೂಜೆ ಮಾಡಿ ಅಂತ.
ಹಬ್ಬದಲ್ಲಿ ನಮಗೆ ದೊಡ್ಡ ವಸ್ತು ಅಲ್ಲ ಗೋಪೂಜೆ. ಹಾಗಾಗಿ ಗೋವಿನ ತಾಣದಲ್ಲಿ ಪೂಜೆ ಮಾಡಿ ಭಗವಂತನ ಪ್ರತೀಕದ ದಾನ, ಇದರಿಂದ ಮನುಷ್ಯ ಸದ್ಗತಿಯನ್ನು ಪಡಿತಾನೆ ಅಂತ ಹೇಳ್ತಾ ಎಲ್ಲ ಶ್ರಾದ್ದಗಳ ಬಗ್ಗೆ 48 ಶ್ರಾದ್ದಗಳಿಂದ ಜೀವನ ಒಂದು ದೇಹದ ಸಂಸ್ಕಾರವನ್ನು, ಮಕ್ಕಳ ಕರ್ತವ್ಯವನ್ನು ತಿಳಿಸಿಕೊಟ್ಟ. ಮುಂದಿನ ಕೆಲವು ದಾನಗಳ ಬಗ್ಗೆ, ಯಜ್ಞಗಳ ಬಗ್ಗೆ, ಇನ್ನು ನಾನು ಯಜ್ಞಗಳ ಬಗ್ಗೆ ವಿಶೇಷವಾಗಿ ಹೇಳಲಿಲ್ಲ. ಯಜ್ಞಗಳ ಬಗ್ಗೆ ಮತ್ತೆ ಮುಂದೆ ನಾಳೆ 4 ಗಂಟೆ ಸೇರಿದಾಗ ಚಿಂತನೆ ಮಾಡುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.